ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತೌ ಪುನಃ ಪುನಃ. ಮುಮುಕ್ಷುಗಳ ಪ್ರವೃತ್ತಿಗೆ ಮತ್ತು ಜ್ಞಾನಕ್ಕೆ ಮಹಾನುಭಾವರು ಅತ್ಯಂತ ಸಲೀಸವಾಗಿರತಕ್ಕಂಥ ಸರಳವಾದ ಉಪಾಯಗಳನ್ನು ಹೇಳಿದ್ದಾರೆ. ಅವುಗಳಲ್ಲಿ ಅವಸ್ಥಾತ್ರಯಗಳ ವಿಚಾರ, ಪಂಚಕೋಶಗಳ ವಿಚಾರ ಪ್ರಾಮುಖ್ಯವಾಗಿರುತ್ತವೆ. ಅವಸ್ಥಾತ್ರಯ ವಿಚಾರ ಹೇಳಿದ ನಂತರದಲ್ಲಿ ಪಂಚಕೋಶ ವಿಚಾರವನ್ನು ಪ್ರಾರಂಭ ಮಾಡಿ ಅನ್ನಮಯ ಮನೋಮಯಗಳನ್ನು ನಿರೂಪಣೆ ಮಾಡಿ ಈಗ ವಿಜ್ಞಾನಮಯ ಕೋಶವನ್ನು ಪ್ರಾಣಮಯ ಹೇಳಿ ವಿಜ್ಞಾನಮಯ ಕೋಶವನ್ನು ಹೇಳ್ತಾ ಇದ್ದಾರೆ. ವಿಜ್ಞಾನಮಯ ಕೋಶ ಅಂದರೆ ಏನು ಅಂದರೆ ಪಂಚ ಜ್ಞಾನೇಂದ್ರಿಯಗಳ ಸಹಿತವಾಗಿ ಬುದ್ಧಿಯ ವ್ಯವಹಾರ ಎಲ್ಲಿ ನಡೀತದೆ ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಸಮಸ್ತ ಜ್ಞಾನಗಳು ಬುದ್ಧಿಯಿಂದನೇ ಆಗುವುದರಿಂದ ಅಂಥ ಬುದ್ಧಿಗೆ ಯಾವ ಯಾವ ಸಹಾಯಗಳು ಇರ್ತಾವೆ, ಅನುಕೂಲ ಇರ್ತಾವೆ, ಯಾವುದರ ಅನುಕೂಲತೆಯಿಂದ ಕೂಡಿಕೊಂಡು ಬುದ್ಧಿ ತನ್ನ ವ್ಯವಹಾರ ಮಾಡುತ್ತದೆಯೋ, ವ್ಯವಹಾರ ಮಾಡಿ ಮನುಷ್ಯನಿಗೆ ಬದ್ಧಿತನನ್ನಾಗಿ ಮಾಡುತ್ತದೆಯೋ ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಅದನ್ನು ಹೇಳಿದರು ಹಿಂದಿನ ಶ್ಲೋಕದಲ್ಲಿ. ಬುದ್ಧೀಂದ್ರಿಯೈ ಸಾರ್ಧಂ ಸವೃತ್ತಿ ಕರ್ತೃಲಕ್ಷಣ ಹೇಳಿದಲ್ಲಿ ವಿಜ್ಞಾನ ಕೋಶಸ್ಯ ಪುಂಸಃ ಸಂಸಾರ ಕಾರಣ. ಮನುಷ್ಯನಿಗೆ ಪುಂ ಶರೀರೇ ಇರ್ತಾನೆ, ಅದಕ್ಕೆ ಪುಂಸಃ. ಆ ಕರ್ತೃಲಕ್ಷಣ ಇದು ಸಂಸಾರ ಕಾರಣ. ಕರ್ತೃಲಕ್ಷಣ ಅಹಮೇವ ಕರ್ತ, ನಾನು ಮಾಡುತ್ತೇನೆ, ನೋಡುತ್ತೇನೆ, ಕೇಳುತ್ತೇನೆ, ಹೋಗುತ್ತೇನೆ ಅಂತ ಏನು ವ್ಯವಹಾರ ಮಾಡ್ತದೆ ಎಲ್ಲದಕ್ಕೂ ತಾನು ಕರ್ತನಾಗಿ ವ್ಯವಹಾರ ಮಾಡ್ತದೆ. ಅದೇ ಭುಕ್ತಾನು ಕೂಡ ಆಗುವುದು ಅನಿವಾರ್ಯ ಅದ. ಅಹಮೆಂಬ ಕರ್ತೃಲಕ್ಷಣ ನಾನೇ ಅನ್ನೋ ಅಭಿಮಾನದಿಂದ ಕೂಡಿಕೊಂಡು ಬುದ್ಧೀಂದ್ರಿಯೈ ಸಾರ್ಧಂ ಅಂದರೆ ಬುದ್ಧೀಂದ್ರಿಯಿಂದ ಕೊಂಡು ಜ್ಞಾನೇಂದ್ರಿಯಗಳಿಂದ ಕೂಡಿಕೊಂಡು ಸವೃತ್ತಿ ವೃತ್ತ್ಯಾತ್ಮಕವಾದ ಏನಾದ ವ್ಯವಹಾರ ಅದಕ್ಕೆ ಏನಪ್ಪ ಅಂದ್ರೆ ನಾವು ವಿಜ್ಞಾನಮಯ ಕೋಶ ಅಂತ ಕರಿತೀವಿ. ಸಾರ್ಧಂ ಸವೃತ್ತಿ ಸಾರ್ಧಂ ವೃತ್ತಿ ಸಹಿತವಾಗಿ ಪಂಚ ಏನಪ್ಪ ಅಂತ ಕೇಳಿ ಜ್ಞಾನೇಂದ್ರಿಯಗಳ ವ್ಯವಹಾರವು ಏನು ನಾನೆಂಬುದಾಗಿ ಎಲ್ಲಿ ನಡೆಯುತ್ತದೆಯೋ ಅದಕ್ಕೆ ವಿಜ್ಞಾನಮಯ ಕೋಶವೆಂದು ಕರೆಯುತ್ತಾರೆ. ಆ ವಿಜ್ಞಾನಮಯ ಕೋಶವೇ ಪುಂಸಃ ಜೀವನಿಗೆ ಸಂಸಾರ ಕಾರಣ. ಪುನಃ ಪುನಃ ಜನ್ಮ ಮರಣಕ್ಕೆ ಅದೇ ಕಾರಣವಾಗಿದೆ ಅಂತ ಹೇಳಿದರು. ಬುದ್ಧೀಂದ್ರಿಯೈ ಪಂಚಭಿ ಜ್ಞಾನೇಂದ್ರಿಯೈ. ಬುದ್ಧೀಂದ್ರಿಯ 5 ಅವ್ಯಾವು ಜ್ಞಾನೇಂದ್ರಿಯೈ. ಜ್ಞಾನೇಂದ್ರಿಯದ ಯಾವುದು ಶ್ರೋತ್ರಾದಿಭಿ. ಯಾಕೆ ಹೊಸದಾಗಿ ಕೇಳಕತ್ತಾರಲ್ಲ ಅದಕ್ಕೆ ಅವ್ರು ಪೂರ ಹೇಳ್ತಾರೆ. ಬುದ್ಧೇಂದ್ರಿಯ ಜ್ಞಾನೇಂದ್ರಿಯನು ಶ್ರೋತ್ರಾದಿಭಿ. ಸಾರ್ಧಂ ಅಂದರೆ ಸಹಿತ. ಸಾರ್ಧಂ ಸಹಿತ ಸವೃತ್ತಿ ಯಾವ ವೃತ್ತಿ ಇರುವುದು. ವೃತ್ತಿ ಅಂತಃಕರಣ ಸಂಬಂಧ ಅದ. ಇವು ಇಂದ್ರಿಯ ಸಹಿತವಾಗಿ ಯಾವ ವೃತ್ತಿ ಏನಪ್ಪ ಅದ ಏನದು ನಿಶ್ಚಯಾತ್ಮಿಕ ಯಾ ವರ್ತತೆ ಇತಿ ಸವೃತ್ತಿ ಬುದ್ಧಿ. ಏನು ಮಾಡ್ತದೆ ನಿಶ್ಚಯ ಮಾಡ್ತದೆ. ನಿಶ್ಚಯಾತ್ಮಿಕ ಬುದ್ಧಿ ಅಂತಃಕರಣ ಸಹಿತವಾಗಿ ಇಂದ್ರಿಯಗಳ ಜೊತೆ ಜ್ಞಾನೇಂದ್ರಿಯ ಜೊತೆ ಕೂಡಿಕೊಂಡು ಯಾವುದು ವಸ್ತುಗಳನ್ನು ಇದಮಿತ್ತಂ ಇದು ಹೀಗೆ ಅದಂತ ನಿಶ್ಚಯ ಮಾಡ್ತದೆ ಅದಕ್ಕೇನಪ್ಪ ಅಂದ್ರೆ ಅದು ಬುದ್ಧಿ ಅಂತ ಕರೀತಾರೆ. ಅದೇನದ ಕರ್ತೃಲಕ್ಷಣ. ನಾನೇ ತಿಳಿದೆ, ನಾನೇ ನೋಡಿದೆ,
ನಾನೇ ಮುಟ್ಟಿದೆ, ನಾನೇ ಮಾಡಿದೆ ಅಂತ ಅದು ಕರ್ತನಾಗ್ತದೆ. ಕರ್ತೃ ಲಕ್ಷಣ ಹೆಂಗೆ? ಜ್ಞಾನ ಇಚ್ಛಾ ಕೃತಿಮತ್ವಂ. ತಿಳಿತದೆ, ಮಾಡ್ತದೆ ಕೆಲಸ. ಅಂದರೆ ಇದೇ ವಿಜ್ಞಾನ ಕೋಶ ತಿಳಿತದೆ, ಇದು ಹೀಗೆ ಅಂತ ತಿಳಿತು, ಅದಕ್ಕೆ ನಾನು ಪ್ರಾಪ್ತ ಮಾಡಿಕೊಂಡೆ, ಪ್ರಯತ್ನ ಮಾಡಿದೆ ಅಂತ. ಹೀಗೆ ತಿಳುವಳಿಕೆ ಮತ್ತು ಪ್ರಯತ್ನದಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಅದು ಕರ್ತೃ ಲಕ್ಷಣ. ಇದಕ್ಕೇನಂತಾರೆ? ವಿಜ್ಞಾನಮಯ ಕೋಶ ಸ್ಯಾತ್. ಇದಕ್ಕೆ ವಿಜ್ಞಾನಮಯ ಕೋಶ, ಪಂಚಜ್ಞಾನೇಂದ್ರಿಯ ಸಹಿತವಾಗಿ ಬುದ್ಧಿಯು ಎಲ್ಲಿ ವ್ಯವಹಾರ ಮಾಡುತ್ತದೆಯೋ ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ತತ್ಸಜ್ಞಕಃ ಕೋಶೋ ಅಂಥದಕ್ಕೆ ಹೆಸರು ಕೊಟ್ಟರು. ಸಂಜ್ಞೆ ಹೆಸರು, ವಿಜ್ಞಾನಮಯ ಕೋಶ ಅಂತ ಹೆಸರು ಕೊಟ್ಟರು. ತಸ್ಯ ಕಾರ್ಯಂ ಆಹ. ಅದು ಏನು ಮಾಡ್ತದೆ ರೀ? ವಿಜ್ಞಾನ ಕೋಶ ಏನು ಮಾಡ್ತದೆ ಅಂತ ಕೇಳಿದರು. ಅದು ಮನುಷ್ಯನಿಗೆ ಸಂಸಾರಕ್ಕೆ ಕಾರಣ ಆಗ್ಯಾರ. ತಸ್ಯ ಪುಂಸಃ ಇತ್ಯಾದಿನ. ಪುಂಸಃ ಆತ್ಮನಃ, ಜೀವನಿಗೆ ಸಂಸಾರ ಕಾರಣಂ. ಸಂಸಾರಕ್ಕೆ, ಜನ್ಮ ಮರಣ ದುಃಖಕ್ಕೆ ಅದು ಕಾರಣದ. ಅದಕ್ಕೆ ಸಮಾನ ಸನ್ನಿಭವು ಲೋಕ ಅನುಸರಂತಿ ಸಧೀಹಿ ಸ್ವಪ್ನೋ ಭೂತ್ವ ಧ್ಯಾಯತೀವ ಲೀಲಾಯತೀವ. ಸಮಾನ ಸನ್ ಉಭವ್, ಸಮನಾಗಿ, ಬುದ್ಧಿ ಮುಖ್ಯವಾಗಿ, ಮನಸಹಿತವಾಗಿ, ಸಮಾನ ಇಂದ್ರಿಯ ಸಹಿತವಾಗಿ, ಬುದ್ಧಿ ಮುಖ್ಯವಾಗಿ, ಜ್ಞಾನೇಂದ್ರಿಯ ಸಹಿತವಾಗಿ, ಬುದ್ಧಿ ಮುಖ್ಯವಾಗಿ. ಏನಪ್ಪ ಅಂದ್ರೆ ಅದೇನಾಗ್ತದೆ? ಲೋಕವು ಅನುಸರಂತಿ, ಲೋಕದಲ್ಲಿ ಅನುಸರಣೆ ಮಾಡ್ತದೆ. ಯಾವುದು ಅನುಸರಣೆ ಮಾಡ್ತದೆ? ಬುದ್ಧಿ ಹಂಗೆ ಕಣ್ಣ ನೋಡಂತೂ ನೋಡ್ತದೆ, ಕಿವಿ ಕೇಳಂತೂ ಕೇಳ್ತದೆ. ಅವು ಇಂದ್ರಿಯ ಜೊತೆಗೆ ಅನುಸರಣೆ ಮಾಡ್ತದೆ, ಹೋಗ್ತದೆ, ನಿಶ್ಚಯ ಮಾಡ್ತದೆ. ಅದಕ್ಕೆ ಹೇಳಿದ್ರೆ ಅದಕ್ಕೇನೆ ಅದು ಹೇಳಿದ್ರೆ ಅವರು ಸಧೀಹಿ, ಆ ಬುದ್ಧಿಯೇ ಸ್ವಪ್ನಃ ಭೂತ್ವ ಧ್ಯಾಯತೀವ ಲೀಲಾಯತೀವ. ಎಲ್ಲಿ ಉಪನಿಷತ್ತು ಹೇಳಿದ್ರು, ಅದು ಧ್ಯಾನ ಮಾಡಿದಂತೆ, ಲೀಲಾ ಅಂದ್ರೆ ನಟನೆ ಮಾಡಿದಂತೆ. ಈ ಬುದ್ಧಿ ದೊಡ್ಡ ನರ್ತಕಿ ಅದ, ನಾಟಕದಾಗ ಮಾಡ್ಯಾರ. ಇದು ಬುದ್ಧಿ ಏನದ? ನರ್ತಕಿ ಅದ. ಇದೇನಪ್ಪ? ಅದಕ್ಕೆ ನಟನ ಮಾಡ್ತದೆ, ಧ್ಯಾನ ಮಾಡ್ದಂಗೆ ಮಾಡ್ತದೆ, ಆಟ ಆಡ್ದಂಗೆ ಮಾಡ್ತದೆ. ಎಲ್ಲನೂ ಕೂಡ ಇದು ಮೋಕ್ಷಕ್ಕೂ ಬಂಧಕ್ಕೂ ಇದೇ ಎಲ್ಲ ಕಾರಣ. ಇತ್ಯಾದಿ ಶ್ರುತಿಭ್ಯ ಏಕಮೇವ ಅಂತಃಕರಣಂ ಅಂದ್ರೆ ಒಂದೇ ಅಂತಃಕರಣ. ಅದು ನಾಲ್ಕದವಲ್ಲ, ಅದಕ್ಕೆ ಅದು ಒಂದೇ ಅಂತಃಕರಣವೇ ಭಿನ್ನ ಭಿನ್ನ ಏಕಾಭಿನಯ ಪಾತ್ರ ಅಂತ ಇರ್ತಾವೆ ನೋಡ್ರಿ. ಎರಡು ರಾಜನೂ ಅವನೇ, ಸೇವಕ ಅವನೇ. ದಾರು ಬಂದವರು ಅಂತ ರಾಜ, ಪ್ರಭು ನಾನು ನಿಮ್ಮ ದೃಷ್ಟಕ್ಕೆ ಬಂದಿರುತ್ತೇನೆ ಅಂತ ಅವನೇ. ಎರಡು ಏಕಾಭಿನಯ ಪಾತ್ರ ಇರ್ತಾವಲ್ಲ, ಹಾಗೇನಪ್ಪ ಅಂತ ಕೇಳಿದ್ರೆ ಈ ಮನಸ್ಸು ಏಕಾಭಿನಯ ಪಾತ್ರ ಮಾಡ್ತದೆ. ಏನು? ಏಕಮೇವ ಅಂತಃಕರಣಂ, ಇದು ಒಂದೇ ಅಂತಃಕರಣನೇ. ಸಂಶಯಾತ್ಮಕ ವೃತ್ತಿ ಮತ್ತು ಮನ ಅಂತ ಕರೆಸ್ಕೊಳ್ತದೆ. ಸಂಶಯಾತ್ಮಕ ಮನ ಯಾವಾಗ ಸಂಶಯ ಮಾಡ್ತದೆ ಅವಾಗ ಇದಕ್ಕೆ ಮನಸ್ಸು ಅಂತ, ಅದು ಮನಸ್ಸು ಅಂತ ಕರೀತಾರೆ ಅವರು. ನಿಶ್ಚಯಾತ್ಮಕ ವೃತ್ತಿ ಮತ್ತು ಬುದ್ಧಿ ರೀತಿ ಕಥ್ಯತೆ. ನಿಶ್ಚಯ ಮಾಡ್ತವೆ ಅಂದ್ರೆ ಬುದ್ಧಿ ಅಂತಾರೆ, ಹೇಳ್ತಾರೆ, ಬುದ್ಧಿ ಅಂತಾರೆ. ತತ್ರ ಮನಸ್ಸ ಕರ್ಣತ್ವ ಬುದ್ಧೇ ಕರ್ತೃತ್ವ. ಅದರಾಗೆ ಹೆಂಗೆ ರಾಜ ಮತ್ತು ಸೇವಕ ಅಕ್ಕನ ನಟ ಒಬ್ಬನೇ, ಹಾಗೆ ಇದೆ. ಆರ್ಡರ್ ಮಾಡೋದು ಅದೇ, ಹ್ಞೂ ಅನ್ನೋದು ಅದೇ. ಮನಸ್ಸು ರೂಪದಿಂದ ಕೇಳ್ತದೆ, ಬುದ್ಧಿ ರೂಪದಿಂದ ಆರ್ಡರ್ ಮಾಡ್ತದೆ. ಇದು ಹೆಂಗಪ್ಪ ಅಂದ್ರೆ ಎರಡು ಅದೇ ಅಂತಾರೆ ಅವರು. ಅಂತಃಕರಣ ಏನಪ್ಪ? ಅಂತಃಕರಣ ಸಂಶಯಾತ್ಮಕ ವೃತ್ತಿ ಮತ್ತು ಮನ. ಯಾವಾಗ ಸಂಶಯ ಮಾಡ್ತದೆ, ಹೌದು ಅಲ್ಲೋ, ಸತ್ಯನೋ ಅಸತ್ಯನೋ ಸಂಶಯ ಮಾಡ್ತದೆ, ಅದಕ್ಕೆ ಮನಸ್ಸು ಅಂತ ಕರೀತಾರೆ. ಅವ್ರು ಹೇಳ್ತಾರೆ ನಿಶ್ಚಯಾತ್ಮಕ ವೃತ್ತಿ ಮತ್ತು ಬುದ್ಧಿ ರೀತಿ. ಹೌದಾ? ಹಾವು ಹಗ್ಗ ಅಂದ್ರೆ ಮನಸ್ಸು, ಇದು ಹಗ್ಗೆ ಅದ ಅಂತ ಬುದ್ಧಿ. ನಿಶ್ಚಯಾತ್ಮಕ ಬುದ್ಧಿ, ಸಂಶಯಾತ್ಮಕ ಮನಃ. ಸಂಶಯ ಮಾಡಿಕೊಂಡಲ್ಲಿ ಇದೇ ಒಂದು ಅಂತಃಕರಣವೇ ಮನಸ್ಸೇ
ಬುದ್ಧಿನೂ ಹಾಕದ, ಮನಸ್ಸನ್ನು ಹಾಕದ, ಇದೇ ಹಾಕದ. ಸಂಶಯ ಮಾಡೋಕ್ಕತ್ತು ಮನಸ್ಸು, ನಿಶ್ಚಯ ಮಾಡ್ತು ಬುದ್ಧಿ ರೀತಿ ಕರ್ತೈತೆ. ತತ್ರ ಮನಸ್ಸಃ ಕರಣತ್ವಂ ಬುದ್ಧೇ ಕರ್ತೃತ್ವ. ಸಂಶಯ ಮಾಡುವಾಗ ಕರಣ ಹಾಕದ, ನಿಶ್ಚಯ ಮಾಡುವಾಗ ಕರ್ತೃ ಹಾಕ. ಎರಡು ಒಂದೇ ಇದರೊಳಗೆ ಬರೋದು. ಕರ್ಮ ಕರಣ ಎರಡೂ ಬರೋದು ವ್ಯಾಘಾತ ದೋಷದ. ಇದಕ್ಕೆ ಎಷ್ಟು ದೋಷಗಳಿದ್ರು ಚಲೋನೆ, ಹೌದಲ್ಲ? ವೇಶ್ಯ ಹೆಣ್ಮಗಳಿಗೆ ಎಷ್ಟು ದೋಷ ಹೇಳ್ತೀರಿ ಅವೆಲ್ಲ ಚಲೋ. ಪತಿವ್ರತ ಹೆಣ್ಮಗಳಿಗೆ ಒಂದೇ ಇರೋಂಗಿಲ್ಲ. ಆಕೆ ಏನು ಮಾಡ್ತಾಳೆ? ಕಣ್ಣು ಮಾಡ್ತಾಳೆ, ಕೈ ಮಾಡ್ತಾಳೆ, ಬಾಯಿ ಮಾಡ್ತಾಳೆ, ಎಲ್ಲ ಚಲೋನೇ. ಆಕೆ ಕಣ್ಣು ಮಾಡಿದ್ರು ಚಲೋ, ಕೈ ಮಾಡಿ ಕರೆದ್ರು ಚಲೋ, ಕಣ್ಣಲ್ಲಿ ಕರೆದ್ರು ಚಲೋ, ಬಾಯಿಲಿ ಅದು ಶೋಭಾ ಆಕೆಗೆ, ಹೌದಲ್ಲ? ಮತ್ತು ಇಲ್ಲಾಂದ್ರೆ ವೇಶ್ಯ ಹಂಗೆ ಹಾಕಳೆ, ಸುಮ್ಕೋತಾರೆ ವೇಶ್ಯ ಹಂಗೆಲ್ಲ. ಹಾಗೆ ಈ ಮನಸ್ಸು ವೇಷ ಇದ್ದಂಗೆ ಅದ. ಇದು ಎಲ್ಲನೂ ಮಾಡ್ತದೆ, ಎಲ್ಲ ನಿಶ್ಚಯನೂ ಮಾಡ್ತದೆ, ಬುದ್ಧಿನೂ ಮಾಡ್ತದೆ, ಕರ್ಣನೂ ಆಗ್ತದೆ, ಕರ್ತೃನೂ ಹಾಕದ. ಮನಸ್ಸಿನಿಂದ ಕರ್ಣ ಹಾಕದ, ಬುದ್ಧಿಯಿಂದ ಕರ್ತೃ ಹಾಕದ. ಇವೆರಡು ಪರಸ್ಪರ ವಿರೋಧ. ಪರಂತು ಅಲ್ಲಿ ವಿಚಾರ ಮಾಡುವ ಎಲ್ಲ ಸಂಭವಕ್ಕ. ಎಷ್ಟು ಅಶುದ್ಧ ಅದಾವ ಎಲ್ಲ ಸಂಭವಕ್ಕ. ಎಷ್ಟು ಪತಿವ್ರತೆಗೆ ಇರಬಾರ್ದೋ ಅವೆಲ್ಲ ಏನು ಇರ್ತಾವೆ ಅದು ಶೋಭಾಕಿ, ಶೋಭಾನೆ. ಹಾಗೆ ಈ ಮನಸ್ಸು ಕರ್ಣ ಕರ್ತೃತ್ವ ಎರಡೂ ವಿರೋಧ ಆಗ್ತವೆ. ಹೆಂಗೆ ಅದೇ ವಿರೋಧ ಇರೋದಕ್ಕೆ ಶೋಭಾ ಅಂತಾರೆ. ಅದಕ್ಕೆ ಎಂತಪ್ಪ ಅಂದ್ರೆ ಯಾರು ಅದನ್ನು ಇದಮಿತ್ತಂ ಇತಿ ವಕ್ತು ನ ಶಕ್ಯತೆ. ಹೀಗೆ ಅದಂತ ಈ ಮನುಷ್ಯನ ಬಗ್ಗೆ ಹೇಳೋಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ವೇಷ ಯಾವಾಗ ಹೆಂಗೆ ಇರ್ತಾವೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಮನಸ್ಸನ್ನು ಕೂಡ ಹಾಗೆ ಇರ್ತದೆ. ಹೇಳೋದು ಮನಸ್ಸ ಕರ್ಣತ್ವಂ ಬುದ್ಧೇ ಕರ್ತೃತ್ವ. ಸಂಕಲ್ಪ ವಿಕಲ್ಪ ಮಾಡ್ತು ಮನಸ್ಸು ಹಾಕ, ನಿಶ್ಚಯ ಮಾಡ್ತು ಬುದ್ಧಿ ಹಾಕದ. ಅದು ಹೇಳ್ತಾರೆ ನಿಶ್ಚಿತ್ಯ ಹೀ ಕರೋತಿ. ನಿರ್ಣಯ ಮಾಡ್ತದೆ. ನಿರ್ಣಯ ಮಾಡಲಾರ್ದೆ ಮಾಡ್ತದಲ್ಲ ಅದು ಆ ಮನಸ್ಸು. ಆ ಕೆಲಸ ಬರೋಬರಿ ಹಂಗಿಲ್ಲ. ಹೊಲೆ ಬಿಡಲೆ, ಉಣ್ಲೆ ತಿನ್ನಲೆ, ಉಣ್ಲೆ ಬೀಳಲೆ ಹಿಂಗಂದ್ರೆ ಅವನಿಗೆ ಯಾವುದೂ ಆಗಂಗಿಲ್ಲ. ಅದು ಮನಸ್ಸು ಉಣಬೇಕ ಹೋಗಬೇಕ. ಇದು ಬುದ್ಧಿ ಅದಂತಾರೆ. ನಿಶ್ಚಿತ ಹೀ ಕರೋತಿ ಏನಪ್ಪ ಅಂದ್ರೆ ಕರ್ತೃತ್ವ. ಅತಃ ಪೂರ್ವಾಪರಿಭಾವವತ್ವೇನ ಮನೋಬುದ್ಧೇ ಮೊದಲ ನಂಬರ್ 1 ನಂಬರ್ 2 ಪೂರ್ವ ಅಪರ. ಪೂರ್ವ ಅಂದ್ರೆ ನಂಬರ್ 1, ಅಪರ ನಂಬರ್ 2. ಈ ಮನಸ್ಸೇ ನಂಬರ್ 1 ಸಂಕಲ್ಪ ಮಾಡ್ತದೆ, ನಂಬರ್ 2 ನಿಶ್ಚಯ ಮಾಡ್ತದೆ. ಅದೇ ಮನುಷ್ಯ ಅದು ಎರಡೂ ಕೂಡ ಮಾಡ್ತದೆ. ಪೂರ್ವಾಪರ ಭಾವತ್ವೇನ ಬುದ್ಧೋ ಮನಸ್ಸು ಬುದ್ಧಿ ಬಹಿರಂತರ್ಭಾವ. ಅದಕ್ಕೆ ಇದಕ್ಕೆ ಒಳಗ ಹೊರಗ ಅಂದಿಲ್ಲ. ಮನಸ್ಸು ಹೆಂಗದ ನಮಗೆ ಒಳಗೆ ಗೊತ್ತಾಗಿಲ್ಲ. ಬುದ್ಧಿ ಹೆಂಗೆ ಅನ್ನೋದು ಗೊತ್ತಾಗ್ತದೆ ನೋಡಿ. ಅವ್ನ ಕೆಲಸದ ಮೇಲೆ ಗೊತ್ತಾಗ್ತದೆ. ಬುದ್ಧಿ ಕೆಲಸ ಹೊರಗೆ, ಮನಸ್ಸಿನ ಕೆಲಸ ಒಳಗೆ, ಹೌದಾ? ಮಾಡ್ತದೆ ಎಲ್ಲ ಗಡಬಡ. ಅದೇ ಹೆಣ್ಮಗಳು ಮನ್ಯಾಗ ಮಾಡ್ತಾಳೆ, ಗಂಡಸು ಹೊರಗೆ ಮಾಡ್ತಾಳೆ. ಹೊರಗೆ ಮಾಡೋಕ್ಕೆ ಆಕೆನೇ ಕಾರಣ, ತಲೆ ಹೊಡ್ಯಕ್ಕೆ ವ್ಯಾಪಾರ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಮನಸ್ಸು ಏನದ ಒಳಗೆ, ಬುದ್ಧಿ ಏನದ ಹೊರಗೆ. ಮನಸ್ಸು ಸಂಕಲ್ಪ ಏನು ಮಾಡಿ ನಮ್ಗೆ ಗೊತ್ತಾಗಿಲ್ಲ. ನಿಶ್ಚಯ ಮಾಡ್ದೆ ಅಂದ್ರೆ ಗೊತ್ತಾಗ್ತದೆ ನಮಗೆ. ಅದಕ್ಕೆ ಇದು ಒಂದೇ ಮನಸ್ಸು ಒಳಗೆ ಸಂಕಲ್ಪ ವಿಕಲ್ಪ ಮಾಡಿ ಮನವೆಂಬುದಾಗಿ, ನಿಶ್ಚಯ ಮಾಡಿ ಕೃತ್ಯದಲ್ಲಿ ಪ್ರವೃತ್ತಿಯಾಗಿ ಬುದ್ಧಿ ಎಂಬುದಾಗಿ ಮನಸ್ಸು ಅಂತಃಕರಣ 2 ಪ್ರಕಾರ ಇರ್ತದೆ. ಬಹಿರಂತಶ್ಚ ಬುದ್ಧಿ ಹೊರಗೆ, ಮನಸ್ಸು ಒಳಗೆ. ಮನೋಮಯ ಅಂತರಂ ಮನೋಮಯಾನಂತರಂ ಬುದ್ಧ್ಯಾತ್ಮಕ ವಿಜ್ಞಾನಮಸ್ಯ. ಅದಕ್ಕೆ ಮನೋಮಯ ಕೋಶ ಮೊದಲು ಹೇಳಿದ್ದೇವೆ, ನಿಮಗೆ ವಿಜ್ಞಾನಮಯ ಕೋಶ ಈಗ ಹೇಳಕತ್ತೇವೆ. ವಿಜ್ಞಾನ ಬುದ್ಧಿ ಹೊರಗೆ, ಮನಸ್ಸು ಒಳಗೆ. ಅದಕ್ಕೆ ಮನೋಮಯ ಕೋಶ ಅನ್ನಮಯ, ಮನೋಮಯ ಹೇಳಿ. ಈಗೇನಪ್ಪ ಅಂದ್ರೆ ನಾವು ವಿಜ್ಞಾನಮಯ ಕೋಶ ಹೇಳಕತ್ತೇವೆ. ಮನೋಮಯ ಅನಂತರಂ ಬುದ್ಧ್ಯಾತ್ಮಕ ವಿಜ್ಞಾನಮಯಶ್ಚ ಪಾರ್ಥಕ್ಯೇನ ಭಿನ್ನ ಮಾಡಿ ಕಥನಂ. ಎರಡೂ ಒಂದರದಾಗೆ ಹಾಕವ. ಅಂತಃಕರಣದಲ್ಲಿ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಅದಾವ. ಅದು ಒಳಗದ, ಇದು ಹೊರಗದ ಅಂತ ತಿಳ್ಕೊಂಡು ಭಿನ್ನ ಮಾಡಿ ನಿಮಗೆ ಹೇಳಿದ್ದೇವೆ. ನೋ ಚೇತ್ ಇಲ್ಲದಿದ್ದರೆ ಪಂಚಾನಾಂ ಜ್ಞಾನೇಂದ್ರಿಯಾಣಂ ಉಭಯತ್ರ
ಏನಪ್ಪ ಅಂದ್ರೆ ಅವಿಶಿಷ್ಟತ್ವಾತ್ ಭೇದಾನ್ ಆಪತ್ಯ ರೀತಿ ಬೋಧ್ಯಂ. ಯಾಕಂದ್ರೆ ಇವು ಇಂದ್ರಿಯಗಳು ಎರಡೂ ಕಡೆ ಅದು ಅಂತಃಕರಣ ಎರಡೂ ಕಡೆ ಇರ್ತದೆ. ಎರಡೂ ಕಡೆ ಇಲ್ಲಕ್ಕೆ ಭೇದ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಮನಸ್ಸು ಒಳಗೆ ಬುದ್ಧಿ ಹೊರಗೆ ಅಂತ ಹಿಂಗೆ ಭೇದ ಮಾಡಿದ್ದೀವಿ. ಯಾಕೆ ಮನ ಬುದ್ಧಿ ಒಂದು ಅಂತಃಕರಣದಾಗೆ ಅದಾವು. ಅದಕ್ಕೆ ಭೇದ ಮಾಡೋ ಸಲುವಾಗಿ ನಾವು ಬುದ್ಧಿ ಹೊರಗೆ ವಿಜ್ಞಾನಮಯ ಕೋಶ, ಹೊರಗೆ ಮನೋಮಯ ಕೋಶ ಒಳಗೆ. ಮನಸ್ಸು ಬುದ್ಧಿ ಒಂದಿದ್ರಾಗೆ ಅದಾವ, ಖರೆ ಬೇರೆ ಬೇರೆ ಆಗ್ತಾವ ಅಂತ ಹಿಂಗೆ ಬಿನ್ ಮಾಡಿ ಹೇಳಿದೆ. ಇಲ್ಲಕ್ಕಂದ್ರಪ್ಪ ಅಂದ್ರೆ ಬೋಧ ತಸ್ಮಾದ್ ಮನೋಮಯಾತ್ ಅನ್ನೋ ಅಂತರ ಆತ್ಮ ವಿಜ್ಞಾನಮಯ ಅಂತ ವೇದನೆ ಹೇಳಿದೆ. ಮನೋಮಯಕ್ಕಿಂತಲೂ ವಿಜ್ಞಾನಮಯ ಕೋಶ ಅಂತರ ಅಂದ್ರೆ ಭಿನ್ನ ಅದ ಅಂತ ವೇದನೆ ಕೂಡ ಹೇಳಿದೆ. ಇತಿ ಶ್ರುತಿಶ್ಚ, ಶ್ರುತಿನೂ ಹೇಳಿದೆ. ತತ್ರಾಪಿ ಅಯಮೇವ ಅಭಿಪ್ರಾಯ. ಅದರ ಅಭಿಪ್ರಾಯ ಏನಾಯಿತು ಅಂತಂದ್ರೆ ಅಂತಃಕರಣ ಒಂದೇ ಅದ, ಇವು 4 ಅದಾವ. ಅದರೊಳಗೆ ನೀವು ಮನೋಮಯ ಕೋಶ ಒಳಗೆ ಮಾಡಿದ್ದೀವಿ, ವಿಜ್ಞಾನಮಯ ಕೋಶ ಹೊರಗೆ ಮಾಡಿದ್ದೀವಿ. ಇಷ್ಟೇ ಬುದ್ಧಿ ಹೊರಗೆ ಮಾಡ್ತದೆ. ಅವ ಏನು ಮನ ಗೊತ್ತಾಗಿಲ್ಲ ಯಾರಿಗೆ, ಅವನಿಗೆ ಗೊತ್ತು. ಬುದ್ಧಿ ಅವನ ಕಾರ್ಯಾನುಮಯ ಗೊತ್ತಾಗ್ತದೆ, ಇವ ಹಿಂಗೆ ಮಾಡ್ಯಾನ ಅಂತ. ಹೊರಗೆ ಕಾರ್ಯ ಸಂಕಲ್ಪ ಒಳಗೆ. ಅದಕ್ಕೆ ನಾವು ಮನೋಮಯ ಕೋಶ ಒಳಗೆ ಹೇಳಿದ್ದೇವೆ, ವಿಜ್ಞಾನ ಕೋಶ ಬುದ್ಧಿ ಹೇಳಿದ್ದೇವೆ ಅಂತ ಹೇಳೋದು. ಆಗ ಏನಾಗ್ತದೆ ಅನ್ನೋದು ಹೇಳ್ತಾರೆ. ಅನುವರ್ಜನ ಚಿತ್ ಪ್ರತಿಬಿಂಬ ಶಕ್ತಿ ವಿಜ್ಞಾನ ಸಂಜ್ಞಾ ಪ್ರಕೃತಿರ್ವಿಕಾರ ಜ್ಞಾನಕ್ರಿಯಾವಾನ್ ಅಹಮಿತ್ಯಜಸ್ರಂ ದೇಹೇಂದ್ರಿಯಾದಿಷು ಅಭಿಮನ್ಯತೆ ಭೃಶಂ. ಈಗ ಹೇಳ್ತಾರೆ ಭೃಶಂ ಸತತ ಯಾವಾಗಲೂ ಕೂಡ ಅಭಿಮನ್ಯತೆ. ಇದು ನಾನು 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 ಅಂತ ಅಭಿಮಾನವನ್ನು ಮಾಡುತ್ತದೆ. ಯಾರದು? ಇದು ವಿಜ್ಞಾನ ಕೋಶ ಅಂತ ಜೀವ ಏನಪ್ಪ ಅಂತ ಕೇಳಿದರೆ ಹಿಂಗೆ ಅಭಿಮಾನ ಮಾಡ್ತಾ ಏನು ಅನುವ್ರಜನ್ ಅನುಸರಿಸಿ ಅನ್ನು ಅದರಂಗೆ ಅದು ಅಲ್ದಿದ್ರು ಕೂಡ ಅದರಂಗೆ ಮಾಡ್ತಾರೆ. ರಾಜ ಇರಂಗಿಲ್ಲ ಕಡೆ, ಅವನ ನಮ್ಮೂರು ಭೀಮೆ ಅದಾನ, ಮಾತಾಡ್ತಾನೆ ರಾಜನಿಗೆ ಮಾತಾಡ್ತಾನೆ ನೋಡ್ರಿ, ಮಾತಾಡ್ತಾನೆ. ಅನುವೃಜನ್ ಅದಾನ ಅವ ಅಲ್ಲ, ಖರೆ ಅವನಂಗೆ ಮಾತಾಡ್ತಾನೆ. ಗೊತ್ತಿಲ್ಲದವ್ರಿಗೆ ಏನಿಸ್ತದೆ, ಇವನೇ ಏನಪ್ಪ ರಾಜ ಕಾಣ್ತಾನೆ ಅನ್ನಿಸ್ತದೆ. ಹಾಗೆ ಏನಪ್ಪ ಅಂದ್ರೆ ಅನುವೃಜನ್, ಎದಕ್ಕೆ? ಬಿಂಬದ ಅನುವೃಜನ್, ಆತ್ಮನ ಅನುಸರಿಸಿ. ಅನುವ್ರಜ ಅಂದ್ರೆ ಗತಿ, ಅಂದ್ರೆ ಅನುಸರಿಸಿ ಮಾಡುವುದು ಅನುವ್ರಜನ್ ಅಂತಾರೆ. ಏನು ಅನುವ್ರಜನ್? ಹೆಂಗೆ? ಚಿತ್ ಪ್ರತಿಬಿಂಬ ಶಕ್ತಿ, ಚಿತ್ತಿನ ಆತ್ಮನ ಪ್ರತಿಬಿಂಬ ಏನು ಜೀವದ ಅಂತಃಕರಣವಾಗಿ ಬಿದ್ದದ, ಅಂತಃಕರಣ ಕನ್ನಡಿಯಲ್ಲಿ ಬಿದ್ದ ಈ ಜೀವವು ಹ್ಯಾಂಗ ಪರಮಾತ್ಮ ಸದಾ ಸಚ್ಚಿದಾನಂದ ಘನ ಸ್ವಯಂ ಪ್ರಕಾಶ ಅದಾನು, ಅದರಂತೆ ಅನುವ್ರಜನ್, ಅದರಂಗೆ ಇದನ್ನು ಪ್ರಕಾಶ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಹೆಂಗೆ ಅಂದ್ರೆ ಮುಂದೆ ಹೇಳ್ಯಾರ ಅವರು, ಸೂರ್ಯನು ಹೆಂಗೆ ಜಗತ್ತನ್ನು ಬೆಳಗುತ್ತಾನೆಯೋ ಹಾಗೆ ಕನ್ನಡಿಯಾಗ ಬಿದ್ದ ಸೂರ್ಯ ಜಗತ್ತು ಬೆಳಗುತ್ತಾನೆ. ಕರೆ ಗವ್ಯಂದು ಬೆಳಗಂಗಿಲ್ಲ ಅವನು, ಗವ್ಯಂದು ಬೆಳಗ್ತಾನೆ ಬೆಳಗಂಗಿಲ್ಲ ಅವನು. ಆದರೆ ಆ ಸೂರ್ಯ ಪ್ರತಿಬಿಂಬ ನಾವು ಕನ್ನಡ ಹಿಡಿದು ಗವಿ ಕಡೆ ಮಾಡಿದ್ರೆ ಗವಿ ಬೆಳಗ್ತಾನೆ ನೋಡ್ರಿ, ಕತ್ಲೆಯಲ್ಲಿ ಬೆಳಕಾಕದ. ಅದು ಅದ್ರದಲ್ಲಿ ಅನುವ್ರಜನ್, ಅನುಸರಿಸಿ ಅದನ್ನು ಸ್ವೀಕರಿಸಿ. ಹೌದಲ್ಲ, ಅದನ್ನು ಸ್ವೀಕರಿಸಿ. ಗೌರ್ಮೆಂಟದು ಖಾಕಿ ಅಥವಾ ಖಾದಿ ಹಾಕ್ಕೊಂಡು ಅನುವ್ರಜನ್, ಪೊಲೀಸ್ ಅಂತ ನಿಮ್ಮ ಬಂಧನ ಮಾಡ್ತೀನಿ ಅಂತ ಅವ ಯಾತ್ರಿ ಬಂಧನ ಮಾಡ್ತಾನೆ, ಸ್ವತಃ ಬಂಧನ ನಾನು ನಮಗೇನು ಬಂಧನ ಮಾಡಿ ಪರವಂತೂ ಶಕ್ತಿ ಅದರ ಗೌರ್ಮೆಂಟ್ ಶಕ್ತಿ ಕೊಟ್ಟರೆ ಅವನಿಗೆ, ಅದಕ್ಕೆ ಅವ ಬಂಧನ ಮಾಡೋ ಶಕ್ತಿ ಬರ್ತದೆ. ಆಗ ಈ ಜೀವನು ಇವ ಪ್ರಕಾಶ ಮಾಡ್ತಾನೆ, ಅಂತಃಕರಣ ಪ್ರಕಾಶ ಮಾಡ್ತಾನೆ ಇಲ್ಲ, ಅದರದ ಆತ್ಮನ ಪ್ರಕಾಶ ಸ್ವಯಂ ಜ್ಯೋತಿ ಏನು ಆತ್ಮ ಅದನ, ಅವನ ಅಂತಃಕರಣದಲ್ಲಿ ಪ್ರತಿಬಿಂಬ ಬಿದ್ದು ಈ ಪ್ರತಿಬಿಂಬವೇ ಏನಪ್ಪ ಅಂತ ಕೇಳಿದರೆ ಎಲ್ಲ ಬೆಳಗ್ತಾ ಅನ್ನಿಸ್ತದೆ ನಮಗೆ. ಇದು ಪರಪ್ರಕಾಶ, ಅದು ಸ್ವಪ್ರಕಾಶ ಅಲ್ಲ. ಕನ್ನಡಿಯಿಂದ ಬೆಳಗುವ ಮನೆಯು ಅದು
ಪರಪ್ರಕಾಶದಿಂದ ಬೆಳಗುತ್ತದೆ, ಸ್ವಪ್ರಕಾಶ ಅದು ಅಲ್ಲ. ಅನುವರ್ಜನ ಚಿತ್ ಪ್ರತಿಬಿಂಬ ಶಕ್ತಿ, ಪ್ರತಿಬಿಂಬ ಶಕ್ತಿ ಏನದಲ್ಲ, ಇದು ಅನುವರ್ಜನ. ಹೇಗೆ ಗೌರ್ಮೆಂಟ್ ಶಕ್ತಿ, ಆ ಶಕ್ತಿ SP ಇರೋದ್ರಿಂದ ಹೆಂಗೆ ಕೆಲಸ ಮಾಡ್ತಾನೆ, ಅವ್ರು ಯಾವಾಗಲೂ ವಿತ್ಡ್ರಾ ಮಾಡ್ಕೋಬೇಕು, ವಾಪಸ್ ಮಾಡ್ಕೋಬೋದು. ಹಾಗೆ ಏನಪ್ಪ ಅಂದ್ರೆ ಈ ಯಾವುದು ಜೀವ ಅಂತಃಕರಣವು ಕೂಡ ಆ ಆತ್ಮನ ಸ್ವಯಂ ಪ್ರಕಾಶ ರೂಪ ಆತ್ಮನ ಇದು ಅಂತಃಕರಣ ಶುದ್ಧಿ ಇರುವುದರಿಂದ ಅದರಲ್ಲಿ ಪ್ರತಿಫಲಿಸಿ ಏನಪ್ಪ ಅನುವ್ರಜತಿ, ಅದರಂತೆ ತಾನೂ ಬೆಳಗುತ್ತದೆ, ಅನುವ್ರಜನ್ ಏನು ಚಿತ್ ಪ್ರತಿಬಿಂಬ ಶಕ್ತಿ. ಚಿತ್ ಅಂದರೆ ಆತ್ಮ ಬ್ರಹ್ಮ, ಆ ಪ್ರತ್ಯೇಗಾತ್ಮನ ಶಕ್ತಿಯನ್ನು ಈ ಅಂತಃಕರಣ ಪಡೆದುಕೊಂಡು ಅದು ಅನುವ್ರಜತಿ, ಅದರಂತೆ ಬೆಳಗುತ್ತದೆ. ಹೆಂಗೆ ವಿಜ್ಞಾನ ಸಂಜ್ಞ, ತಾನೂ ಕೂಡ ವಿಜ್ಞಾನ ಪ್ರಕಾಶ ಮಾಡುತ್ತೇನೆ ಅಂತ ಬೆಳಗುತ್ತದೆ. ಅಲ್ಲ, ಇದು ಪ್ರಕೃತಿಯೇ ವಿಕಾರ, ಇದು ಪ್ರಕೃತಿ ವಿಕಾರದ ಇದ್ದಂಗೆ ಇರೋಂಗಿಲ್ಲ. ಹೌದಾ? ಕನ್ನಡ ಅಳಿಗಾಡ್ತಂದ್ರೆ ಅದು ಅಳಿಗಾಡ್ತದೆ, ಕನ್ನಡ ಅಳಿಗಾಡ್ತಂದ್ರೆ ಅದು ಅಳಿಗಾಡ್ತದೆ, ಪ್ರಕಾಶನ ಅಳಿಗಾಡ್ತದೆ. ಕನ್ನಡದೊಳಗೆ ಏನೇನು ಚಿಕ್ಕಿದ್ದು ಅದಕ್ಕೂ ಚಿಕ್ಕಿ ಬರ್ತದೆ. ಇದು ಪ್ರಕೃತಿಯ ವಿಕಾರ ಅದ. ಯಾವುದು? ಅಂತಃಕರಣ, ಮನಸ್ಸಿನ ಬಗ್ಗೆ ಹೇಳಕತ್ತಾರಲ್ಲ, ವಿಜ್ಞಾನಮಯ ಕೋಶ. ಈ ಬುದ್ಧಿ ಏನದ? ಪ್ರಕೃತಿಯ ವಿಕಾರ ಅದ. ವಿಕಾರ ಅಂತ ಯಾಕಂತ ಇದ್ದಂಗೆ ಇರಲಾರ್ದಕ್ಕೆ ವಿಕಾರ ಅಂತ. ಹೌದಾ? ಮೇಲೆ ಇದು ವಿಶೇಷ ಕೃತಿ ವಿಕಾರ, ವಿಶೇಷವಾಗಿ ತೋರೋದಕ್ಕೆ ಆಗ್ತದೆ, ಮತ್ತು ತೋರ್ತಾ ಅದಕ್ಕೆ ಹೆಸರು ಪ್ರಕೃತಿ ವಿಕಾರ. ಏನು? ವಿಜ್ಞಾನ ಬುದ್ಧಿ, ಇದು ಪ್ರಕೃತಿ ವಿಕಾರದ. ಮತ್ತು ಹೆಂಗದ? ಜ್ಞಾನ ಕ್ರಿಯಾ ವಾನ್ ಅದ, ಇದಕ್ಕೇನದ? ಜ್ಞಾನ ಕ್ರಿಯಾ ಎರಡೂ ಅದ. ಯಾಕೆ ಬುದ್ಧಿ ತಿಳಿತದೆ, ವಿಜ್ಞಾನದ ಕೋಶ ತಿಳಿತದೆ. ಇದು ಮಿಥ್ಯಂ, ಇದು ಇಂಥ ರೂಪು, ಇದು ಇಂಥ ಶಬ್ದ, ಇದು ಇಂಥದೇ ಪಗಂಧ ಗೊತ್ತಾಗ್ತದೆ. ಅದಕ್ಕೆ ಬುದ್ಧಿಯಲ್ಲಿ ಗುರ್ತಾಗ್ತದೆ. ಅದಕ್ಕೆ ಅಂತಾರೆ ಇದು ಜ್ಞಾನ. ಆಮೇಲೆ ಕ್ರಿಯೆ, ಚಲೋ ಅನ್ನಿಸ್ತು ಗ್ರಹಣ, ಚಲೋ ಅನ್ನಿಸ್ಲಿಲ್ಲ ತ್ಯಾಗ. ತ್ಯಾಗ ಗ್ರಹಣ ಒಂದು. ಏಲೋಕ ಪರಲೋಕ ಇವೆಲ್ಲ ಗಮನ ಮಾಡಿಸ್ತದಕ್ಕೆ ಅವರು ಜ್ಞಾನ ಕ್ರಿಯಾವಾನ್. ಏನು? ಅಹಮಿತಿ, ನಾನೇ ನೋಡಿದೆ, ನಾನೇ ಮಾಡಿದೆ, ನಾನೇ ತಿಂದೆ, ನಾನೇ ಕೊಟ್ಟೆ, ನಾನೇ ತೊಗೊಂಡೆ, ಈ ಕ್ರಿಯೆಯಿಂದ ಕೂಡಿಕೊಂಡು ಸದಾ ಏನಪ್ಪ ಅಂತ ಕೇಳಿದರೆ ಇದು ಶರೀರದಲ್ಲಿ ಅಭಿಮಾನವನ್ನು ಹುಟ್ಟಿಸುತ್ತದೆ. ನಾನು ನೋಡಿದೆ, ನಾನು ಕೇಳಿದೆ, ನಾನೇ ಮುಟ್ಟಿದೆ ಅಂತ ಭೃಶಂ ಸದಾ ಏನಪ್ಪ ದೇಹೇಂದ್ರಿಯಾದಿಷು ಅಭಿಮನ್ಯತೆ. ದೇಹ ದಪ್ಪ ಆದ್ರೆ ನಾ ದಪ್ಪಾದೆ, ಬೆಳಗಿದ್ರೆ ನಾ ಬೆಳಗಿದ್ದೆ, ಕಣ್ಣು ನೋಡಿದ್ರೆ ನಾ ನೋಡಿದೆ, ಕಿವಿ ಕೇಳಿದ್ರೆ ನಾ ಕೇಳಿದೆ, ಇತಿ ಅಭಿಮನ್ಯತೆ. ವಿಶೇಷ. ನಾನೇ ನೋಡಿದೆ ಅಂತಾನು, ಬರೀ ನೋಡಿದಂಗಿಲ್ಲ. ನಾನೇ ನೋಡಿದೆ, ನಾನೇ ಕೇಳೀನಿ. ಇದು ವಿಶೇಷವಾಗಿ ಅಭಿಮಾನ ಮಾಡ್ತಾನೆ. ನೋಡಿ ಬಿಟ್ಟರೆ ಅನ್ನಂಗಿಲ್ಲ. ನಾನೇ ರೀ. ಹೀಗೆ ವಿಶೇಷವಾದ ಅಭಿಮಾನವನ್ನು ಯಾವುದು? ಇದು ವಿಜ್ಞಾನಮಯ ಕೋಶ ಹುಟ್ಟಿಸ್ತದೆ. ಯಾರು ಅಭಿಮಾನ ಮಾಡ್ತಾರೆ ಅವ್ರದ್ದು ಅಹಂಕಾರ ಬೆಳೀತದೆ. ಅಹಂಕಾರ ಬೆಳೀತು ಅಂತ ತಿಳ್ಕೋಬೇಕು. ಅಜ್ಞಾನ ಐತಿ. ಅಜ್ಞಾನ ಐತಿ ಅಂದರೆ ಹುಟ್ಟುತ್ತಾನೆ, ಸಾಯ್ತಾನೆ, ಶೀಲ ಮಾತು. ಈ ಜನ್ಮ ಮರಣಗಳಿಗೆ ಈ ಸಮಸ್ತ ವಿಜ್ಞಾನಮಯ ಕೋಶವೇ. ಬುದ್ಧಿ ಮುಖ್ಯವಾಗಿರುವ ಜ್ಞಾನೇಂದ್ರಿಯಗಳೇ ಏನಪ್ಪ ಅಂದ್ರೆ ನೋಡುವಲ್ಲಿನ, ಕೇಳುವಲ್ಲಿನ, ಮುಟ್ಟುವಲ್ಲಿನ, ತಿನ್ನುವಲ್ಲಿ ನಾ ಅಂತ ಮಾಡಿ ಆ ಮುಟ್ಟುವಲ್ಲಿ ಕೇಳುವಲ್ಲಿ ಏನೇನು ಪಾಪ ಪುಣ್ಯಗಳು ಆಗ್ತವೆ ಅದರಿಂದ ಪ್ರಾಪ್ತವಾದ ದೇಹವು ಇವೆಲ್ಲವೂ ನಾನೇ. ಸ್ವರ್ಗಿ ನಾನೇ, ನರಕಿ ನಾನೇ, ಸುಖಿ ನಾನೇ, ದುಃಖಿ ನಾನೇ ಅಂತ ಹಿಂಗೆ ಅಭಿಮಾನ ಮಾಡೋದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಭೂತ ಪಂಚಕ ಸತ್ವ ಸಮಾವಿಷ್ಟ ಕಾರ್ಯತ್ವಾತ ಬುದ್ಧಿ ಸ್ವಚ್ಛತೆ. ಬುದ್ಧಿ ಸ್ವಚ್ಛ ಕನ್ನಡದ. ಯಾಕೆ? ಅದು ಪಂಚಭೂತಗಳ ಸತ್ವಗುಣದಿಂದ ಆಗ್ಯದ. ಬಿಲ್ಕುಲ್ ಅದರ ಏನೂ ಕೂಡಿಲ್ಲ. ಪಕ್ಕ ರೇಷ್ಮೆ ಇರಬೇಕು, ಅದರ ಸೂತಿ ಕೂಡಿಲ್ಲ, ಯಾವುದು ಕೂಡ ರೇಷ್ಮೆ ಹೆಂಗೆ ಸದಾ ಮಡಿ ಇರ್ತದೆ ನೋಡ್ರಿ. 8 ಸಲ ಉಟ್ರು ಮಡಿನೇ.
ಹರಿತಕ್ಕ ಹುಡ್ರಿ ಅದು ಮಡಿನೇ ಇರ್ತದೆ, ಏನಾಗಿಲ್ಲ ಅದು. ಹೌದು, ಹಾಗೆ ಇದನ್ನು ಇದನ್ನು ಹಾಗೆ ಮಡಿ ಇದ್ದಂಗೆ ಅದು ಸತ್ವಗುಣ. ಯಾಕೆ ಸತ್ವಗುಣದಿಂದಾಗ ಇದು ಸಮಸ್ತ ಪಂಚಭೂತಗಳ ಸಮಷ್ಟಿ ಸತ್ವಗುಣದ ತಯಾರು ಆಗಿರುವುದರಿಂದ ಇದು ಬುದ್ಧಿ ಹೆಂಗದ ಸ್ವಚ್ಛತೆಯ. ಹಾಂ, ಇದು ಸ್ವಚ್ಛದ ಇದೇಪ್ಪ. ಇದ್ರಾಗ ಏನಿಲ್ಲ. ರೇಷ್ಮೆಯರು ಎಷ್ಟು ಸಲ ಬಿಡ್ರಿ, 2 ಸಲ ಕಡೆ. ಅದಕ್ಕೆ ಮಡಿ ಮಾಡಿ ಅದಕ್ಕೆ ಮಡಿನೇ ಇರ್ತದೆ. ಇವ ಮಡಿ ಆಗೋ ತನಕ ಸಾಯುತಕ್ಕೆ ಅದು ಮಡಿನೇ ಇದೆ. ಸಾಯುತಕ್ಕೆ ಅದು ಮಡಿನೇ ಇರ್ತದೆ. ಅದೇನು ನೀರು ಹಾಕೋ ಜರುತ್ತೆ. ಅದಕ್ಕೆ ಅಂತಾರೆ ಅವರಪ್ಪ, ಈ ಮನಸ್ಸು ಹೆಂಗದೆ ಅಂತ ಕೇಳಿ ಸತ್ವಗುಣ ಸಮಷ್ಟಿಯಿಂದ ಆಗಿರುವುದರಿಂದ ಇದು ಸ್ವಚ್ಛತೆಯ, ಭಾಳ ಸ್ವಚ್ಛತೆ, ಭಾಳ ಸ್ವಚ್ಛ. ಪಟ್ನೆ ಹಿಡ್ಕೋತದ ಪ್ರತಿಬಿಂಬ. ಕನ್ನಡಿ ಸ್ವಚ್ಛ ಇದ್ರೆ ಪಟ್ನೆ ಹಿಡ್ಕೋತಾನೆ ನೋಡಿ. ಇನ್ನು ಇದ್ರಾಗ ದುರ್ಬೀನ್ ಅಂತ ಇರ್ತಾವೆ ನೋಡಿ, ದುರ್ಬೀನ್. ಅವು ಭಾಳ ಭಾರಿ, ಎಷ್ಟು ಸೂಕ್ಷ್ಮ ಇದ್ದರೂ ಹಿಡಿತಾವಲ್ಲ. ಹಂಗಿದ್ದಂಗೆ ಅದೇನಪ್ಪ ಅಂತ ಕೇಳಿದ್ರೆ ಸ್ವಚ್ಛತೆಯ ತತ್ರ ಚಿದ ಅವಶ್ಯಂ ಪ್ರತಿಬಿಂಬಿತ. ಅಲ್ಲಿ ಏನಪ್ಪ ಅಂದ್ರೆ ಆತ್ಮ ಪ್ರತಿಬಿಂಬ ಆಗುತ್ತಾನೆ. ಮಣ್ಣಾಗ ಆಗಂಗಿಲ್ಲ, ಕಲ್ಲು ಮೇಲೆ ಆಗಂಗಿಲ್ಲ. ಯಾಕೆ ಸ್ವಚ್ಛ ಇಲ್ಲ. ಅದೇ ಕಲ್ಲು ತಿಕ್ಕಿ ಮಾಡಿದ್ರೆ ಮಾರಿ ಕಾಣ್ತದೆ. ಹಾಗೆ ಏನಪ್ಪ ಅಂತಂದ್ರೆ ಇದು ಮನುಷ್ಯ ಹೆಂಗದ, ಇಷ್ಟು ಶುದ್ಧ ಅದ ಬುದ್ಧಿ. ಅದರೊಳಗೆ ಏನಪ್ಪ ಅಂದ್ರೆ ಯಾರ್ಯಾಕೆ ಬಂದು ನಿಂದ್ರಲ್ಲಕ್ಕ ಅದ್ರ ಮುಂದೆ ಬೀಳ್ತಪ್ಪ. ಅದ್ರ ಮುಂದೆ ಯಾರ್ಯಾಕೆ ನಿಂದಿರ್ತಾರೆ, ಇವನೇ ನಿಂತಾನೆ, ಪ್ರತ್ಯೇಗಾತ್ಮ ನಿಂತಾನೆ, ಇವನೇ ಅದರಂತೆ ಸಮೀಪ ಇದ್ದವ ಇವನೇ. ಮನಸ್ಸಿಗೆ ಬುದ್ಧಿ ಸಮೀಪ ಇದ್ದವ್ರು ಯಾರು, ಇವನೇ. ಮತ್ತು ಇವನೇ ಪ್ರತಿಬಿಂಬ ಬೀಳ್ತದೆ. ಅದು ಚಿತ್ತ ಪ್ರತ್ಯೇಗಾತ್ಮನ ಪ್ರತಿಬಿಂಬಿತ ಏವ. ಹೆಂಗೆ ಪ್ರತಿಬಿಂಬ ಬೀಳ್ತದೆ, ಬೀಳಲ್ಯಾಕ್ರಿ ಅನುವ್ರಜನ್ ಇದು ಹೇಳ್ತು. ಭಾಳ ಕಡೆ ಮಗನಿಗೆ ಹೆಣ್ಣು ನೋಡೋಕ್ಕೆ ಹೋಗಿ ಅವರೇ ಮಾಡ್ಕೊಂಬಂದಂತ್ರಿ. ಕೇಳಿರಿಲ್ಲ? ಹೆಣ್ಣು ನೋಡೋಕ್ಕೆ ಹೋಗ್ಯಾನ, ಪೂರ್ ಚಲೋ ಕಾಣ್ತೈತೆ, ಅವನೇ ಮದುವೆ ಮಾಡ್ಕೊಡ ಆ ಮುದುಕೆ. ಯಾಕೆ ಏನದ ಇದು ಆತ್ಮ ಕರಡಿ ಹೋಗಿ ತಾನೇ ಹಾಕುವಂತ ನಾನೇ ಅಂತ ಅನುವ್ರಜನ್. ಆ ಪ್ರತಿಬಿಂಬ ತದ್ವತ್ ಅನುವ್ರಜನ್ ಅಂದರೆ ಬಿಂಬ ಹೇಗದೆಯೋ ಅದರಂತೆ ಅನುವ್ರಜನ್ ಅಂದರು. ಅದಕ್ಕೆ ಅದು ಪ್ರತಿಬಿಂಬ ಇರಬೇಕು. ಅದು ನಾನು ತಿಳ್ಕೊಬೇಕಾ? ವಿಜ್ಞಾನ ಖುಷಿ ಅದೇ ನಾ ಅಂತ ತಿಳ್ಕೊಂಡ್ಕೊಂತಿದ್ದು. ಅನುವ್ರಜನ್ ಯಹ ಚಿತ್ತೇ, ಚಿತ್ತದಲ್ಲಿ ಅನುವ್ರಜನ್ ಚಿದ್ರೂಪಶ್ಯ ಪರಮಾತ್ಮನ ಪ್ರತಿಬಿಂಬ. ಅನುವ್ರಜನ್ ಹೆಂಗದ ಹಾಗೆ. ಕನ್ನಡಿ ಸ್ವಚ್ಛ ಇಲ್ಲ ಅಂದ್ರೆ ಟಿಕಳಿ ಇತ್ತು ಅಂದ್ರೆ ಮಾರಿ ಮಾಡಿ ಟಿಕಳಿ ಕಾಣ್ತಾವೆ. ಕನ್ನಡ ಸ್ವಚ್ಛ ಇತ್ತಂದ್ರೆ ಆ್ಯಸ್ ಇಟ್ ಈಸ್. ಹೌದಾ? ಫೋಟೋ ತೆಗಿಯೋ ಕನ್ನಡಿ ಇರ್ತಾವೆ ನೋಡಿರಿ, ಅದ್ರ ಮುಂದೆ ಕಾಜೆ ಇರ್ತದೆ. ನಮ್ಮ ಮಾರಿ ನೋಡೋಕೆ ಕನ್ನಡಿನೇ ಇರ್ತಾವೆ. ಹೆಂಗೆ ತೋರಿಸ್ತಾವೆ ಯಾರಿಗೂ ನೀವು. ಅದು ಹಂಗಲ್ಲ, ಇಷ್ಟು ಶುದ್ಧ ಇರ್ತದೆ ರೀ ಫೋಟೋ ಕನ್ನಡಿ. ಹೆಂಗಿದು ಎಲ್ಲಿ ಕಚ್ಚಿ ಎಲ್ಲಿದ್ದು ಪ್ರತಿಯೊಂದು ತಗೋತದೆ. ನಿನ್ನ ತುಟಿ, ನಿನ್ನ ಮೂಗ, ಉಬ್ಬುದು, ಸಣ್ಣದು ಎಲ್ಲ ಹೆಂಗೆ ತಿಳ್ಕೊತದೆ. ಹಂಗೆ ಅಂತಃಕರಣ ಇಷ್ಟು ಸ್ವಚ್ಛದ ಕನ್ನಡಿ ಇದ್ದಂಗೆ, ಫೋಟೋ ತೆಗಿಯೋ ಕನ್ನಡಿ ಇದ್ದಂಗೆ ಅದು. ಅದಕ್ಕೇನಪ್ಪ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತಾರೆ ಅವರು, ಅಲ್ಲಿ ಅಜಸ್ರಂ, ಅಲ್ಲಿ ಆ ಯಾವ ಪ್ರತಿಬಿಂಬ ಬಿದ್ದು, ಆ ಪ್ರತಿಬಿಂಬ ಏನಪ್ಪ ಅಜಸ್ರಂ ಸರ್ವದಾ ಜ್ಞಾನ ಕ್ರಿಯ ಉಳ್ಳದ್ದಾಗಿ, ಜ್ಞಾನ ಅದರಿಂದ ಕ್ರಿಯೆ. ಇದು ರೂಪ ಬೇಕು ಕ್ರಿಯೆ, ರೂಪ ಜ್ಞಾನ ಬೇಕು ಕ್ರಿಯೆ. ಇವೆಲ್ಲ ಕ್ರಿಯೆಯಿಂದ ಕೂಡಿಕೊಂಡು ಏನು ಮಾಡ್ತಾನೆ, ದೇಹಾದವು, ದೇಹ ಇಂದ್ರಿಯ ಅವೆಲ್ಲವುಗಳಲ್ಲಿ ಬೃಷಂ ಸದಾ ಏನಕ್ಕ ಅವ ಅಭಿಮನ್ಯತೆ, ಅಹಂಕಾರ ಮಾಡ್ತಾನೆ. ನಾ ನೋಡಿದೆ, ನಾ ಕೇಳಿದೆ, ನಾ ಮುಟ್ಟಿದೆ, ನಾ ದಪ್ಪ, ನಾ ತೆಳಗೆ, ಹಿಂಗೆ ಅಭಿಮಾನ ಮಾಡ್ತಾನೆ. ಪ್ರತಿಬಿಂಬ ಜೀವ ತಸ್ಯ ಶಕ್ತಿರ್ ಭಾಸಕತ್ವ ರೂಪ ತಸ್ಯ ಯಸ್ಯ ಭಾಸಕ ಪ್ರತಿಬಿಂಬಾಸಿ ಭಾಸಕತ್ವ. ಯಾವ ಪ್ರಕಾಶವು ಜಗತ್ತನ್ನು ಭಾಸನ ಮಾಡುವುದೋ ಅದೇ ಕನ್ನಡಿಯಲ್ಲಿ ಬಿದ್ದು ಅದನ್ನು ಕೂಡ ಭಾಸನ ಮಾಡುತ್ತದೆ. ಕತ್ತಲಿ ಕೋಣೆ ಇತ್ತು ಅಂದ್ರೆ
ಹೊರಗೆ ಬೆಳಕಿತ್ತು ಅಂದ್ರೆ ನೀವು ಕನ್ನಡಿ ಹಿಡಿದು ಒಳಗೆ ಬಿಡ್ರಿ ಎಲ್ಲ ಪ್ರಕಾಶ ಮಾಡಿ ಕತ್ಲೆ ಪ್ರಕಾಶ ಮಾಡ್ತದೆ. ಯಾಕೆ ಹೇಗೆ ಆ ಸೂರ್ಯಪ್ರಕಾಶವು ಪ್ರತಿಬಿಂಬ ಎಲ್ಲವನ್ನು ಬೆಳಗುತ್ತದೆಯೋ ಅದರಂತೆ ಶುದ್ಧವಾದ ಕನ್ನಡಿಯಲ್ಲಿ ಬಿದ್ದ ಆ ಸೂರ್ಯನ ಪ್ರತಿಬಿಂಬವು ಎಲ್ಲವನ್ನು ಬೆಳಗುತ್ತದೆ, ಕತ್ತಲೆಯನ್ನು ಬೆಳಗುತ್ತದೆ, ಅದನ್ನು ಕೂಡ ಬೆಳಗುತ್ತದೆ. ಆದರೆ ಅದರದೇ ಅದ ಶಕ್ತಿ ಏನಪ್ಪ ಅದರದೇ ಬೆಳಗುತ್ತದೆ. ಭಾಸಕತ್ವ ಪ್ರತಿಬಿಂಬಸ್ಯಾಪಿ ಭಾಸಕತ್ವ ಪ್ರತಿಬಿಂಬನೂ ಕೂಡ ಪ್ರಕಾಶ ಮಾಡ್ತದೆ. ಪ್ರಸಿದ್ಧ ಮಹಿ ಲೋಕೆ ಅದೇ ಹಂಗೆ ರೀ ಪ್ರತಿಬಿಂಬ ಹೆಂಗೆ ಪ್ರಕಾಶ ಮಾಡ್ತದೆ ರೀ, ಬುದ್ಧಿ ಹೆಂಗೆ ಪ್ರಕಾಶ ಮಾಡ್ತದೆ ರೀ ಅಂತ ಕೇಳಿದ್ರೆ ಅರೆ ಗೊತ್ತಿಲ್ಲ ನಿನಗಂತ ಕೇಳಿದ್ರೆ ಏನು ಪ್ರಸಿದ್ಧ ಮಹಿ ಲೋಕೆ ದರ್ಪಣಾದಿ ಬಿಂಬಿತ ಸೂರ್ಯ ಪ್ರತಿಬಿಂಬಸ್ಯ ಅಪಿ ಸೂರ್ಯ ಪ್ರವೇಶ ಅಯೋಗ್ಯ ಅಂಧಕಾರ ಆವೃತ ಭೂ ವಿವರಾದಿಗತ ವಸ್ತು ಭಾಸಕತ್ವ ಮಿತಿ. ಎಷ್ಟು ಬುದ್ಧಿವರದು ಏನಪ್ಪ ಅದಕ್ಕೆ ಇದು ಗೊತ್ತಿಲ್ಲ ಏನು ನಿನಗೆ ಅಂದ್ರೆ ಏನು ಅಲ್ಲ, ಎಲ್ಲಿ ಸೂರ್ಯ ಹೋಗಂಗಿಲ್ಲ, ಪ್ರಕಾಶ ಇಲ್ಲ, ಗವ್ಯಾಗ ಸಹಿತ ಏನಪ್ಪ ಅಂತ ಕೇಳಿದ್ರೆ ಪ್ರತಿಬಿಂಬ ಬೆಳಗ್ತದೆ. ಯಾವುದು ಕನ್ನಡಿದು ಸೂರ್ಯನ ಪ್ರತಿಬಿಂಬ ಕನ್ನಡಿ ಕನ್ನಡಿ ಹಿಂಗೆ ಹಿಡಿದ್ರಿ ಅಂದ್ರೆ ಆ ಗವಿ ಬೆಳಗ್ತದೆ ಗೊತ್ತೇ ಇಲ್ಲ. ಪ್ರತಿಬಿಂಬಕ್ಕಿಂತಲೂ ಹೆಚ್ಚಿಗೆ ಬೆಳಗ್ತದೆ, ಯಾಕೆ ಪ್ರತಿಬಿಂಬದಲ್ಲಿ ಕೂಡ ಬಿಂಬದಂತೆ ಶಕ್ತಿ ಇರ್ತದೆ. ಆಗ ಬುದ್ಧಿ ಇದು ಸ್ಪಷ್ಟವಾದ ಕನ್ನಡಿ ಅದು, ಇದು ದೊಡ್ಡ ಕನ್ನಡಿ ಅದು. ಆತ್ಮಾಂಕರ ಅದೇ ಅದನ್ನು ಸೂರ್ಯನಂತೆ ಪ್ರತ್ಯೇಗಾತ್ಮ. ಅವನ ಪ್ರತ್ಯೇಗಾತ್ಮನ ಶುದ್ಧವಾದ ಕನ್ನಡಿ ಇರುವುದರಿಂದ ಬುದ್ಧಿ ಇರುವುದರಿಂದ ಆ ಬುದ್ಧಿ ಎಲ್ಲೇನಪ್ಪ ಅಂತಂದ್ರೆ ಆ ಆತ್ಮನ ಪ್ರತಿಬಿಂಬ ಬಿದ್ದು ನೇತ್ರ ಸೋತಾದಿಯ ದ್ವಾರ ಇದಂ ಇತ್ತಂ ಅಂತ ಅರಿತಾನವ, ತಿಳ್ಕೊತಾನವ. ಅನುವರ್ಜತ್ ಚಿತ್ತ ಪ್ರತಿಬಿಂಬ ಶಕ್ತಿ. ಪ್ರತಿಬಿಂಬ ಶಕ್ತಿ ಏನು ಬಿಂಬದ ಅನುವ್ರಜನ್, ಅದರಂತೆ ಅನು ಅಂದರೆ ಅದರಂತೆ, ಬಿಂಬದಂತೆ ಅನುವ್ರಜನ್ ಕೆಲಸ ಮಾಡೋದು, ವ್ರಜ ಗತಿ ಅದು ಮಾಡೋದು, ಬಿಂಬದಂತೆ ಪ್ರಕಾಶ ಮಾಡತಕ್ಕಂಥದ್ದು ಎಲ್ಲಿ ಪ್ರತಿಬಿಂಬ ಶಕ್ತಿ. ಪ್ರತಿಬಿಂಬನೂ ಕೂಡ ಅದ. ಚಿದನೋ ಪ್ರವೇಶ ಚಿತ್ ಶಕ್ತಿ ವಿಶಿಷ್ಟ. ಹೌದಲ್ಲ, ಆ ಬುದ್ಧಿಯೊಳಗೆ ಏನಾಗ್ಯದ ಪ್ರಕಾಶ ಮಾಡುವ ಚಿತ್ತಿನ ಶಕ್ತಿ ಪ್ರವೇಶ ಆಗ್ಯದ ಅದರೊಳಗೆ. ಹೌದಲ್ಲ, ಪ್ರವೇಶ ಆಗ್ಯದ ಅದರೊಳಗೆ. ಆದ್ದರಿಂದ ಏನಪ್ಪ ಆ ಕೆಲಸ ಅದು ಮಾಡ್ತದೆ. ಅತಏವ ಅದಕ್ಕೆ ವಿಜ್ಞಾನ ಸಂಜ್ಞ, ವಿಶೇಷ ಜ್ಞಾನ. ಬರೀ ಜ್ಞಾನದಿಲ್ಲ, ಸೂರ್ಯನಕ್ಕಿಂತಲೂ ಹೆಚ್ಚಿಗೆ ಬೆಳಗ್ತದೆ ಅದು. ಏನ್ರಿ ಹೆಚ್ಚಿಗೆ ಬೆಳಗ್ತದೆ, ಭಾಳ ಪ್ರಕಾಶ. ಸೂರ್ಯನ ನೋಡ್ತೇವೆ ನಾವು, ಅದರ ಆ ಕರಡಿನ ಪ್ರಕಾಶ ನೋಡೋಕ್ಕಾಗಲ್ಲ, ಕಣ್ಣು ಮುಸ್ತಾನೆ, ಕಣ್ಣಿಗೆ ಪೂರ ಪ್ರಮಾಣ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ಇದು ಅನುವ್ರಜನ್ ಹೇಳ್ತಾರೆ ಅವರು. ವಿಜ್ಞಾನ ಮಿತಿ ಸಂಜ್ಞಾ ಯಶಸ ವಿಜ್ಞಾನ ಯಜ್ಞಂ ತನು, ವಿಜ್ಞಾನಂ ಯಜ್ಞಂ ತನುತೆ. ಯಜ್ಞ ಅಂದರೆ ಕ್ರಿಯೆ. ಆ ಜ್ಞಾನವು ವಿಜ್ಞಾನ ರೂಪವಾಗಿ, ಜ್ಞಾನ ಕಿವಿಯಿಂದ ವಿಜ್ಞಾನ, ಕಣ್ಣಿನಿಂದ ವಿಜ್ಞಾನ, ಬಾಯಿಯಿಂದ ವಿಜ್ಞಾನ, ವಿಶೇಷ ಜ್ಞಾನ. ಹೌದಲ್ಲ, ಇದು ರೂಪ ಶಬ್ದ ವಿಶೇಷ ಜ್ಞಾನ ಏನಪ್ಪ ಅಂತ ಕೇಳಿದ್ರೆ ತನುತೆ ಮಾಡ್ತದೆ. ಶ್ರುತಿ ಹೇಳಿದೆ ಪ್ರಕೃತಿ ಮೂಲ ಪ್ರಕೃತಿ ಅವಿದ್ಯಾಯ ವಿಕಾರ. ಇದು ವಿಕಾರ ಅಂದ್ರಲ್ಲ, ಪ್ರಕೃತಿ ವಿಕಾರ ಅಂದ್ರಲ್ಲ, ಏನು ಮನುಷ್ಯ ಕಡೆಗೆ ಅವಿದ್ಯೆಯಿಂದನೇ ಬಂದ, ಪ್ರಕೃತಿಯಿಂದಲೇ ಬಂದ. ಸತ್ವ ರಜ ತಮ ಗುಣದಿಂದ ಕೂಡಿದ ಪ್ರಕೃತಿ ಎಲ್ಲಿ ಸತ್ವ ವೃದ್ಧಿ ಆಯಿತು, ರಜೋ ವೃದ್ಧಿ ಆಯಿತು, ತಮ ವೃದ್ಧಿ ಆಯಿತು, ಅಲ್ಲಿ ಇಂದ್ರಿಯಾದಿಗಳು ಉತ್ಪತ್ತಿ ಆಗ್ಯಾವ. ಅದ್ರ ಸಲುವಾಗಪ್ಪ ಇದು ಅದರ ವಿಕಾರ ಅದ. ಎದ್ರದ್ದು ಮೂಲ ಪ್ರಕೃತಿ ವಿಕಾರದ ಏನದು ಸೂಕ್ಷ್ಮ ಭೂತ ಪಂಚಕ ಸತ್ವ ಸಮಷ್ಟಿ ಕಾರ್ಯತ್ವಾತ್. ಸೂಕ್ಷ್ಮಭೂತಗಳ ಏನಪ್ಪ ಎಲ್ಲ ಪೃಥ್ವಿ ಎಲ್ಲ ಭೂತಗಳ ಸೂಕ್ಷ್ಮತೆ ಅದರದ್ದು ಸತ್ವಗುಣ ಕಾರ್ಯವಾಗಿರುವುದರಿಂದ ಸೂಕ್ಷ್ಮಭೂತ ಪಂಚಕಸ್ಯ ಅವಿದ್ಯಾ ಕಾರ್ಯತೆಯ ಪರಂಪರೆಯ. ಅವಿದ್ಯೆಯಿಂದ ತನ್ಮಾತ್ರೆ ಇತ್ತು ಭೂತಗಳಿಂದ ಇದು ಮನಸ್ಸ ಕುಡಿಯಾಗ್ಯದಲ್ಲ. ಇದರ ಮೂಲ ಯಾವಾಗದ ಅವಿದ್ಯಾನೇ ಅದು.
ಅವಿದ್ಯೆಯೇ ಪ್ರಕೃತಿಯೇ ಪಂಚತನ್ಮಾತ್ರೆಯಾಗಿ ಪಂಚಭೂತಗಳಾಗಿ ಅದರ ಪಂಚೀಕರಣವಾಗಿ ಇಷ್ಟೆಲ್ಲ ಮನಸ್ಸಾಗ್ಯದಲ್ಲ. ಇದಕ್ಕೆ ಮೂಲ ಇವರು ಮೂಲ ಎಲ್ಲಿದೆ? ಗಂಗೋತ್ರಿ. ಗಂಗಾ ನದಿ ಮೂಲೆಯಲ್ಲಿ ಗಂಗೋತ್ರಿ, ಜಮುನಾ ನದಿ ಮೂಲ ಜಮುನೋತ್ರಿ. ಈ ಮನುಷ್ಯನ ಮೂಲೆಯಲ್ಲಿ ಅಲ್ಲೇ ಅವಿದ್ಯೆ, ಅದರ ವಿಕಾರದ ಇದು. ಹಾಗೆ ಆ ನದಿ ವಿಕಾರಾಗಿ ಸಣ್ಣದಾಗಿ ದೊಡ್ಡದಾಗಿ ಏಳಾಗಿ ಹರಿತಲ್ಲ ಗಂಗಾ, ಹಾಗೆ ಇದನ್ನು ಕೂಡ ಅನಂತಾಗಿ ಹರಿತದೆ. ಯಾವುದು? ಆ ಅವಿದ್ಯೆ ವಿಕಾರ. ಇದು ವಿಕಾರ. ಸೂಕ್ಷ್ಮಭೂತ ಪಂಚಕ ಸತ್ವ ವಿಶಿಷ್ಟ ಕಾರ್ಯತ್ವ ಸೂಕ್ಷ್ಮಭೂತ ಪಂಚಕಸ್ಯ ಅವಿದ್ಯಾ ಕಾರ್ಯತೆಯ ಪರಂಪರೆಯ ಅವಿಷೇಧ ಅಲ್ಲ, ಪರಂಪರ ಅವಿದ್ಯಾ ಮಾಲ ಆಮೇಲೆ ವಿಕೃತಿಯಾಗಿ ಏನಪ್ಪ ಅಂದ್ರೆ ಅವಿದ್ಯಾ ಕಾರ್ಯತ್ವ ಏವ ಅಂದರೆ ಅವಿದ್ಯಾ ವಿಕಾರ. ಇದಕ್ಕೆ ಪ್ರಕೃತಿಯ ವಿಕಾರ ಅಂತ ಕರೆದರು. ಪ್ರಕೃತಿಯ ವಿಕಾರ. ಜ್ಞಾನ ಕ್ರಿಯಾವಾನ್ ಇದೇನಾದರೆ ಬುದ್ಧಿ, ಜ್ಞಾನ ಅನ್ನೋದು ಕೆಲಸ ಮಾಡ್ತದೆ. ಅದು ಇಲ್ಲದೆ ಹಂಗಿಲ್ಲ, ಹೌದಲ್ಲ? ಈಗ ಅದು ಬೇಕು, ಅದು ಇಲ್ಲಿ ಕೆಲಸನೇ ಹಂಗಿಲ್ಲ. ಕರೆಂಟ್ ಇಲ್ಲಿ ಕೆಲಸ ಏನಾಗ್ತದೆ? ಕರೆಂಟ ಸ್ವತಃ ಅದೇನಪ್ಪ ಅಂದ್ರೆ ಶಕ್ತಿಮಾನದ ಇಲ್ಲಿ ಅವಕ್ಕೆ ಮಿಷನ್ಗೆ ಶಕ್ತಿನೂ ಕೊಡ್ತದೆ, ಅದು ಮಾಡಲಿಕ್ಕೆ ಕೆಲಸ ಕೊಡ್ತದೆ. ಅದಕ್ಕೆ ಹೇಳಿದ್ರಪ್ಪ ಜ್ಞಾನ ಕ್ರಿಯಾವಾ. ಜ್ಞಾನಂಚ ವೃತ್ತ್ಯಾತ್ಮಕಂ ಕ್ರಿಯಾಚ. ಮೂಲ ಬುದ್ಧಿ ರೂಪದಲ್ಲಿ ಜ್ಞಾನ, ಆಮೇಲೆ ಕ್ರಿಯಾ ರೂಪದಲ್ಲಿ ಏನಪ್ಪ ಕಾರ್ಯವನ್ನು ಇಂದ್ರಿಯಗಳಿಗೆ ಪ್ರೇರಣೆ ಮಾಡಿ ಕಾರ್ಯ ಮಾಡ್ತದೆ. ಕ್ರಿಯಾಚ ವಿಷಯ ವಿಚಾರ, ಹೌದಲ್ಲ? ಧ್ಯಾನ ಲೋಕಾಂತರ ಗಮನಾದಿ ರೂಪ ಕ್ರಿಯಾ. ವಿಷಯಗಳ ಗ್ರಹಣ ಮಾಡಬೇಕು ಬಿಡಬೇಕು, ಇದು ರೂಪದ ಇದು ಶಬ್ದದ ಅಂತ ಇದೇನು ವಿಚಾರ ಮಾಡ್ತಾ ಇದು ಜ್ಞಾನ. ಇದನ್ನು ಮಾಡಿ ಏನಕ್ಕೆ ಪುಣ್ಯ ಪಾಪ ಮಾಡ್ತದೆ, ಅದಕ್ಕೆ ಸ್ವರ್ಗ ನರಕಕ್ಕೆ ಹೋಗೋದು ಇದು ಕ್ರಿಯೆ. ತಿಳಿತೇನೆ? ಇದು ಪುಣ್ಯ ಪಾಪಗಳ ಜ್ಞಾನ, ಹೌದಲ್ಲ? ಈ ಜ್ಞಾನ ಬುದ್ಧಿ ಮಾಡ್ತದೆ. ಮತ್ತು ಕೆಲಸ ಮಾಡಿ ಏನು ಮಾಡ್ತದೆ? ಕ್ರಿಯೆ ಮಾಡ್ತದೆ. ಸ್ವರ್ಗ ಲೋಕ ಸುಖ ದುಃಖ ಎಲ್ಲ ಕೊಡ್ತದೆ. ಅದಕ್ಕೆ ಲೋಕಾಂತರ ಗಮನಾದಿ ರೂಪ ಜ್ಞಾನ ಕ್ರಿಯತೆ. ವಿಷಯಗಳು ಇವು ಪುಣ್ಯ ಪಾಪ ಅನ್ನೋ ವಿಚಾರ ಮಾಡಿ ಲೋಕಾಂತರ ಗಮನ ಮಾಡ್ತಕ್ಕಂಥ ಕ್ರಿಯೆ, ಇವೆರಡು ಮಾಡಕ್ಕೆ ಹಸ್ತದೆ, ಭೋಗಕ್ಕೂ ಹಸ್ತದೆ. ಇವೆರಡು ಮಾಡುವಂಥ ಜ್ಞಾನನೂ ಮಾಡ್ತದೆ, ಮುಂದೆ ಅದರ ಫಲ ಭೋಗಿಸೋಕ್ಕೆ ಕಾರಣನೂ ಕೂಡ ಇದು ವಿಜ್ಞಾನಮಯ ಕೋಶನೇ ಅದ. ಜ್ಞಾನ ಕ್ರಿಯತೆ ಅಸ್ಯ ಸ್ತಃ. ಇವೆರಡು ಇದಾವೆ. ಇತಿ ಜ್ಞಾನ ಕ್ರಿಯಾವಾನ್. ಇದು ಜ್ಞಾನವಾನ್ನು ಅದ. ಕ್ರಿಯಾ ಎಲ್ಲಿ? ದೇಹೇಂದ್ರಿಯಾದಿಷು. ದೇಹದಲ್ಲಿ ಇಂದ್ರಿಯದಲ್ಲಿ, ಇಂದ್ರಿಯಗಳಿಂದ ಜ್ಞಾನ ಮಾಡ್ಕೋತದೆ, ಜ್ಞಾನೇಂದ್ರಿಯದಿಂದ ಕರ್ಮೇಂದ್ರಿಯದಿಂದ ಕ್ರಿಯಾನ ಮಾಡೋಕ್ಕೆ ಹಸ್ತದೆ. ಆದ್ದರಿಂದ ಈ ವಿಜ್ಞಾನಮಯ ಕೋಶ. ಅಂತಃಕರಣಮೇತೇಷು ಚಕ್ಷುರಾದಿಷು ವರ್ಷಮಣಿ. ವರ್ಷಮಣಿ ಅಂದರೆ ದಾರಿ. ಅಂತಃಕರಣದಲ್ಲಿ ಇದ್ದು ಚಕ್ಷು ಇಂದ್ರಿಯಾದಿಗಳ ಮೂಲಕವಾಗಿ ವ್ಯವಹಾರ ಮಾಡಿ ಅಹಮಿತ್ಯ ಅಭಿಮಾನೇನ, ನಾನೇ ನೋಡಿದೆ, ನಾನೇ ಕೇಳಿದೆ, ನಾನೇ ಮಾಡಿದೆ, ನಾನೇ ತಿಳಿದ ಅಭಿಮಾನದಿಂದ ಏನು ತಿಷ್ಠತಿ. ಇದು ಅದ ಯಾರು? ಆಭಾಸ. ಆಭಾಸಿನ ಜೀವ ಅಂತಃಕರಣದದು. ಹೇಗೆ ಅಂತಃಕರಣ ಎಂಬ ಸೂರ್ಯನ ಪ್ರತಿಫಲಿಸಿದ ಪ್ರತಿಬಿಂಬ ಹೆಂಗೆ ಗೋಡೆ ಬೆಳಗುತ್ತದೆಯೋ ಹಾಗೆ ಪ್ರತ್ಯೇಕ ಆತ್ಮನ ಏನಪ್ಪ ಅಂದ್ರೆ ಪ್ರತಿಬಿಂಬಿತ ಈ ಬುದ್ಧಿ, ಅವನ ಚೇತನದ ಪ್ರತಿಬಿಂಬಿತ ಈ ಬುದ್ಧಿ ಏನಕ್ಕ ನಾನೇ ತಿಳಿದೆ, ನಾನೇ ಮಾಡಿದೆ ಅಂತ ಈಗ ಕ್ರಿಯಾ ಅಭಿಮಾನ ಮಾಡ್ತದೆ. ಅಭಿಮಾನ ಮಾಡಿ ಕ್ರಿಯಾ ಮಾಡ್ತದೆ, ಕ್ರಿಯಾ ಮಾಡಿ ಪುಣ್ಯ ಮಾಡ್ತದೆ, ಪಾಪ ಪುಣ್ಯ ಮಾಡಿ ಸುಖ ದುಃಖ ಭೋಗಿಸಲಿಕ್ಕೆ ಲೋಕಾಂತರ ಜನ್ಮಾಂತರಕ್ಕೆ ತಿರುಗುತ್ತದೆ. ಯಾವುದು? ಇದು ವಿಜ್ಞಾನಮಯ ಕೋಶ ಅಂತ ಹೇಳಿದ್ರು ಅವರು. ಜೀವಸ್ಯ ಅಭಿಮಾನ ದೇಹ. ಅದು ಅಭಿಮಾನ ಎಲ್ಲಿ ಮಾಡ್ತಾನೆ ರೀ? ತಾನಲ್ಲದರಲ್ಲಿ ಅಭಿಮಾನ ಅಂತ ನಾ ಪರಮಾತ್ಮ ಅಭಿಮಾನ ಅಲ್ರಿ ಇದು. ಅದಕ್ಕೆ ಅಭಿಮಾನ ಅನ್ನಂಗಿಲ್ಲ. ಇದಕ್ಕೆ ಅಲ್ಲದರಲ್ಲಿ ನಾ ಅಂದ್ರೆ ಅಭಿಮಾನ. ಅದೇ ನಾ ಪರಮಾತ್ಮ ಅನ್ನೋಕ್ಕೆ ಅಭಿಮಾನ ಅಂತ. ಅಭಿಮಾನ ಇಲ್ಲಕ್ಕೆ ಪ್ರಶ್ನೆ ಇಲ್ಲ. ಅಭಿಮಾನ ಅಲ್ಲಿ ಅಲ್ಲದರಲ್ಲಿ
ಹೌದೆಂಬ ಬುದ್ಧಿ ಭ್ರಾಂತಿ ಅಭಿಮಾನ. ದೇಹಾದಿಗಳು ನಾನು ಅಲ್ಲ, ಅದಕ್ಕೆ ನಾ ಅನ್ನೋದಕ್ಕೆ ಅಭಿಮಾನ ಅಂತಾರೆ. ಸಾವುಕಾರ ಅಂದ್ರೆ ಅಭಿಮಾನ, ಎಮ್ಮೆ ಕಲ್ತವ ಎಮ್ಮೆ ಕಲ್ತೀನಿ ಅಂದ್ರೆ ಅಭಿಮಾನ, ಯಾಕಂದ್ರೆ ಬಿ ಎ ಕಲ್ತವ ಎಮ್ಮೆ ಅಂದ್ರೆ ಅಭಿಮಾನ. ಸುಮ್ಮನೆ ಅಭಿಮಾನ ಯಾಕೆ ಕಲ್ತೀನಿ ಯಾಕೆ ಅಭಿಮಾನ ಮಾಡಿ ಸುಮ್ಮನೆ ಯಾಕೆ ಕೊಡ್ತೀವ ಅಂತಾರೆ. ಹಾಗಂತಾರೆ ಅವರು. ಜೀವಶ್ರೀಯು ಅಭಿಮಾನ ಎಲ್ಲಿ ದೇಹಾದವು ತಸ್ಯ ಬುದ್ಧಿ ವಿನಃ, ಆ ದೇಹ ಬುದ್ಧಿ ಇಲ್ಲದೇ ಅಸಂಭವಾತ್. ಅಭಿಮಾನ ಮಾಡೋದು ಯಾವುದು ಬುದ್ಧಿ, ಅದು ಅಭಿಮಾನ ದೇಹದಲ್ಲಿ ಅಭಿಮಾನ ಇಲ್ಲ ಅಂತಂದ್ರೆ ಪ್ರಶ್ನೆನೇ ಬರೋಂಗಿಲ್ಲ. ಜೀವತ್ವಸ್ಯಾಪಿ ಬುದ್ಧಿ ಉಪಾದ ನಿಬಂಧನತ್ವಾತ್. ಜೀವ ಎಲ್ಲಿ ಹಾಕ್ಯಾನ, ಉಪಾದಿಯಿಂದ ಬುದ್ಧಿ ಉಪಾದಿಯಿಂದ ಕೂಡಿನೇ ಜೀವ ಹಾಕ್ಯಾನ. ಆ ಅಭಿಮಾನ ಮಾಡೋದು ಬಿಡೋದು ಯಾವುದು ಬುದ್ಧಿನೇ ಅದ. ಆ ಬುದ್ಧಿ ಏನಪ್ಪ ಅಂದ್ರೆ ಕೂಡ್ತು ಅಂದ್ರೆ ಜೀವ ಹಾಕ್ಯಾನ. ಹಾಗೆ ಆಯಾ ಆತ್ಮನನ್ನು ನಾನು ಈ ಬುದ್ಧಿ ಅನ್ನತಕ್ಕಂಥದ್ದು ನಾನು ತಿಳಿಯುತ್ತೇನೆ ಮಾಡುತ್ತೇನೆ ಅಂತ ಅದು ಉಪಾಧಿಯಾಗಿರುವುದರಿಂದ ಈ ಬುದ್ಧಿ ಏನದ ವಿಜ್ಞಾನಮಯ ಕೋಶ ತಿಳಿತದಲ್ಲ, ವಿಶೇಷ ಜ್ಞಾನ ಅಥವಾ ವಿರುದ್ಧ ಜ್ಞಾನ ಅಲ್ಲ. ವಿಜ್ಞಾನ ಅಂದರೆ ಏನು, ಇಲ್ಲಿ ವಿರುದ್ಧ ಜ್ಞಾನ ಮಾಡ್ಕೋತದ. ಏನು ದೇಹ ಅಂತಃಕರಣಾದಿಗಳು ನಾನು ಸಂಬಂಧ ಇಲ್ಲ, ಪರಂತು ಅವುಗಳಲ್ಲಿ ಬುದ್ಧಿಯಿಂದ ಅದರ ಕ್ರಿಯೆಗಳನ್ನು ತನ್ನ ಮೇಲಾಗಿ ವಿರುದ್ಧ ಜ್ಞಾನ ಮಾಡಿಕೊಳ್ಳುವುದರಿಂದ ವಿಜ್ಞಾನ. ಇಂಥ ವಿಜ್ಞಾನ ವಿರುದ್ಧ ಜ್ಞಾನ, ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೆದ್ರು. ವಿರುದ್ಧ ಜ್ಞಾನದ ಕೋಶ. ಇಲ್ಲಿ ಬರೋಬ್ಬರಿ ಜ್ಞಾನ ಯಾವುದೂ ಇಲ್ಲ. ತಸ್ಯ ಬುದ್ಧಿವಿನ ಅಸಂಭವಾತ್ ಜೀವತ್ವಸ್ಯಾಪಿ ಬುದ್ಧಿ ಉಪಾದ ನಿಬಂಧನತ್ವಾತ್. ಜೀವಂತ ಅದಕ್ಕೆ ಅಂತಾರೆ. ಬುದ್ಧಿ ವ್ಯವಹಾರಗಳಲ್ಲಿ ತಾನೆಂಬುದಾಗಿ ತಿಳಿದುಕೊಳ್ಳುವುದೇ ಜೀವತ್ವ. ಬುದ್ಧಿ ವ್ಯವಹಾರದಲ್ಲಿ ತಿಳಿದುಕೊಳ್ಳೋ ಜೀವತ್ವ. ಆ ಬುದ್ಧಿ ಉಪಾಧಿ ಇಲ್ಲ ಅಂದರೆ ಜೀವನೇ ತಯಾರಾಗಿಲ್ಲ. ಕನ್ನಡ ಇಲ್ಲ ಅಂತಂದ್ರೆ ಪ್ರತಿಬಿಂಬನೇ ಬೆಳಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅಯಂ ಕೋಶ, ಈ ವಿಜ್ಞಾನಮಯ ಕೋಶವು ಏನು ಅಧ್ಯಾಸಿಕತಾದಾತ್ಮ ಆಪನ್ನತೆಯ, ಅಧ್ಯಾಸವನ್ನು ಹುಟ್ಟಿ ಅಲ್ಲದರಲ್ಲಿ ಅವದೆಂಬ ಬುದ್ಧಿಯನ್ನು ಮಾಡಿ ಆತ್ಮ ಪ್ರಕಾಶ ಅದನ, ಪರಂತು ಬುದ್ಧಿ ನಾ ತಿಳಿದೀನಿ ಅಂತಾರೆ. ಹೀಗೇನಪ್ಪ ಅಂದ್ರೆ ಅನಾತ್ಮದಲ್ಲಿ ಆತ್ಮಬುದ್ಧಿಯನ್ನು ಮಾಡಿ ಅಹಮಿತಿ ಅಭಿಮನ್ಯತೆ, ನಾನೇ ತಿಳಿದೆ ನಾನೇ ನಿಶ್ಚಯ ಮಾಡಿದೆ ಅಂತ ತಿಳ್ಕೊಂಡು ಈ ವಿಜ್ಞಾನಮಯ ಕೋಶ ಏನಪ್ಪ ಅಂದ್ರೆ ಆತ್ಮನನ್ನು ಮುಚ್ಚುತ್ತದೆ. ಏನು ಹೆಂಗೆ, ಅಹಂ ಮನುಷ್ಯ, ನಾ ಸ್ಥೂಲ, ನಾ ದಪ್ಪಿದ್ದೀನಿ, ಗಚ್ಚಾಮಿ, ನಾ ಈಗ ನಡಿತೀನಿ, ತಿಷ್ಟಾಮಿ, ನಿಲ್ತೀನಿ, ಲಂಘಯಾಮಿ, ಕೊಡಂಗಿ ಅಂತ ಹಾರ್ತೀನಿ. ಲಂಘನ ಅಂದರೆ ನಡಿ ಬೇರೆ ಟಣ್ ಜಿಗಿತಾರೆ ಹುಡುಗರು, ಕುಂಟಲ್ಪಿ ಆಡ್ತಾರಲ್ಲ ಕುಂಟಲ್ಪಿ ಅದು ಲಂಘನ ಟಣ್ ಹಾಕ್ತಾರೆ. ಹಾಗೇನಪ್ಪ ಲಂಘಯಾಮಿ, ಅಹಂ ಪಶ್ಯಾಮಿ, ನಾನು ನೋಡ್ತೀನಿ. ಇವೆಲ್ಲ ಕಾಲು ಹಾರ್ತಾವೆ, ಕಣ್ಣು ನೋಡ್ತಾವೆ, ಕಿವಿ ಕೇಳ್ತಾವೆ. ಅಹಂ ಪಶ್ಯಾಮಿ, ಅಹಂ ಶೃಣಾಮಿ, ಅಹಂ ಗಚ್ಚಾಮಿ, ಅಹಂ ಲಂಘಯಾಮಿ ಅಂತ ಹಿಂಗೆ ಅವ್ರದ್ದು ಆರೋಪ ಬುದ್ಧಿ ತನ್ನ ಮೇಲೆ ಮಾಡ್ಕೋತಾವೆ, ತಿಳ್ಕೋತಾವೆ. ತಿಳಿದಕ್ಕೆ ವಿಜ್ಞಾನಮಯ ಕೋಶರಿ. ಸಂಕಲ್ಪ ಮಾಡೋದಲ್ಲ, ತಿಳಿತದೆ ಹೆಂಗೆ ಹಾರದ ದೇಹ ಸ್ವರ್ಗದ ನಾನೇ ಸ್ವರ್ಗದೆ, ಹೌದಲ್ಲ, ನಾನೇ ನೋಡಿದ್ರೆ ನಾನೇ ನೋಡಿದೆ ಕೇಳೋ ಹಿಂಗೆ ತಿಳ್ಕೋತಲ್ಲ. ಅಹಂ ಶೃಣೋಮಿ, ಅಹಂ ಉಚ್ಛ್ವಸಮಿ, ನಾನು ಈಗ ಶ್ವಾಸ ಬಿಡಕತ್ತೀನಿ, ತೊಗೊಳಕತ್ತೀನಿ, ನಾನು ಬಿಡಕತ್ತೀನಿ, ನಿಶ್ವಸಮಿ, ಹವಾ ತೊಗೋತೀನಿ, ನನಗೆ ಈಗ ಶ್ವಾಸ ತೊಗೊಳಕತ್ತೀನಿ ರೀ, ಈ ಶ್ವಾಸ ಬಿಡಕತ್ತೀನಿ ರೀ. ಅದು ಎಲ್ಲದರಲ್ಲಿ ಕೂಡ ಏನಪ್ಪ ಅಂದ್ರೆ ಇದು ಪ್ರಾಣ ವ್ಯವಹಾರ. ಇವೆಲ್ಲದರಲ್ಲಿ ಕೂಡ ಏನಪ್ಪ ಅಂದ್ರೆ ನಿಶ್ವಸಮಿ ಇತ್ಯಾದಿ ಪ್ರಕಾರೇಣ ಈ ರೀತಿಯಾಗಿ ಹೋಗುತ್ತೇನೆ, ಬರುತ್ತೇನೆ, ನೋಡುತ್ತೇನೆ ಅಂತ ಈ ಪ್ರಕಾರವಾಗಿ ಏನಪ್ಪ ಅಭಿಮಾನವಾನ್ ಹೆಂಗೆ ತಾದಾತ್ಮ ಅಭಿಮಾನವಾನ್. ಕಣ್ಣೇ ತಾನಾಗಿ ನೋಡುತ್ತೇನೆ, ಕಿವೇ ತಾನಾಗಿ ಕೇಳುತ್ತೇನೆ. ಹೀಗೇನಪ್ಪ ಅಂದ್ರೆ ಇವನು ಅಭಿಮಾನ ಮಾಡುವುದರಿಂದ ಏನಪ್ಪ ಅಂತ ಕೇಳಿದರೆ ಅವ ಏನಕ್ಕನ ಅಭಿಮಾನ ಮಾಡಿ ಜ್ಞಾನವತ್ವಂ ಉಪಪಾದಿತಂ
ಅವು ಜ್ಞಾನ ಇಲ್ಲದಿದ್ರೂ ಕೂಡ ಅವು ಅಲ್ಲಿ ಜ್ಞಾನವನ್ನು ನಾವು ಕಲ್ಪನಾ ಮಾಡ್ತೀವಿ, ಆರೋಪ ಮಾಡ್ತೀವಿ. ಈಗ ಆರೋಪ ಮಾಡುವುದರಿಂದ ಏನಪ್ಪ ಅಂದ್ರೆ ಇದಕ್ಕೆ ಬುದ್ಧಿಗೆ ಏನಂದ್ರು ವಿಜ್ಞಾನಮಯ ಕೋಶ. ಇದು ಏನಪ್ಪ ಅಂದ್ರೆ ಅತ್ಯಂತ ಪ್ರಾಮುಖ್ಯವಾದ ಕೋಶ ಇದು. ಯಾಕೆ ಬುದ್ಧಿನೇ ಅದು, ಬುದ್ಧಿನೇ ಎಲ್ಲಕ್ಕೆ ಕಾರಣ ತಿಳ್ಕೊಂಡು ಅನ್ಯದರಲ್ಲಿ ಶ್ರೋತ್ರ ದೇಹ ಮತ್ತು ಅಂತಃಕರಣದಲ್ಲಿ ಆಗುವ ವ್ಯವಹಾರಗಳನ್ನು ಬುದ್ಧಿ ತನ್ನ ಮೇಲೆ ಆರೋಪ ಮಾಡ್ಕೋತದೆ. ಅವು ಅದ್ರ ಕೆಲಸ ನಿಶ್ಚಯ ಮಾಡೋ ಕೆಲಸ ಅವ್ರದ್ದು ಅದಾವ, ತಾ ಮಾಡ್ತದೆ ನಿಶ್ಚಯ. ಬಿಳಿ ಕೆಂಪ ಕಣ್ಣು ಮಾಡ್ತದೆ, ನಿಶ್ಚಯ ಇದು ಮಾಡೋಕ್ಕೆ ಹೋಗ್ತದೆ. ಹೀಗೆ ಏನಪ್ಪ ಅಂದ್ರೆ ತಪ್ಪು ಅನ್ಯ ಇಂದ್ರಿಯಗಳ ಬಗ್ಗೆ ತಾನು ಮಧ್ಯದಲ್ಲಿ ಪ್ರವೇಶಿಸಿ ಅದು ನಾನೇ ಕೇಳಿದೆ, ಕೇಳೋದು ಕಿವಿ ನಾನೇ ಕೇಳಿದೆ, ನೋಡೋದು ಕಣ್ಣ ನಾನೇ ನೋಡಿದೆ ಅಂತ ಈಗ ಇದು ಆರೋಪ ಮಾಡ್ತಾರೆ. ಈಗ ಆರೋಪ ಮಾಡಿಕೊಳ್ಳುವುದರಿಂದ ಏನಪ್ಪ ಅಂತ ಕೇಳಿದರೆ ಇದಕ್ಕೆ ಏನಂತಾರೆ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಇಷ್ಟೇ ಅಲ್ಲ, ಬರೀ ತಿಳಿದು ಅಷ್ಟೇ ಅಲ್ಲ, ನಾನೇ ನೋಡಿದೆ ಅಂತ ರೂಪ ಬಿಳಿ ಕಣ್ಣು ನಾನೇ ಅಲ್ಲ, ಕೆಲಸನೂ ಮಾಡಿಸ್ತದೆ ಇದು. ಹೌದಾ? ಇದೇನಪ್ಪ ಅಂತ ಕೇಳಿದ್ರೆ ಕ್ರಿಯತ್ವ ಉಪಪಾದಯತಿ ಅನಾದಿತ್ಯಾದಿನ ಮುಂದೆ ಹೇಳ್ತಾರೆ. ಇದು ಕ್ರಿಯಾನು ಮಾಡ್ತದೆ. ಯಾಕೆ ತಪ್ಪು ತಿಳುವಳಿಕೆ ಆಯ್ತು ಅಂದರೆ ಮಾಡ್ತದೆ ಮನುಷ್ಯನಿಗೆ, ಅವ ಕ್ರಿಯಾನೂ ಆಗ್ತದೆ. ಜ್ಞಾನ ಬುದ್ಧಿ ಏನು ಮಾಡ್ತದೆ, ತಿಳಿತದೆ ಮತ್ತು ಪ್ರೇರಣೆನೂ ಮಾಡ್ತದೆ. ಹೌದಾ? ಪ್ರೇರಣೆನೂ ಮಾಡ್ತದೆ. ಅದು ಕರೆಂಟು ಪ್ರಕಾಶನೂ ಮಾಡ್ತದೆ, ಮಿಷನ್ಗೆ ತಿರುಗಿಸ್ತವೆ, ಪ್ರಕಾಶ ಮಾಡ್ತದೆ. ಆಮೇಲೆ ಕುಟ್ಟು ಮಿಷನ್ ಕುಡ್ತವೆ, ಬೀಸು ಮಿಷನ್ ಬೀಸ್ತವೆ, ಮಾಡ್ತಾವಲ್ಲ, ಎರಡೂ ಮಾಡ್ತಾಯಿಲ್ಲ. ಪ್ರಕಾಶನೂ ಮಾಡ್ತದೆ ಮತ್ತು ಏನಪ್ಪ ಕ್ರಿಯಾನೂ ಮಾಡ್ತದೆ. ಹಾಗೆ ಈ ವಿಜ್ಞಾನಮಯ ಕೋಶ ಏನು ಮಾಡ್ತದೆ ಅಂತ ಕೇಳಿದರೆ ಜ್ಞಾನನೂ ಆಗ್ತದೆ, ಕ್ರಿಯಾನೂ ಕೂಡ ಮಾಡ್ತದೆ. ಯಾಕೆ ಆ ಕ್ರಿಯೆ ಇದ್ದರೆ ಗೊತ್ತಿಲ್ಲ, ಹೆಂಗೆ ಗೊತ್ತಾಗ್ತದೆ ವಿಜ್ಞಾನ? ಸಂಸ್ಕಾರದಿಂದ ಅದ. ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತದೆ ಅಂತ ಯಾರಿಗೆ ಗೊತ್ತದ? ಹೆಂಗೆ ಗೊತ್ತಾಯ್ತು? ನೀರು ಕುಡಿದ್ರೆ ನೀರು ಹಿಡ್ಕೊ ಹೋಗೋದಂತ ಯಾರು ಗೊತ್ತಾಯ್ತು? ಯಾರು ಹೇಳ್ಯಾರ? ಅವ್ರು ದನಕ್ಕೆ ಪನಕ್ಕೆ ಯಾರು ಹೇಳ್ಯಾರ? ಮನುಷ್ಯರಿಗೆ ಯಾರೇ ಕುಡಿ ಅಂತಾರೆ, ದನಕ್ಕೆ ಯಾರು ಹೇಳ್ಯಾರ? ಇದು ಎಲ್ಲಿದು ಬಂತು ಅಂತಾರೆ ಅವರು. ಇದಕ್ಕೆ ವಿಜ್ಞಾನಮಯ ಕೋಶ ಅದ. ಅನಾದಿ ಕಾಲ ಇದಕ್ಕೆ ಹೇಳಕ್ಕೆ ಬರೋಂಗಿಲ್ಲ ಅಂದ್ರೆ ಅವರು ಅನುವರ್ಜ ಮುಗಿತಲ್ಲ. ಅನಾದಿ ಕಾಲು ಅಹಂ ಸ್ವಭಾವ ಜೀವ ಸಮಸ್ತ ವ್ಯವಹಾರ ಊಢ ಕರೋತಿ ಕರ್ಮಾಣಿ ಅನುಪೂರ್ವವಾಸನ ಪುಣ್ಯಾನಿ ಅಪುಣ್ಯಾನಿ ಚ ತತ್ಫಲಾನಿ. ಭಾಳ ಚಂದ ಹೇಳಿದ್ರು ನೋಡಿ. ಇದು ಹೆಂಗದ ಅಂತ ಕೇಳಿದ್ರೆ ಸಂಸ್ಕಾರ. ಹುಟ್ಟದ ಕೂಸುಗಳಿಗೆ ಅವು ಒಯ್ದು ಮಲ್ಲಿಗೆ ಹಾಸ್ತಾಳೆ, ದನಕ್ಕೆ ಯಾರು ಹಚ್ಚಾರ? ತಾನೇ ಹೋಗಿ ಹಿಡಿತು ಮಲ್ಲಿಗೆ ಹಿಡಿತಾನೆ. ನಾ ಮಲಿ ಕುಡಿದ್ರೆ ಬದುಕ್ತೀನಿ ಅನ್ನೋದು ಈ ಸಂಸ್ಕಾರ ಎಲ್ಲಿಂದ ಬಂತು? ಅದಕ್ಕೆ ಈ ಜ್ಞಾನ ಇದು ಅನಾದಿ ಅದಾಯಿತು. ಅದು ಎಂದಿನಿಂದಾಗಿದೆ ಯಾರಿಗೆ ಬರ್ತದೆ? ಇಲ್ಲೇ ಹೆಂಗೆ ಗೊತ್ತಾಗಿತ್ತು? ಅದಕ್ಕೆ ಮನುಷ್ಯರು ಇದು ಹಚ್ತಾರೆ ಖರೆ, ದನಗಳಿಗೆ ಯಾವ ಕಚ್ಚಾರ ಓಕೆ. ಅದಕ್ಕಂತಾರೆ ಅವರು ಇದು ಅನಾದಿಯಿಂದ ಅದ. ಯಶಾತ ಅನಾದಿ ಕಾಲೋ ಅಹಂ ಸ್ವಭಾವೋ. ಈ ಸ್ವಭಾವ ತನ್ನಲ್ಲಿ ಇರೋದು, ತನ್ನ ಅವ್ರ ಸ್ವಭಾವ ಹಂಗೆ ಅದ ರೀ. ಅಂದ್ರೇನು? ಬದಲು ಮಾಡೋಕ್ಕೆ ಬರೋಂಗಿಲ್ಲ, ಬದಲು ಮಾಡೋಕ್ಕೆ ಬರಲಾರ್ದಕ್ಕೆ ಸ್ವಭಾವ ಅಂತೇಳಿ. ಅದೇ ಅಯಂ ಸ್ವಭಾವ ಏನು? ಅಹಂ ಅನ್ನೋದು ಇದು ಸ್ವಭಾವದ. ಅಹಂ ಅಂದ್ರೆ ಜೀವ, ಜೀವ ಅಂದ್ರೆ ಅಹಂ, ಮತ್ತೇನಿದ್ರು ಬಿಟ್ಟು ಬೇರೆ ಇಲ್ಲ. ಹಾಂ, ಅದಕ್ಕೆ ಏನಂತಾರೆ ಅದಕ್ಕೆ ಇದು ಸ್ವಭಾವದದು. ಏನು? ಅರಿಯುವುದು ಸ್ವಭಾವ. ಅಯಂ ಸ್ವಭಾವೋ. ಯಾಕೆ? ಅನಾದಿ ಕಾಲೋ. ಇದು ಎಂದಿನಿಂದ ಬಂದದ ಗೊತ್ತಿಲ್ಲ. ಏನು? ಅರಿಯುವ ಸ್ವಭಾವ. ಇದು ಎಂದಿನಿಂದ ಬಂದದ ಗೊತ್ತಿಲ್ಲ. ಎಂದಿನಿಂದ ಬಂದದ ಗೊತ್ತಿಲ್ಲ. ಸೂರ್ಯ ಎಂದಿನಿಂದ ಬೆಳಗಾಕತ್ತೇನ ಗೊತ್ತಿಲ್ಲ. ನಮ್ಮ ದೀಪ ಯಾವಾಗ ಬೆಳಗುತ್ತಾ ಹೇಳಕ್ಕೆ ಬರ್ತದೆ. ಸೂರ್ಯ ಎಂದಿನಿಂದ ಪ್ರಕಾಶಮಾನ ಅದಾನ ಗೊತ್ತಿಲ್ಲ. ಹಾಗೆ ಬುದ್ಧಿ ಎಂದಿನಿಂದ ಬೆಳಗಾಕತ್ತಲ್ಲ ಗೊತ್ತಿಲ್ಲಪ್ಪ.
ಆತ್ಮ ಎಂದಿನಿಂದ ಪ್ರಕಾಶಮಾನ ಏನು ಅರೆ ಸ್ವಯಂ ಪ್ರಕಾಶ ಎಂದಿನಿಂದ ಅನಾದಿ ಕಾಲೇ ಅಯಂ ಅಹಂ ಸ್ವಭಾವ. ಹಾಗೆ ಈ ನಾ ಅನ್ನೋದು ಏನದ ಇದು ಅನಾದಿ ಕಾಲದಿಂದ ಅದ. ಜೀವ ಸಮಸ್ತ ವ್ಯವಹಾರ ಊಢ, ಜೀವನ ಸಮಸ್ತ ವ್ಯವಹಾರಗಳು ಹೊತ್ಕೊಂಡು ತಿರುಗಾಡೋದೇ ಇದೆ. ಓಡ ಅಂದರೆ ಹೊತ್ಕೊಂಡು ತಿರುಗಾಡೋದು. ನಾ ನೋಡಿದೆ, ನಾ ಕೇಳಿದೆ, ನಾ ಮಾಡಿದೆ ಎಲ್ಲ ನಾ ಮಾಡಿದೆ ಅಂತ. ಓಡ ಅಂದ್ರೇ ಹೊತ್ಕೊಳ್ಳೋದು. ಅದಕ್ಕೆ ನೀವು ಉತ್ತರ ಪ್ರದೇಶದವರು ಓಢನಿ ಅಂತಾರೆ. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಮೇಲೇನು ಹಾಕೋತಾರೆ, ಅದಕ್ಕೆ ಓಢನಿ ಅಂತಾರೆ. ಓಢನಿ ಅಂದರೆ ಹೊತ್ಕೊಳ್ಳೋದು, ಮುಚ್ಚು ಒಳಗೆ. ಅದಕ್ಕೇನು ಮಾಡ್ತಾರೆ, ಹೆಣ್ಮಕ್ಳು ಹಳೆ ಸೀರೆ ಇದ್ರೆ ಚಲೋ ಹೊಸ ಆದದ್ದು ಹೊತ್ಕೋತಾರೆ. ಒಳಗೆ ಹಳೆ ಸೀರೆನೇ ಇರ್ತಾವೆ ರೀ, ಹರ್ಕ ಹೊರಗೆ ಹೋಗೋ ಟೈಮ್ಕೊಂಡು ಚಲೋ ಚಂದ ಹೊತ್ಕೊಂಡ್ಬಿಟ್ರೆ ಓಢನಿ. ಒಳಗಿದ್ದು ಮುಸ್ತವ ಏನೋ ಗೊತ್ತಿಲ್ಲ, ಎಂಥ ಕೂಸದನೋ ಕೂಸಿಲ್ಲೋ ಕೂಸದನೋ ಏನೋ ಗೊತ್ತಿಲ್ಲ, ಹೊತ್ಕೊಂಡ್ಬಿಟ್ರೆ. ಹಂಗೆ ಇದನ್ನು ಕೂಡ ಓಢನಿ ಅದ. ಒಳಗೆ ಏನದ ಗೊತ್ತಿಲ್ಲ, ಕರಗದಳೋ ಕೆಂಪದಳೋ ಜಡ್ಡದವೋ ಏನು ಗೊತ್ತಿಲ್ಲ, ಓಢನಿ. ಹಾಗೆ ಇದನ್ನು ಕೂಡ ಯಪ್ಪ ಇದು ಏನದ ಓಢನಿ ಅದ ಅಂತ. ಅನಾದಿ ಜೀವ ಸಮಸ್ತ ಏನಪ್ಪ ವ್ಯವಹಾರ ಓಡ ಏನ್ರಿ, ಜೀವ ಸಮಸ್ತ ವ್ಯವಹಾರ ಓಡ ಇದದ ಎಂದ ಅನಾದಿ ಕಾಲೋ ಅಹಂ ಸ್ವಭಾವ. ಈ ಅಹಂ ಅನ್ನೋದು ಇದೇನಪ್ಪ ಅಂತ ಕೇಳಿದರೆ ಎಲ್ಲದರ ಮ್ಯಾಲೆ ಮುಚ್ಚಿಬಿಡ್ತಿರ್ತದೆ, ಒಳಗೆ ಏನಕ್ಕೆ ಇರೋದು. ಅದಕ್ಕೆ ಇದು ಅಹಂಕಾರ ಹೆಂಗದಪ್ಪ ಅಂತ ಕೇಳಿದ್ರೆ ಓಢನಿ ಇದ್ದಂಗದ, ಅದನ್ನು ಮುಚ್ಚುತ್ತದ ಅಂತ. ಇದು ಮುಸ್ತದ, ಇದು ಅಹಂಕಾರ. ಕರೋತಿ ಕರ್ಮಾಣಿ, ಮತ್ತೇನು ಮಾಡ್ತದೆ ಇದು ಸಮಸ್ತ ದೇಹ ವಸ್ತು ಎಲ್ಲಕ್ಕೆ ಮುಚ್ಚಿ ಎಲ್ಲರ ನಾ ಅಂತ ಅದೇ ಮ್ಯಾಲೆ ತೋರ್ತದೆ. ಮತ್ತೇನು ಮಾಡ್ತದೆ ಕರ್ಮಾಣಿ ಕರೋತಿ, ಕರ್ಮವನ್ನು ಮಾಡ್ತದೆ. ಏನು ಪುಣ್ಯಾನಿ ಅಪುಣ್ಯಾನಿ, ಪುಣ್ಯ ಪಾಪ ಕರ್ಮ ಮಾಡ್ತದೆ, ಹೌದಲ್ಲ. ಮತ್ತು ಅದರ ಫಲ ಭೋಗಿಸ್ತದೆ. ಯಾಕೆ ಮಾಡ್ತದೆ ಪೂರ್ವವಾಸನ, ಪೂರ್ವವಾಸನೆಯಿಂದ, ಹೌದಲ್ಲ. ಎಂದೋ ತಿಂದ್ಯಾನ ಚಲೋ ಅಂತಾನೆ, ಅದಕ್ಕೆ ಅದ ತಿಂದದ್ದು ವಾಸನೆ ಅದ, ಅದೇ ತಿನ್ಬೇಕಂತ ಅದೇ ಅಪೇಕ್ಷೆ ಮಾಡ್ತಾರೆ. ಹಾಗೆ ಪೂರ್ವ ವಾಸನೆಯಿಂದ ಏನಪ್ಪ ಅಂತ ಕೇಳಿದರೆ ಏನು ಮಾಡ್ತದೆ ಪುಣ್ಯ ಪಾಪ ಕರ್ಮಗಳನ್ನು ಇದು ಮಾಡ್ತದೆ. ಅದ್ರ ಜೊತೆಗೆ ತತ್ಫಲಾನಿ, ಅದರ ಭೋಗವನ್ನು ಅಪೇಕ್ಷೆ ಮಾಡ್ತದೆ, ಭೋಗವನ್ನು ಭೋಗಿಸ್ತದೆ. ಕರೋತಿ ಕರ್ಮಾಣಿ, ಕರ್ಮವನ್ನು ಯಾವ ಪುಣ್ಯ ಪಾಪ ಧರ್ಮ ಅಧರ್ಮ ಇವು ಮಾಡಿ ಏನಪ್ಪ ಅಂದ್ರೆ ಅದರ ಫಲವನ್ನು ಕೂಡ ಭೋಗಿಸ್ತದೆ. ಇದು ಯಾವುದು ಈ ಬುದ್ಧಿ ಸುದ್ದಿ ಹೇಳಕತ್ತಾರೆ, ಬುದ್ಧಿ ಎಲ್ಲ ಆಗಿ ಭುಂಕ್ತೆ ವಿಚಿತ್ರಾಸ್ವಪಿ ಯೋನಿಷು ಭ್ರಜನ್ ಆಯಾತಿ ನಿರ್ಯಾತ್ ಅಧಃ ಊರ್ಧ್ವಮೇಷಃ ಅಸ್ಯೈವ ವಿಜ್ಞಾನಮಯಶ್ಚ ಜಾಗ್ರತ್ ಸ್ವಪ್ನಾದ್ಯವಸ್ಥಾ ಸುಖ ದುಃಖ ಭೋಗ. ಕಡೆ ನಿರ್ಣಯ ಮಾಡಿದವ ಏನು ಮಾಡ್ತದೆ ಈ ವಿಜ್ಞಾನಮಯ ಕೋಶ ಅಂತ ಕೇಳಿದರೆ, ಅವರು ವಿಚಿತ್ರ ಅಸ್ಯಾಪಿ ಯೋನಿಷು ವ್ರಜನ್, ವಿಚಿತ್ರ ಶರೀರಗಳಲ್ಲಿ, ಯೋನಿ ಅಂದರೆ ಶರೀರ, ಎಷ್ಟು 84 ಲಕ್ಷ ಯೋನಿಗಳಲ್ಲಿ ದೇಹಗಳಲ್ಲಿ ಏನಪ್ಪ ಅಂತ ಕೇಳಿದರು ವ್ರಜನ್ ಹೋಗಿ ಪಡೆದು, ಏನು ಅನಂತ ದೇಹಗಳನ್ನು ಪಡೆದು ವ್ರಜನ್ ಅದು ಹೋಗು, ಅದು ಪ್ರಾಪ್ತಿಯ ಅರ್ಥನೂ ಅದ, ಗತ್ಯವ ಸಾಧನೆ ಎರಡೂ ಅರ್ಥ. ಪ್ರಾಪ್ತಿಯ ಅರ್ಥ ಸದ್ಗತಿ, ಗಮನಾರ್ಥನೂ ಅದ, ಪ್ರಾಪ್ತಿಯ ಅರ್ಥನೂ ಅದ. ಹಾಗೆ ವ್ರಜನ ಪ್ರಾಪ್ಯ ಏನು ವಿಚಿತ್ರ ಸ್ವಪಿ ಯೋನಿಷು ವ್ರಜನ್, ಅನಂತ ಭಿನ್ನ ಭಿನ್ನ ಕರ್ಮಾನುಸಾರವಾಗಿ ತಾನು ಮಾಡಿದ ಕರ್ಮ ವಾಸನೆ ಅನುಸಾರವಾಗಿ ಭಿನ್ನ ಭಿನ್ನ ಯೋನಿ ಶರೀರಗಳನ್ನು ವ್ರಜನ್ ಹೊಂದಿ ಪ್ರಾಪ್ತಿ ಮಾಡಿಕೊಂಡು ಏನಪ್ಪ ಅಂದ್ರೆ ಭುಂಕ್ತೆ, ಏನು ಭುಂಕ್ತೆ ಮ್ಯಾಳ್ಯಾರ ಪುಣ್ಯ ಅಪುಣ್ಯಾನಿ ಫಲಾನಿ, ಧರ್ಮ ಅಧರ್ಮದ ಫಲವನ್ನು
ಧರ್ಮದ ಫಲ ಸುಖ ಕೀರ್ತಿ, ಅಧರ್ಮ ಫಲ ಅಪಕೀರ್ತಿ ದುಃಖ. ಇವೇನಪ್ಪ ಅಂದ್ರೆ ಹೊಂತದದು ಹೋಗ್ತದೆ. ಮತ್ತದು ಫಲ ಸಿಗಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಮನೆಗೆ ಕೂತ್ರೆ ಆಕ್ಸಿಡೆಂಟ್ ಆಗ್ತವೇನು? ರೋಡಿಗೆ ಹೋಗ್ಬೇಕು, ರೋಡಿಗೆ ಹೋದ್ರೆ ಆಕ್ಸಿಡೆಂಟ್, ಮನೆಗೆ ಕುಂತ್ರೆ ಆಕ್ಸಿಡೆಂಟ್ ಆಗಿಲ್ಲ. ಅದಕ್ಕೆ ಆ ಫಲ ಕರ್ಮ ಅದಕ್ಕೆ ಹೆಂಗೆ ಆಗ್ತದೆ ಅವರು ಶಾಸ್ತ್ರ ಹೇಳ್ತಾರಪ್ಪ ಅಂತ ಕೇಳಿದರೆ, ಆಯಾತಿ ನಿರ್ಯಾತ್ ಅಧ ಊರ್ಧ್ವಮೇಶ, ಮ್ಯಾಲೆ ಕೆಳಗೆ ಹೋಗಿ ಬಜಾರ್ಗೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೆಂಗೆ ದವಾಖಾನೆಗೆ ಹೋಗ್ತಾನೆ, ಹಂಗೆ ಇವನು ಪುಣ್ಯ ಪಾಪ ಕರ್ಮ ಮಾಡಿ ಮೇಲೆ ಕೆಳಗೆ ಹೋಗ್ತಾನೆ. ಇವನು ದವಾಖಾನೆ ಯಾವ್ದ್ರಿ? ಸ್ವರ್ಗ ನರಕ, ಅಲ್ಲಿ ಹೋಗ್ತಾನೆ. ಇವ ಏನಪ್ಪ ಅಂದ್ರೆ 5 ಸ್ಟಾರ್ ಹೋಟೆಲ್ಗಾರ ಹೋಗ್ತಾನೆ, ಇಲ್ಲಕ್ಕೆ ದವಾಖಾನೆಗಾರ ಹೋಗ್ತಾನೆ, ಒಂದು ಕೆಲಸ ಮಾಡ್ತಾನೆ. ಸ್ವರ್ಗಕ್ಕಾರ ಹೋಗ್ತಾನೆ, ನರಕ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ ಅವ ವಿಚಿತ್ರಾಸ ಭುಂಕ್ತೆ ವಿಚಿತ್ರಾಸ್ವಪಿ ಯೋನಿಸು ವೃಜನ್. ವಿಚಿತ್ರವಾದ ದೇಹಗಳಲ್ಲಿ ಏನಪ್ಪ ಹೋಗಿ ಭುಂಕ್ತೆ ಅಲ್ಲೇನಪ್ಪ ಭೋಗವನ್ನು ಪಡಿತಾನೆ. ಸುಖ ದುಃಖ ಭೋಗ ಸುಖ ದುಃಖವನ್ನು ಪಡಿತಾನೆ. ಇವನು ವಿಚಿತ್ರ ಸ್ವಪಿ, ಭಾಳ ವಿಚಿತ್ರದವಂಥವು ಶರೀರಗಳು. ಏಕೇಂದ್ರಿಯ, ದ್ವಿಇಂದ್ರಿಯ, ತ್ರಿಇಂದ್ರಿಯ, ಪಂಚೇಂದ್ರಿಯ. ಒಂದೊಂದೇ ಇಂದ್ರಿಯದವಂತರ ಒಂದು ಕವ ಅಂಥವು ಯಾರಿಗೆ ಗೊತ್ತ? 2 ಇಂದ್ರಿಯದವ, ನಮ್ಗೆ 5 ಅದಾವಲ್ಲ, ಅವಕ್ಕೆ ಒಂದೇ ಇರ್ತಂತ. ಅವಕ್ಕೆ ಕಿವಿನೇ ಇಲ್ಲ, ಕೆಳಂಗನೇ ಇಲ್ಲ, ಕಲ್ಲಿಗೇನು ಕೇಳ್ತದೆ, ಕಲ್ಲೇನು ಕೇಳಂಗಿಲ್ಲ. ಹೀಗೆ ವಿಚಿತ್ರ ಏಕೇಂದ್ರಿಯ, ದ್ವಿಇಂದ್ರಿಯ, ಚತುರಿಂದ್ರಿಯ, ಇಂಥ ಭಿನ್ನ ಭಿನ್ನ ಶರೀರಗಳಲ್ಲಿ ಅಲ್ಲಿ ಹೋಗ್ತಾನಂತಾರೆ ಇವ. ಪಾಪ ಪುಣ್ಯ ಮೂಲಕವಾಗಿ ಏನಪ್ಪ ಅಂತ ಕೇಳಿದರೆ, ಯೋನಿಸು ವ್ರಜನ್ ಅಂದರೆ ಹೋಗಿ ನಡೆದು ಹೋಗಿ, ವ್ರಜಗತ್ಯವು ಧಾತು ಅದು. ಅದಕ್ಕೆ ಹೋಗಿ ನಡೆದು ಹೋಗಿ ಅಂದರೆ ಮಾಡಿ, ನಡೆದಂದರೆ ಮಾಡಿ ಅಲ್ಲಿ ಹೋಗಿ ಏನು ಮಾಡ್ತಾನೆ ಅವ? ಭೋಗವನ್ನು ಭೋಗಿಸಿ ಆಯಾತಿ ನಿರ್ಯಾತಿ ಬರ್ತಾನೆ, ಹೋಗ್ತಾನೆ. ಎಲ್ಲಿ? ಸ್ವರ್ಗ ನರಕ ಅಥವಾ ಭಿನ್ನ ಭಿನ್ನ ಪ್ರಾಣಿಗಳು. ಅವೆಲ್ಲ ಏನಪ್ಪ ಅಂತ ಕೇಳಿದರೆ ಹೋಗೋದು ಬರೋದು ಅವನು ಮಾಡ್ತಾನೆ ಅಂತ ಹೇಳಿದರು. ಆಯಾತಿ ನಿರ್ಯಾತಿ ಅಧ ಅಂದರೆ ಮನುಷ್ಯರಿಗಿಂತ ಕೆಳಗಿದ್ದ ಪ್ರಾಣಿ, ಮನುಷ್ಯರಿಗಿಂತ ಮೇಲಿದ್ದ ಪ್ರಾಣಿ, ದೇವತಾದಿ. ಅದು ದೇಹವನ್ನು ಅಥವಾ ಏನಪ್ಪ ಅಂದ್ರೆ ಈ ಮನುಷ್ಯ ಶರೀರವನ್ನು ಈಗಿದ್ದು ಕೆಳಗಿಂದ ನೀವು ಲೋಕನೂ ಮಾಡಿಲ್ಲ, ಪಾತಾಳ, ಭೂಲೋಕ, ಸ್ವರ್ಗಲೋಕ, ಹಿಂಗನ್ರಿ. ಸ್ವರ್ಗ ನಾವಿದ್ದದ್ದು ಭೂಲೋಕ, ಕೆಳಗೆ ಪಾತ, ಹಿಂಗೆ ತಿರುಗಾಡ್ತಾನೆ. ಹಿಂಗನ್ರಿ ಮನುಷ್ಯರಿಗಿಂತ ಶ್ರೇಷ್ಠವಾದ ದೇವತಾದಿಗಳ ಶರೀರವನ್ನು, ಕೆಳಗೆ ಪ್ರಾಣಿ ಇತ್ಯಾದಿ ಶರೀರಗಳನ್ನು ಹೀಗೆ ಅವನ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಏನಪ್ಪ ಅಂದ್ರೆ ಅವ ಹೊಂತಾನೆ. ಹಿಂಗೆ ಕೊಡೋದು ಯಾವುದು? ಅಶೈವ ವಿಜ್ಞಾನ ಮಹೇಶ. ಇದೆಲ್ಲ ವಿಜ್ಞಾನಮಯತೆ. ಜಾಗ್ರ, ಸ್ವಪ್ನ ಆದಿ ಅವಸ್ಥಾ, ಸುಖ ದುಃಖ ಭೋಗ. ಎದರಿಂದ್ರಿ? ವಿಜ್ಞಾನಮಯ ಕೋಶ. ಅಲ್ಲಿ ಯಾವ ಕೋಶನೂ ಇರೋಂಗಿಲ್ಲ ನಿದ್ಯಾಗ. ಅದಕ್ಕೆ ಅದು ಹೇಳಿಲ್ಲ. ಜಾಗ್ರ ಸ್ವಪ್ನದಲ್ಲಿ ಈ ಜೀವನಿಗೆ ಆತನು ಮಾಡಿದ ಪುಣ್ಯ ಪಾಪ ಕರ್ಮಾನುಸಾರವಾಗಿ ಅವನಿಗೆ ಭೋಗವನ್ನು ಕೊಡಲಿಕ್ಕೆ ಏನಪ್ಪ ಅಂದ್ರೆ ವ್ಯವಸ್ಥೆ ಕೇಳಿದ್ರೆ ಅವರು ಪಂಚದಶಾಗಿ ಹೇಳ್ತಾರೆ, ಆರಾಮ ಮಕ್ಕಳು ನಾವು ಹೇಳ್ತಾನೆ ಯಾಕ್ರಿ ಅಂತ. ಮಕ್ಕಳು ಏನು ಕೆಲಸ ಇಲ್ಲ ರೀ, ಯಾವ್ದಾರು ಚಿಂತೆ ಇಲ್ಲ, ತಾನ ಚಿಂತೆನೂ ಇಲ್ಲ, ಮನೆ ಚಿಂತೆನೂ ಇಲ್ಲ, ಹೇಳ್ತಾನೆ ಯಾಕೆ? ಸುಪ್ತಿ ಅವಸ್ಥಾ ಭೋಗದಾಯಕ ಕರ್ಮ ತೀರಿ ಜಾಗೃತ ಭೋಗದಾಯಕ ಕರ್ಮ ಉದ್ಭೂತ ಆಯಿತು ಅಂದ್ರೆ ಹೇಳ್ತಾನೆ. ಹೆಂಗೆ ರೀ? ಮಾರಿದ ದನ ಮನೆ ಬಿಟ್ಟು ಹೋಗಕ್ಕೆ ವಾಲ್ ಅಂದರು ಹಗ್ಗ ಹಿಡ್ಕೊಂಡು ಎಳ್ಕೊಂಡು ಹೆಂಗೆ ಒಯ್ತಾರಲ್ರಿ, ಅದು ವಾಲ್ ಅಂತ. ಅದು ಇಷ್ಟು ದಿನ ಇಲ್ಲೇ ಇದ್ದೀನಿ ಯಾಕೆ ಹೋಗ್ಲಿ ಅಂತ ಕರೆ. ನಿದ್ದೆ ಬಿಟ್ಟು ಹೋಗಿ ಯಾರಿಗೆ ಅಪೇಕ್ಷೆ ಮಗ್ಗೋಗಿ ಇನ್ನೊಂದು 2 ತಾಸು ಯಾರು ಬೇಡ ಅಂದ್ರೆ 10 ಹೊಲ್ದ್ರಿ ನಿದ್ದೆ ಬರವಲ್ರಿ. ಯಾಕೆ ಬರೋಂಗಿಲ್ಲ? ಒದಿಸ್ಕೊಳ್ಳೋದು ಬೈಸ್ಕೊಳ್ಳೋದು ಅದಲ್ಲ. ಮಕ್ಕೊಂಡ್ರೆ ಯಾರು ಒದಿತಾರೆ, ನೀನು ಬೈತಾರೆ. ನೋಡಿ
ಒದಿಸ್ಕೊ ನಡಿ ಅಂತ ಹಂಗೆ ಇಚ್ಛೆ ಇಲ್ಲದ ದನಕ್ಕೆ ಎಳ್ಕೊಂಡು ಒಯ್ತಾರಲ್ಲ ಹಗ್ಗ ಹಚ್ಚಿ, ಹಂಗೆ ಭೋಗದಾಯಕ ಕರ್ಮ ಅವನಿಗೆ ಎಳ್ಕೊಂಡು ಒಯ್ತು. ನಡಿ, ಎಚ್ಚರಿಕೆ ನಡಿ ಅಂತ. ಅದಕ್ಕೆ ಹೇಳ್ತಾರೆ ತತ್ ಫಲ ನಿಚ, ಅವೆಲ್ಲ ಫಲ ಅಂದವು. ಭುಂಕ್ತೆ ವಿಚಿತ್ರಸ್ಯಾಪಿ ಯೋನಿಷು ವ್ರಜನ್, ವಿಚಿತ್ರ ಯೋನಿಗಳಲ್ಲಿ ಹೋಗಿ ಏನಪ್ಪ ಅಂತ ಕೇಳಿದರೆ ಅನಂತ ವಿಚಿತ್ರ ಸುಖ ದುಃಖಗಳನ್ನು, ಶರೀರಗಳನ್ನು ಅವ ಏನಪ್ಪ ಅಂದ್ರೆ ಭೋಗಿಸಬೇಕಾಕ. ಮತ್ತು ಆಯಾತಿ ನಿರ್ಯಾತಿ ಊರ್ಧ್ವಂ ಅಧ, ಅವನೇ ಆಯಾತಿ ನಿರ್ಯಾತಿ. ಮ್ಯಾಲ ಸ್ವರ್ಗಕ್ಕೆ ಹೋಗ್ತಾನೆ, ಈ ಕಡೆ ಬರ್ತಾನೆ, ಶ್ರೀಮಂತ ಹಾಕ್ತಾನೆ, ಬಡವ ಹಾಕ್ತಾನೆ, ಆರೋಗ್ಯ ಇರ್ತಾನೆ, ಹಾಸ್ಪಿಟಲ್ ಮಗೋತಾನೆ, ಮನೆ ಮಗೋತಾನೆ. ಇವೆಲ್ಲ ಏನದಪ್ಪ ಅಂತ ಕೇಳಿದ್ರೆ ಇವೆಲ್ಲ ಮೇಲೆ ಕೆಳಗೆ. ಮನೆ ಬಿಟ್ಟಿಕೆ ಅಂತ ಪಲ್ಲಂಗೆ ಬಿಟ್ಟು ಹೋಗಿ ಹಾಸ್ಪಿಟಲ್ ಮಗೋತಿ ಯಾರಂತಾರೆ. ಹಿಂಗೆ ಕರ್ಮ ಅವನಿಗೆ ಬಿಡೋಂಗಿಲ್ಲ, ಭಾಳ ಒಯ್ತದ. ಮನೆಯಾಗ ಬೇಡಪ್ಪ ನೀವು 12 ದಿನ ಅಲ್ಲೇ ಮಕ್ಕೋ ಅಂತದ್ದು, ಅಲ್ಲೇ ಮಕ್ಕೋ, ಅಲ್ಲೇ ಹಾಗೆ ಅಲ್ಲ ಚುಚ್ಕೋ, ಸಲೈನ್ ಹಚ್ಕೊಂಡು ಮಕ್ಕೋ, ಅದು ಒಯ್ದು ನಮಗೆ ಹಾಸ್ಪಿಟಲ್ದಾಗ ಮಲಗಿಸ್ತದೆ. ಹೌದಲ್ಲ, ಮನೆ ಬೇಕಾಷ್ಟು ಅದ ಖರೆ, ಕರ್ಮ ಹ್ಯಾಂಗೆ ಒಯ್ತದೆ ಅದರಂತೆ ಏನಪ್ಪ ಅಂತ ಕೇಳಿದರೆ ಇದು ಕೆಳಗ ಮೇಲೆ ಒಯ್ತಾ ಇರ್ತದೆ. ಎಲ್ಲಿ? ಸ್ವಪ್ನದಲ್ಲಿ, ಜಾಗ್ರದಲ್ಲಿ. ಯಾಕೆ? ಸುಖ ದುಃಖ ಭೋಗ. ಕ್ರಿಯೆ ಮಾಡಲಾರ್ದೆ ಭೋಗ ಸಿಗಂಗಿಲ್ಲ. ಅವಸ್ಥಾಕ್ಕೆ ಹೋದರೆ, ಸ್ವಪ್ನಕ್ಕೆ ಹೋದರೆ ಏನು ರೀ, ಜಾಗ್ರ ಇದ್ದರೆ ಏನು ರೀ. ಜಾಗ್ರ ಸ್ವಪ್ನದಲ್ಲಿ ಕ್ರಿಯೆ ಮಾಡ್ತಾನೆ, ಕ್ರಿಯೆ ಮಾಡಿನೇ ಅವನಿಗೆ ಮಾನ ಅಪಮಾನ, ಸುಖ ದುಃಖ, ಲಾಭ ಹಾನಿ ಇಷ್ಟೆಲ್ಲ ಆಗ್ತಾವಂತ ತಿಳ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಭಾಳ ದೊಡ್ಡ ಸುದೀರ್ಘವಾಗಿರ್ತಕ್ಕಂಥ ಟೀಕಾ ಬರೆದಾರ. ಯದ್ಯಪಿ ಅಂದರೆ ನಿಮ್ಗೆ ಗೊತ್ತಿದ್ದಂಗೆ ಏನು ಗೊತ್ತದ, ಇದೆಲ್ಲ ಅವಿದ್ಯ ಕಾರ್ಯ ಇಟ್ಟರೆ ಗೊತ್ತದ. ಅದಕ್ಕೆ ಯದ್ಯಪಿ ಅಂದ್ರೆ ಅವಿದ್ಯ ಕಾರ್ಯ ಅಂತ ಗೊತ್ತಿದ್ದರೂ ಇಟ್ಟ್ಯಾಕೆ ಗಡ್ಬಡಾಯಿತು ಅದನ್ನು ಬರೀತಾವೆ. ಯದ್ಯಪಿ ಪ್ರಕೃತಿ ವಿಕಾರ ಇತ್ಯುಕ್ತತ್ವಾತ್. ನಿಮಗೆ ಪ್ರಕೃತಿ ವಿಕಾರ ನಿಮ್ಗೆ ಗೊತ್ತದ. ಅದು ಹಾಗಲ್ಲಕ್ಕೆ ಇಷ್ಟೇ ಗಡ್ಬಡಾಯಿತು ಅಂತ ಕೇಳಿದರೆ ಸಾಧಿತ್ವಂ ವಕ್ತವ್ಯಂ. ಇದೆಲ್ಲ ಪ್ರಕೃತಿ ವಿಕಾರ ಅಂತೀರಿ, ಇದು 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 ಎಂದರಿಂದ ಚಾಲು ಆಯಿತು, ಯಾಕೆ ಚಾಲು ಆಯಿತು ಈ ವಿಕಾರ? ಸಾಧಿತ್ವಂ ವಕ್ತವ್ಯಂ. ಎಂದಿನಿಂದ ಪ್ರಾರಂಭ, ಯಾಕೆ ಪ್ರಾರಂಭ ಆಯಿತು, ಎಂದಿನಿಂದ ಪ್ರಾರಂಭ ಆಯಿತು ಇದು ಹೇಳ್ರಿ ಅಂದ್ರೆ ಅದಕ್ಕೆ ಹೇಳೋ ಶಬ್ದ ಶಾಸ್ತ್ರ ಅನಾದಿ ಕಾಲೋ ಅಯಂ ಅಂತ ಹಿಂದೆ ಹೇಳಿ ಬಂದ್ರೆ ಮೊದಲನೇ ಶ್ಲೋಕ. ಈ ತಥಾಪಿ ಮಹಾಪ್ರಲಯೇಪಿ ಕಾರಣತೆಯ ಅವ್ಯಕ್ತತೆಯ ವರ್ತಮಾನತ್ವಾತ್ ಪೂರ್ವಕರ್ಮವಾಸನಾಸೆ ಬುದ್ಧೇ ಅತ್ಯಂತನಾಶೆ ಪುನಃ ಸೃಷ್ಟಿ ಅನುತ್ಪತ್ತೇ ಸೃಷ್ಟಿಕಾಲ ಏವ ಅನೇನ ಜೀವೇತ್ಮನಾನ ಇತಿ ಪರದೇವತೆಯ ನಾಮರೂಪ ವ್ಯಾಕರಣಾರ್ಥಂ ಈಕ್ಷಮ ವ್ಯಾಕರಣಾರ್ಥಂ. ವ್ಯಾಕರಣ ಅಂದರೆ ಗೊತ್ತಲ್ಲ, ವ್ಯಾಕರೋತಿ ಶ್ರುತಿ ಹೇಳಿದಾರೆ. ಅದು ಅನಂತ ಮಾಡುವುದು, ಅದಕ್ಕೆ ವ್ಯಾಕರಣ ವಿಕರಣ ಸಹ ಸುವಶ. ಆ ವಿಧೇಯ ಕೈವಲ್ಯಂ ಆತ್ಯಂತಿಕ ನಾಶೋ ನಾಸ್ತೀತಿ ಪುಂಸಃ ಸಂಸಾರ ಕಾರಣಭೂತಯ ಬುದ್ಧೇರಿ ಅನಾದಿತ್ವಂ ಅವಶ್ಯಂ ವಕ್ತವ್ಯಮಿತಿ ತತ್ ಪ್ರಯೋಜ್ಯ ದೇಹೇಂದ್ರಿಯಾದ್ಯ ಅಭಿಮಾನ ಸ್ವಪ್ರಾಗ್ ಅಭಾವ ಕಾಲತ್ವ ವ್ಯಾಪಕ ಸ್ವಸ್ವಜಾತೀಯಕತ್ವ ರೂಪ ಅನಾದಿತ್ವಾನ್ ಭವತಿ. ಎಷ್ಟು ಬುದ್ಧಿ ಹೇಳಿದಾರೆ ಅವರು. ಅನಾದಿ ಅನ್ನೋದಕ್ಕೆ, ಅನಾದಿ ಅಂದರೆ ಉತ್ಪತ್ತಿ ರಹಿತ ಅಂತ ಅಲ್ಲ, ಆದಿ ಇಲ್ಲ ಅಂತ ಅಲ್ಲ. ಕಾಲ ನಿರ್ಣಯ ಅಸಂಭವಾತ್ ಅನಾದಿ. ಇದು ತಿಳ್ಕೊಳ್ಳಿ. ಹುಟ್ಟೋದು ಖರೆ, ಪ್ರಶ್ನೆ ಇಲ್ಲ. ನಿರ್ಣಯ ಮಾಡೋಕ್ಕೆ ಬರೋಂಗಿಲ್ಲ, ನಿರ್ಣಯ ಮಾಡೋಕ್ಕೆ ಬರೋಕ್ಕೆ ಅನಾದಿ. ಅನಾದಿ ಪರಮಾತ್ಮನಂತೆ ಅನಾದಿ ಅಲ್ಲ. ಜಗತ್ತಿನೊಳಗೆ ನಿರಪೇಕ್ಷ ಅನಾದಿ ಇರೋದು ಒಂದು ಪರಮಾತ್ಮ ಬ್ರಹ್ಮ ಅಷ್ಟೇ. ಉಳುಕಿ ಎಲ್ಲ ಏನು ಅದಾವ ಇವು ಎಂದಿನಿಂದ ಅಂತ ಹೇಳಕ್ಕೆ ಬರುವುದಿಲ್ಲ. ಕಾಲ ನಿರ್ಣಯ ಮಾಡಲಿಕ್ಕೆ ಬಾರದೇ ಇರುವುದರಿಂದ ಈ ಅನಾದಿ.
ಜಗತ್ತ ಎಂದಿನಿಂದ ಹುಡ್ತು ಇಲ್ಲ, ಹೇಳಕ್ಕೆ ಬರೋಂಗಿಲ್ಲ. ಹುಟ್ಟಿಲ್ಲ ಅಂತಲ್ಲ, ಹುಟ್ಟ್ಯದ. ಶಾಸ್ತ್ರ ಹೇಳ್ತಾವೆ ಹುಟ್ಟ್ಯದಂತ. ಎಂದಿನಿಂದ ಹೇಳಕ್ಕೆ ತಯಾರಿಲ್ಲ. ಎಂದಿನಿಲ್ಲ ಅಂದ್ರೇನು? ಇದು ಎಂದಿನಿಂದೋ ಇನ್ನು 10 ವರ್ಷ 20 ವರ್ಷ 30 ವರ್ಷ 40 ವರ್ಷ ಈ ಯುಗನ ಆ ಯುಗನ ಇಲ್ಲ. ಕಾಲ ನಿರ್ಣಯ ಒಂದು ಕಾಲಾತೀತವಾದ ಅನಾದಿ ಒಂದು ಬ್ರಹ್ಮ, ಕಾಲ ನಿರ್ಣಯ ಮಾಡಲಿಕ್ಕೆ ಬಾರದೇ ಇರುವುದಕ್ಕಾಗಿ ಇನ್ನೊಂದು ಅನಾದಿ. ನಮಗೆ ಹೇಳಕ್ಕೆ ಬರಂಗಿಲ್ಲ ರೀ. ಬ್ರಹ್ಮ ಯಾಕೆ ಅನಾದಿ ಇಲ್ಲ? ಉತ್ಪತ್ತಿ ನಾಶ ಇಲ್ಲ, ಅದಕ್ಕೆ ಅನಾದಿ. ಪರಂತು ಇದಕ್ಕೆ ಅನಾದಿ ಯಾಕೆ ಅಂತೀರಿ? ಯಾಕೆ ಅನ್ನಬಾರ್ದು? ಅರೆ ನಾಶ ಆಗ್ತದೆ. ಉತ್ಪತ್ತಿ ನಾಶ ಇಲ್ಲದ ಅನಾದಿ, ಇದು ನಾಶ ಆಗ್ತದೆ. ಮತ್ತು ನಾಶ ಆಗ್ತದ ಮೇಲೆ ಇದಕ್ಕೆ ಅನಾದಿ ಯಾಕೆ ಅಂತೀರಿ? ಹೇಳಕ್ಕೆ ಬರೋಂಗಿಲ್ಲಪ್ಪ, ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಅನಾದಿ ಅಂತೇಳಿ. ಇದು ಕಾಲಾವಚ್ಛಿನ್ನದ, ಕಾಲ ಅನವಚ್ಛಿನ್ನ ಅಲ್ಲ. ಕಾಲಾವಚ್ಛಿನ್ನನೇ ಅದ, ಆದರೆ ಕಾಲ ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಏನಪ್ಪ ಅಂತ ಕೇಳಿದರೆ ಇವಕ್ಕೆ ಅನಾದಿ ಅಂದೇವಿ ಅಂತ ಹೇಳಿದ್ರು. ಇದಕ್ಕೆ ನಾವು ಸಾದಿ ಅಂತೇಳಿ, ಸಾದಿ ಅಂತ ಯಶ ಆದಿ ಸಾದಿ, ಯಾವುದರ ಉತ್ಪತ್ತಿ ಅದ ಅದು ಸಾದಿ ಅಂತ. ತಥಾಪಿ ಹೀಗಿದ್ದರೂ ತಥಾಪಿ ಅಲ್ಲ, ಅಥಾಪಿ. ಆದ್ದರಿಂದ ಪ್ರಳಯ ಕಾಲೇಪಿ ಕಾರಣಾತ್ಮನ ಅವ್ಯಕ್ತತೆಯ ವರ್ತಮಾನತ್ವಾತ್ ಪೂರ್ವ ಕರ್ಮ ವಾಸನಾಶ್ರಯ ಬುದ್ಧೇ ಅತ್ಯಂತ ನಾಶೇ ಪುನಃ ಸೃಷ್ಟಿ ಅನುತ್ಪತ್ತೇ ಸೃಷ್ಟಿ ಕಾಲ ಏವ ಅನೇನ ಜೀವಾತ್ಮನಾನ ಇತಿ ಪರದೇವತೆಯ ನಾಮರೂಪ ವ್ಯಾಕರಣಾರ್ಥ, ವ್ಯಾಕರಣ ಸ್ಪಷ್ಟೀಕರಣ ಅರ್ಥ ಈಕ್ಷಣ ಶ್ರುತೇಶ್ಚ ಆವಿದೇಹ ಕೈವಲ್ಯಂ ಆತ್ಯಂತಿಕ ನಾಶೋ ನಾಸ್ತಿ ಪುಂಸಃ ಸಂಸಾರದ ಕಾರಣಭೂತತೆಯ. ಸಮಸ್ಯೆ ಏನು ಬರ್ತದೆ ಅಂತ ಕೇಳಿದರೆ, ಇದಕ್ಕೆ ಅನಾದಿ ಯಾಕಂತೀರಿ, ಆದಿ ಯಾಕೆ ಅನ್ನಂಗಿಲ್ಲ ಅಂತ ಕೇಳಿದರೆ, ಎಂದ ಪರಮಾತ್ಮ ಏನಪ್ಪ ಈಕ್ಷಣ ಮಾಡಿದ ತದೈಕ್ಷತ ಬಹುಶಃಯಂ ಪ್ರಜಾ ಏಯ, ನಾನು ಅನಂತ ಆಗಬೇಕು ಅಂತ ಮಾಡಿದ ಪರಮಾತ್ಮ. ಆಮೇಲೆ ಜೀವ ಉತ್ಪನ್ನ ಆಯಿತು. ಉತ್ಪನ್ನ ಮಾಡಲಿಕ್ಕೆ ಸುಖ ದುಃಖ ಬರ್ತಾವೆ. ಯಾಕೆ ಸುಖ ಬರ್ತಾವೆ, ಯಾಕೆ ದುಃಖ ಬರ್ತಾವೆ? ಇವನಿಗೆ ದುಃಖ ಯಾಕೆ ಬಂತು, ಸುಖ ಯಾಕೆ ಬಂತು? ಸುಖ ದುಃಖಗಳು ಕರ್ಮ ಫಲದ ಪರಿಣಾಮ ಅದಾವೆ. ಸುಷ್ಟು ಕರ್ಮ ಸುಖ, ದುಷ್ಟು ಕರ್ಮ ದುಃಖ. ಆದಮೇಲೆ ನಾವು ಕರ್ಮನೇ ಮಾಡಿಲ್ಲ ಅಂತಂದ್ರೆ ಇವ ಸುಖಿ ದುಃಖಿ ಯಾಕಾಗ್ತಾನೆ? ಶ್ರೀಮಂತರ ಮನೆಯಾಗ ಅವ ಹುಟ್ಟ್ಯಾನ, ಬಡವ್ರ ಮನೆಯಾಗ ಇವ ಹುಟ್ಟ್ಯಾನ. ಯಾಕೆ ಹುಟ್ಟ್ಯಾನ? ರಾಜರ ಮಗ ಅಲ್ಲಿ ಅವ್ರ ಮನೆಯಾಗ ಹುಡ್ತಾನೆ, ಇವ ಜೋಕುಮಾರನ ಮಗ ಇಲ್ಲಿ ಹುಟ್ಟ್ಯಾನೆ. ಯಾಕೆ ಹಿಂಗಾಯಿತು? ರಾಜಕುಮಾರ ಜೋಕುಮಾರ ಎರಡು ಅದಾವಲ್ಲಿ. ಇದು ಎಲ್ಲೇ ಕೊಡ್ತು, ಅದು ಅಲ್ಲೇ ಕೊಡ್ತು ಅಂತ ಕೇಳಿದ್ರೆ ಅವು ಏನು ಕರ್ಮ ಮಾಡ್ಯ ಪಾಪ. ಸಣ್ಣ ಕೂಸುಗಳು ಒಂದಕ್ಕೆ ತಿನ್ನೋ ಕುಡಿ ಅಂದ್ರೆ ಥೂ ಅಂತ ಉಳ್ತಾವೆ, ಒಂದಕ್ಕೆ ಉಳಿದು ತಿಂತಾವೆ ಆರಿಸ್ಕೊಂಡು. ಅವೇನು ಮಾಡ್ಯಾವ ಕೂಸುಗಳು ಅಂತ ಕೇಳಿದ್ರೆ ಇಲ್ಲ. ಅದಕ್ಕೆ ಅವರು ಮಾಡೋದನ್ನು ನಾವು ನೋಡದಿದ್ದರು. ಇಲ್ಲರಿ ಅವ ಕಳ್ತನ ಮಾಡಿದ್ರೆ ಜೈಲಿಗೆ ಹಾಕ್ಯಾರ. ಯಾಕೆ ಹಾಕ್ಯಾರ? ಜೈಲಿಗೆ ಹಾಕ್ಯಾರ. ಅವನಿಗೆ ಬಹುಮಾನ ಕೊಟ್ಟರೆ ಯಾಕೆ? ಚಲೋ ಕೆಲಸ ಮಾಡ್ಯಾನ. ನಮ್ಗೆ ಗೊತ್ತದ ರೀ. ಮತ್ತು ಇದು ಏನು ಬಡ್ರ ಮನೆಗೆ ಹುಡ್ತಾವೆ, ಶ್ರೀಮಂತರ ಮನೆಗೆ ಹುಡ್ತಾವೆ, ಕತ್ತೆಯಾಗಿ ಹುಡ್ತಾವೆ, ಹಿಂಗ್ಯಾಕೆ? ನಾವೇನು ನೋಡಿಲ್ಲ. ಅಲ್ಲ, ನೀವು ನೋಡದಿದ್ದರೆ ಆಗ್ಬೇಕಂತ ಏನು ನೇಮದೇನು? ಕರ್ಮ ಯತ್ತಂ ಫಲಂ ಪುಂಸಾಂ. ಕರ್ಮ ಹೆಂಗದ ಹಂಗೆ ಫಲ ಅದ. ಕರ್ಮ ಬಿಟ್ಟು ಫಲ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನಾವು ನೋಡದಿದ್ದರೂ ಅನುಮಾನರೇ ಮಾಡ್ತೇವೆ. ನಿಮ್ಮೂರ ಮೇಲೆ ಮಳೆ ಬಂದಿಲ್ಲ, ಹಳ್ಳರೇ ಬಂದದ ಮಾಡ್ತೇವೆ. ಎಲ್ಲರ ಮೇಲೆ ಮಳೆ ಆಗ್ಯದ. ಇಲ್ಲಾಂದ್ರೆ ಹಳ್ಳಿ ಹೆಂಗೆ ಬರ್ತದೆ ಅಂತೀರಲ್ಲ, ಹಂಗೆ ಈ ಮನುಷ್ಯ ಸುಖಿ ಅದಾನೆ, ಇವ ದುಃಖಿ ಅದಾನ. ಆ ಹಿಂದೆ ಏನಾರ ಮಾಡ್ಯಾನ, ಅವ ಮಾಡ್ಯಾನ ಈ ಜನ್ಮ ಮಾಡ್ಯಾನ, ಆ ಜನ್ಮ ಮಾಡ್ಯಾನ ಅಂತ ತಿಳ್ಕೊಂಡೆ ಬಂದೆ. ಅದು ಪರಂಪರೆ. ಹ್ಯಾಂಗೆ
ಕಾರ್ಯದ ಮೂಲಕವಾಗಿ ಕಾರಣವನ್ನು ಅನುಮಾನ ಮಾಡುತ್ತೇವೆಯೋ, ಹೊಳೆ ಬರುವುದರ ಮೂಲಕವಾಗಿ ಮಳೆ ಹೆಂಗೆ ಅನುಮಾನ ಮಾಡುತ್ತೇವೆಯೋ ಅದರಂತೆ ಸುಖಿ ಉತ್ತಮ ಜನ್ಮ ಇವೆಲ್ಲ ನೋಡಿ ಅವ ಹಿಂದೆ ಏನಾರು ಮಾಡಿರ್ಬೇಕಾ, ಇಲ್ಲಾಂದ್ರೆ ಹೆಂಗೆ ಬರ್ತಾನೆ? ಇದು ಅನಾದಿ ಅದ. ಇಲ್ಲ ಅಂದ್ರೆ ಶಾಸ್ತ್ರದ ಏನಪ್ಪ ದೋಷ ಬರ್ತದೆ. ಏನು ಮಾಡಿದ್ದನ್ನು ಉಣಬೇಕು, ಮಾಡಲಾರ್ದನ್ನು ಉಣಬೇಕು, ಮಾಡಿದ್ದನ್ನು ಹೋಗಬೇಕು. ಇದಾಗಿಲ್ಲ. ಮಾಡಿದವನು ಉಣ್ಣವನು ಮಣಿಯಂತ ಕಡವ. ಇವ ಸುಖಿ ಅದಾನ ಅಂದ್ರೆ ಹಿಂದೆ ಮಾಡ್ಯಾನ, ಇವ ದುಃಖಿ ಅದಾನ ಅಂದ್ರೆ ಹಿಂದೆ ಮಾಡ್ಯಾನ. ಅದಕ್ಕೆ ಏನಪ್ಪ ಅಂದ್ರೆ ಇದು ಎಂದು ಮಾಡ್ಯಾನ, ಹಿಂದೆ ಮಾಡ್ಯಾನ. ಹಿಂದಂದ್ರೆ ಎಂದು ಚಾಲು ಆಗಿದೆ ಅಂದಿನಿಂದ. ಅದಕ್ಕೆ ಇದಕ್ಕೆ ಅನಾದಿ ಅಂತಂದ್ರೆ ಅವರು ಶಾಸ್ತ್ರದಾಗ. ಅದಕ್ಕೆಪ್ಪ ಇದು ಅದೇ ಹೇಳಿದ್ರು, ಆ ವಿಧಿ ಕೈವಲ್ಯಂ ಅತ್ಯಂತಕ ನಾಶೋ ನಾಸ್ತಿ ಪುಂಸಃ ಸಂಸಾರ ಕಾರಣಭೂತತೆ. ಎಲ್ಲಿ ತನಕ ಬ್ರಹ್ಮಜ್ಞಾನ ಆಗುವುದಿಲ್ಲ, ವಿಧೇಯ ಕೈವಲ್ಯ ಆಗುವುದಿಲ್ಲ, ಅಲ್ಲಿ ತನಕ ಇದು ಇವನಿಗೆ ಪರಂಪರೆ ತಪ್ಪದ್ದು ಅಲ್ಲ. ಅದು ಹಾಗೆ ಬರ್ತದನೆ. ಯಾಕೆ? ಸಂಸ್ಕಾರ ಕಾರಣಭೂತ ಯಾಹ. ಈ ಬುದ್ಧಿಯಲ್ಲಿ ಅವು ಸಂಸ್ಕಾರ ಇರ್ತಾವೆ. ಎಲ್ಲಿ ತನಕ ಈ ಸಂಸ್ಕಾರ ಹಾಳಾಗುವುದಿಲ್ಲ ಅಲ್ಲಿ ತನಕ ಅವನಿಗೆ ವಿಧೇಯ ಕೈವಲ್ಯ ಆಗೋದಿಲ್ಲ. ಸಂಸ್ಕಾರ ಹಾಳಾಗಬೇಕು ಅಂದ್ರೆ ಒಂದು ತತ್ವಜ್ಞಾನವೇ ಕಾರಣವೇನ, ಅದ್ರ ಬಿಟ್ಟು ಮತ್ತೊಂದು ಕಾರಣ ಯಾವುದಿಲ್ಲ. ಅಲ್ಲಿ ತನಕ ಬುದ್ಧಿಯಾಗಿ ಇರ್ತಾವೆ ಇದು. ಅದಕ್ಕೆ ಸ್ವಪ್ರಾಗಭಾವ, ಕಾಲತ್ವ, ವ್ಯಾಪಕ, ಸ್ವಜಾತೀಯಕತ್ವ, ಸ್ವಜಾತಿಕತ್ವ ರೂಪ ಅನಾದಿತ್ವವಾನ್ ಭವತಿ. ಏನು? ತನಕ್ಕಿಂತ ಮುಂಚೆ ಏನಪ್ಪ ವ್ಯವಹಾರದಲ್ಲಿ ಸ್ವಪ್ರಾಗಭಾವ, ಕಾಲತ್ವ, ವ್ಯಾಪಕತೆಯ ಯಾವುದು? ತಾನು ತನಕ್ಕಿಂತ ಮುಂಚೆ ಇರತಕ್ಕಂಥ ಶರೀರ ಹುಟ್ಟೋದಕ್ಕಿಂತ ಮುಂಚೆ ಏನಪ್ಪ ಅಂತ ಕೇಳಿದ ಪ್ರಾಗಭಾವದಲ್ಲಿ ಸ್ವಜಾತೀಯ, ಈಗೇನು ಕೆಲಸ ಮಾಡ್ತಾನೆ ಇದರ ಸಮಾನವಾಗಿರ್ತಕ್ಕಂಥದ್ದು ಏನಪ್ಪ ಅಲ್ಲಿ ಸಂಸ್ಕಾರ ಅದಾವ. ಅದು ಹೆಂಗೆ? ಅನಾದಿತ್ವಾತ್, ಅನಾದಿ ಅದು. ಅದಕ್ಕೆ ಈಗ ನೋಡ್ರಿ, ಈಗ ಹುಟ್ಟಿದ ಕೂಡ ಕರ ಒಯ್ದು ಆಕಳ ಮಲಿ ಕುಡಿತದೆ, ಮನುಷ್ಯರಿಗೆ ಹಚ್ತಾರೆ, ಅದಕ್ಕೆ ಸಂಸ್ಕಾರ ಅದ ಇಲ್ರಿ. ಹಿಂದೆ ಎಂದೋ ಕುಡ್ದಂಗೆ ಕಾಣ್ತದೆ, ಅದಕ್ಕೆ ಎದ್ದು ಹೋಗಿ ತಾಯಿ ಮಲಿ ಹಿಡಿತದೆ. ನಾವು ಹಚ್ತೇವೆ. ಹುಲಿಗೆ ಯಾರು ಹಚ್ಚಾರ? ನಿಮ್ಮಪ್ಪ ಹಚ್ಚಾನ ಹುಲಿಗೆ? ಹುಲಿ ಮರಿ ಕುಡಿ ಅಂತ ಇಲ್ಲ, ಸಂಸ್ಕಾರ ಅದಕ್ಕೆ ಅನಂತ ಜನ್ಮದಲ್ಲಿ ಸಂಸ್ಕಾರ ಅದು. ಆ ಸಂಸ್ಕಾರದಿಂದ ಮಲಿ ಕುಡಿದ್ರೆ ನಮ್ಗೆ ಹೊಡೆ ತುಂಬುತ್ತಂತ ಗೊತ್ತದ. ಅದನ್ನು ಆ ಸಂಸ್ಕಾರ ಅನಾದಿ ಸಂಸ್ಕಾರ ಅದಂತಾರೆ ಅದು ಏನಪ್ಪ ಅನಾದಿ ಕಾಲ. ಅದಕ್ಕೆ ಅನಾದಿ ಅನ್ನಬೇಕು. ಸಂಸ್ಕಾರ ಈಗಿಂದಲ್ಲ, ಅದು ಅನಾದಿ ಕಾಲ. ಹುಟ್ಟೋದು ಅನಾದಿ, ಮಲಿ ಕುಡಿದ್ರೆ ಸುಖಿ ಆಗ್ತಾರೆ ಅಂದರೆ ಇದು ಅನಾದಿ. ಇದೆಲ್ಲ ಅನಾದಿ ಕಾಲದಿಂದ ಬಂದು ಇವತ್ತು ನಿರ್ಣಯ ಮಾಡೋಕ್ಕೆ ಬರೋಂಗಿಲ್ಲ. ಅನಾದಿ ಕಾಲ ಯಶ್ಯ ಅನಾದಿ ಕಾಲ ಇದಾನಿಂ ಆರಬ್ಧಮಿತಿ ವಕ್ತು ಅಶಕ್ಯತ್. ಇದು ಈಗ ಚಾಲು ಆಗ್ಯದ, ನಾವೇ ಕಲಿಸಿದ್ದೀವಿ ಇಲ್ಲ. ಇದು ಅನಾದಿ ಕಾಲದಿಂದ ಬಂದದ. ಏನು? ಉಂಡ್ರೆ ಹೊಟ್ಟೆ ತುಂಬ್ತದೆ, ಮನುಷ್ಯನಿಗೆ ಗೊತ್ತದ. ಶ್ವಾಸ ಮಾಡಿದ್ರೆ ಏನಪ್ಪ ಅಂದ್ರೆ ನಾ ಜೀವಂತ ಇರ್ತೀನಿ, ಶ್ವಾಸ ಹೋಯ್ತಾನೆ ಸಾಯ್ತೀನಿ. ಇದು ಅನಾದಿ ಕಾಲದಿಂದ ಬಂದದ ಮನುಷ್ಯನಿಗೆ. ಪ್ರಿಯತ್ವ ಅಪ್ರಿಯತ್ವ ಇವತ್ತು ಯಾರು ಹೇಳಿಲ್ಲ, ಎಲ್ಲರಿಗೂ ಅದ. ಮನುಷ್ಯರಿಗೆ ಹೇಳ್ತೀರಿ, ದನ ಪಶುಗೆ ಯಾರಿಗೆ ಹೇಳ್ಯಾರ? ಅದಕ್ಕೆ ಬ್ರಹ್ಮಸೂತ್ರ ಹೇಳ್ತಾವೆ, ಹರಿತ ಪ್ರಾಣಿಂ ದೃಷ್ಟ ಪಶುವ ಆಗಚ್ಚಂತಿ, ದಂಡ ಪ್ರಾಣಿಂ ದೃಷ್ಟ ಪಶುವ ನಿರ್ಗಚ್ಚ. ಬ್ರಹ್ಮಸೂತ್ರದ ಮೊದಲೇ ಹೇಳಿದ್ರು, ಹಸಿರು ಹುಲ್ಲು ಹಿಡಿದ್ರೆ ದನ ಓಡಿ ಬರ್ತಾವೆ. ಯಾರು ಹೇಳ್ಯಾರ? ಇದು ಅನಾದಿ ಕಾಲದಿಂದ ತಿನ್ಕೋತ ಬಂದದು. ಬಡಗಿ ತೊಗೊಂಡ್ರೆ ಹೊಡೆ ಹೋಕ್ಕವ. ಎಷ್ಟೋ ಜನದ ಹೊಡೆಸ್ಕೊಂಡವು, ಎಷ್ಟು ಜನ ಗೊತ್ತದಕ್ಕೆ ಸಂಸ್ಕಾರ ಅದ ಅಂತ ತಿಳ್ಕೊಂಡೆ ಅವು ಕೆಲಸ ಮಾಡ್ತಾವೆ. ಈಗ ಯಾರು ಕಲ್ಸಕತ್ತಾರೆ? ನಾವು ಯಾರೂ ಕಲಿಸಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರ, ದೇಹ ಅಂದರೆ ಅಹಮಿತಿ ಸ್ವಭಾವ, ಅಭಿಮಾನ, ವಾಸನ, ಯಶಸ್ಸ ಅಹಂ ಸ್ವಭಾವ. ಇದು ಜೀವ ಸಮಸ್ತ ವ್ಯವಹಾರ ಊಢ. ಸಮಸ್ತ ವ್ಯವಹಾರವನ್ನು ತನ್ನ ಮೇಲೆ ಹಾಕೋತಾನೆ. ಎಲ್ಲ ಹೆಂಗೆ ಅಪ್ಪ ಮಗ ಮಾಡೋದು ಮೊಮ್ಮಗ ಮಾಡೋದು ಸಾಲ ತನ್ನ ಮೇಲೆ ಹಾಕೋತಾನೆ ಇಲ್ರಿ? ಹಾಕೋದ. ನಾ ಕೊಡ್ತೀನಿ ಬಿಡ್ರಿ ಅಂತ. ನಾ ಕೊಡ್ತೀನಿ, ಎಲ್ಲರ ಸಾಲ ನಾನೇ ಕೊಡ್ತೀನಿ. ಹೆಂಡತಿ ಮಾಡಲಿ, ಮಕ್ಕಳು ಮಾಡಲಿ, ಮೊಮ್ಮಕ್ಕಳ ಮೇಲೆ ಹಾಕ್ಕೊಂಡು ಹೆಂಗೆ ಟಿಣಿಕಾಡ್ತಾನೆ. ಮುತ್ಯ
ಹಾಗೆ ಇವನು ಕೂಡ ಈ ಜೀವ ಇದಕ್ಕೆ ನಿಕಾಡ್ತದೆ. ಎಲ್ಲ ಕೈ ಮಾಡೋದು, ಕಾಲು ಮಾಡೋದು, ಬುದ್ಧಿ ಮಾಡೋದು ಮಾಡ್ಕೊಂಡು ತನ್ನ ಮೇಲೆ ಹಾಕೊಳಕಿಂದ ನಾನೇ ಅಹಂ ಸುಖಿ, ಅಹಂ ದುಃಖಿ, ಅಹಂ ಸ್ವರ್ಗಿ, ಅಹಂ ನರಕಿ ಅಂತ ಇದು ಗದ್ದಲ ಮಾಡ್ತದೆ. ತದುಪಾದಯತಿ ಅನುಪೂರ್ವವಾಸನ, ಅನುಗತ ಪೂರ್ವವಾಸ ಯ ಸ ಅನುಪೂರ್ವವಾಸನ. ಏನು ಇದು? ಏನಪ್ಪ? ದೇಹಾದಿಗಳಲ್ಲಿ ನಾನೆಂಬ, ಇಂದ್ರಿಯಾದಿಗಳಲ್ಲಿ ನಾನೆಂಬ, ಇದು ಇವತ್ತಿಂದ ಅಲ್ಲ, ಎಂದಿಂದ ಬಂದದ್ದು, ಇದು ಪೂರ್ವ ಕಾಲದಿಂದ ಬಂದದ್ದು. ದೇಹ ನಾನು ಅನ್ನೋದು ಎಲ್ಲ ನಾಯಿನೂ ಕೂಡ ದೇಹ ನಾ ಅಂತದ್ದು. ನೋಡಿ, ಹೊಡೆಯಕ್ಕೆ ಹೋದ್ರೆ ಓಡೋಕ್ಕದು. ಯಾವುದೇ ಇರುವಿ ಸತ್ಯಕ್ಕೆ ಹಿಂಗೆ ನೀವು ಬಟ್ಟಿಡಕ್ಕೆ ಸರಿದು ಹೋಗ್ತದೆ. ಯಾಕೋ ನಂಗೆ ಕಾಣ್ತದಕ್ಕೆ ಸರಿದು ಹೋಗ್ತದೆ. ಮ್ಯಾಲೆ ಹಣತಿದ್ದು ಸುಖ ಆತ ಮ್ಯಾಲೆ ಏರು ಹೋಗ್ತದೆ. ಇದು ಏನದ? ಅನುಪೂರ್ವಿಕ ಜ್ಞಾನದ ಬಹಳ ಮೊದಲಿಂದ ಬಂದದೆ ಅಂತ ಹೇಳ್ತಾರೆ. ಅದಕ್ಕೆ ಪುಣ್ಯೋ ವೈ ಪುಣ್ಯೇನ ಕರ್ಮಣ ಭವತಿ ಪಾಪ ಪಾಪೇನ. ಪುಣ್ಯ ಎದರಿಂದ ಹಾಕದ? ಸತ್ಕರ್ಮದಿಂದ. ಪಾಪ ಎದರಿಂದ ಆತ? ದುಷ್ಕರ್ಮದಿಂದ. ವಿಧಿ ನಿಷೇಧಗಳು. ವಿಧಿ ಕರ್ಮವನ್ನು ಮಾಡಿದರೆ ಪುಣ್ಯ ಹಾಕದ, ನಿಷೇಧ ಕರ್ಮ ಮಾಡಿದರೆ ಪಾಪ ಹಾಕದ. ಪಾಪದಿಂದ ದುಃಖ ಹಾಕದ, ಪುಣ್ಯದಿಂದ ಸುಖ ಹಾಕದ. ಇತ್ತೀಚ ಶ್ರುತೆ ಪುಣ್ಯಾನಿ, ಪುಣ್ಯ ಅಂದರೆ ಶಾಸ್ತ್ರವಿಹಿತಾನಿ, ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡಿದ್ರೆ ಪುಣ್ಯ ಹಾಕದ. ತನ್ನಿಷಿದ್ಧಾನಿ, ತನ್ನ ನಿಷಿದ್ಧಾನಿ ಯಾವ ಮಾಡಬೇಡ ಅಂದದ ಅವು ಮಾಡಿದ್ರಪ್ಪ ಅಂದ್ರೆ ಅವು ವಿಹಿತ ನಿಷಿದ್ಧಾನ್ಯಾನಿ ಉದಾಸೀನಾನಿ ಭೋಜನ ಸ್ವ ಆಪಾದನಿ ಚ ಕರೋತಿ. ಯಾವ ಕರ್ಮ? ಪುಣ್ಯಕರ್ಮ, ಪಾಪಕರ್ಮ, ಉದಾಸೀನ ಕರ್ಮ. ಉದಾಸೀನ ಅಂದರೆ ಎಲ್ಲಿ ಪುಣ್ಯನೂ ಬರೋಂಗಿಲ್ಲ, ಪಾಪ ಬರೋಂಗಿಲ್ಲ, ಅದು ಉದಾಸೀನ ಕರ್ಮ. ಏನಪ್ಪ ಅಂತ ಕೇಳಿದ್ರು, ಇವೆಲ್ಲನೂ ಪೂರ್ವ ಸಂಸ್ಕಾರದಿಂದ ಬರ್ತಾವೆ ಅಂತ ಹೇಳ್ಕೊಂಟಾರು. ಇವೆಲ್ಲ ಏನಪ್ಪ ಅಂತಂದ್ರೆ ಪೂರ್ವ ಸಂಸ್ಕಾರದ, ಇದು ಅನಾದಿ ಅಂತ ಶಬ್ದ ಇಟ್ಟು, ಅದಕ್ಕೆ ಅನಾದಿ ಕಾಲದಿಂದಲೂ ಈ ಸಂಸ್ಕಾರ ಅನುಸಾರವಾಗಿ ನೋಡ್ತಾನವ. ಪೂರ್ವವಾಸನ, ಅನುಪೂರ್ವವಾಸನ, ಅನುಗತಃ ಪೂರ್ವವಾಸನ, ಯಸ ಅನುಪೂರ್ವವಾಸನ, ಪೂರ್ವ ಮೊದಲಿನಿಂದಲೂ ಬಂದಿರತಕ್ಕಂಥ ವಾಸನ. ತಮ್ ವಿದ್ಯಾಕರ್ಮಣಿ ಸಮನ್ವಾರ್ಹೇತೆ ಪೂರ್ವಪ್ರಜ್ಞಾ ಚ. ಏನಪ್ಪ? ಪೂರ್ವಪ್ರಜ್ಞೆಯಿಂದ ವಿದ್ಯೆಯಲ್ಲಿಯೂ ಕರ್ಮದಲ್ಲಿಯೂ ಆಗ್ತಾನೆ. ಪುಣ್ಯವಂತ ಮನುಷ್ಯ ಇದ್ದ ಅಂತ ಕೇಳಿದರೆ ಅವ ಜ್ಞಾನ ಕರ್ಮದಲ್ಲಿ ಪ್ರವೃತ್ತಿ ಆಗ್ತಾನೆ. ಸಜ್ಜನ ಇದ್ದ ಅಂದರೆ ಪುಣ್ಯಕರ್ಮದಲ್ಲಿ ಪ್ರವೃತ್ತಿ ಆಗ್ತಾನೆ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಹಿಂಗೆ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಅವರು ಹೇಳಿದರು. ಇನ್ನು ಯಾರು ಉದಾಸೀನ ಅದಾರ, ಅಪ್ಪ ಉದಾಸೀನ ಮನುಷ್ಯರಿರ್ತಾರೆ, ಎಲ್ಲದಕ್ಕೂ ಉಣ್ಣು ಅಂದ್ರೂ ಹೂನಿ ಅಂತಾವೆ, ಉಣಂಗನೇ ಇಲ್ಲ. ಹೌದಾ? ಅವನಿಗೇನು ಪುಣ್ಯ ಇಲ್ಲ, ಪಾಪ ಯಾವ ಗೊತ್ತಿಲ್ಲ. ಉದಾಸೀನ ಯಾರು ಇರ್ತಾನಪ್ಪ? ಉದಾಸೀನ ಏನು? ಭೋಜನ ಆಸ್ವಾಪಾದಿನಿ ಚ ಕರೋತಿ. ಎಲ್ಲದರ ಉದಾಸೀನೆ. ಪುಣ್ಯ ಪಾಪ ಬರೋಂಗಿಲ್ಲ ಖರೆ, ಸೋಮ ಮಾಡೋಕ್ಕೂ ಉದಾಸೀನ. ಅವನು ಉಣ್ಣು ಅಂದರೂ ಉದಾಸೀನ, ಜಳಕ ಮಾಡಂದ್ರೂ ಉದಾಸೀನ, ಮಗು ಅಂದ್ರೂ ಉದಾಸೀನ. ಈಗ ಮಕ್ಕೋತೀನಿ, ಆಗ ಮಕ್ಕೋತೀನಿ. ಹೇಗಪ್ಪ ಅಂದ್ರೆ ಮನೆಗೆಲ್ಲ ತ್ರಾಸು ಕೊಡೋದು. ಉಣ್ರಿ ಜಲ್ದಿ ಉಂಡೋದ್ರೆ ಮತ್ತು ಮುಂದಿನ ಉಣ್ತಾರಂದ್ರೆ ಅದಕ್ಕೂ ಉದಾಸೀನ. ಹ್ಞೂ 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 ಹ್ಞೂನೇ ಅಂತ ಒಂದು ಕೆಲಸ ಮಾಡೋಂಗಿಲ್ಲ. ಎಲ್ಲ ಕೆಲಸ ಪೋಸ್ಟ್ಪೋನ್. ಯಾವಲ್ಲ ಎಲ್ಲ ಟೈಮ್ ಪಾಸ್ ಮಾಡ್ತಾವಲ್ಲ, ಇವು ಉದಾಸೀನ ಕರ್ಮಗಳು ಇಂಥವ್ರು. ಅದಕ್ಕೆ ಹೇಳ್ತಾರೆ ಇವೆಲ್ಲ ಏನಪ್ಪ ಅಂದ್ರೆ ಉದಾಸೀನ ಭೋಜನ ಆಸ್ವಾದಾಪಿನಿ ಕರೋತಿ. ಯಾವ ಕರ್ಮದಿಂದ ಪುಣ್ಯ ಪಾಪ ಬರೋಂಗಿಲ್ಲ ಅವೆಲ್ಲ ಉದಾಸೀನ ಕರ್ಮಗಳು ಅದಾವೆ. ಭೋಕ್ತೃತ್ವ ವಕ್ತಿ ಏನು? ತತ್ ಫಲಾನಿ ತೇಷಾಂ ಕೃತ ವಿಹಿತ ನಿಷಿದ್ಧ ಕರ್ಮಾಣ ಫಲಾನಿ. ಏನ್ರಿ? ನಿಷಿದ್ಧ ಕರ್ಮದ ಫಲ ಪಾಪ ದುಃಖ, ವಿಹಿತ ಕರ್ಮದ ಫಲ ಸುಖ ಪುಣ್ಯ. ಅದಕ್ಕೇನಪ್ಪ ಅಂದ್ರೆ ಅವು ಅವೇ ಫಲ, ಸುಖ ದುಃಖನೇ ಫಲ. ಅದಕ್ಕೆ ವಿಚಿತ್ರಾಸು ದೇಯತ್ಯರ್ಯ ಮನುಷ್ಯಾದಿ ಚತುರ ಅಶಿ ಲಕ್ಷ ಪ್ರಭೇದಾಸು ಯೋನಿಷು ವ್ರಜನ್ ಭುಂಕ್ತೇಪಿ ಸುಖ ದುಃಖ ಅನುಭವಾನ್ ಭವತಿ. ಏನು ಹೇಳಿದ್ರು ಅವರು? ಏನಮ್ಮ ಅದು ಭವಿಸಕ್ಕೆ ಶರೀರ ಬೇಕಲ್ಲ. ಶರೀರ ಇಲ್ಲೇ ಏನು? 84 ಏನು? ವಿಚಿತ್ರಾಸು. ವಿಚಿತ್ರ ಅಂತ ನೋಡು, ಆ ಶರೀರ ವಿಚಿತ್ರ ಅದು. ಇನ್ನೂ ಗೊತ್ತೇ 84 ಅಂತ ಗೊತ್ತೂ ಆಗ್ಯಾವಿಲ್ಲ, ಬರದಾರ ಅವ್ರಿಗೆ ಗೊತ್ತಿರೋದು. ವಿಚಿತ್ರಾಸು ಏಕೇಂದ್ರಿಯ, ದ್ವಿ ಇಂದ್ರಿಯ, ಮೂರಿಂದ್ರಿಯ,
ನಾಲ್ಕೇಂದ್ರಿಯ, ಪಂಚೇಂದ್ರಿಯ. ಎಷ್ಟು ವಿಚಿತ್ರ ಅದಾವ. ಒಂದೇ ಇಂದ್ರಿಯ ಮೇಲೆ ಕೆಲಸ ಮಾಡ್ತದೆ, ಅದು ಹೆಂಗೆ ವಿಚಿತ್ರ ಇರೋದು. ನಮಗೆ ಎರಡು ಕಾಲ ಮೇಲೆ ನಡೆಯಕ್ಕೆ ಬೀಳ್ತೇವೆ, ಒಂದೇ ಕಾಲ ಮೇಲೆ ನಡೀತಾನಂದ್ರೆ ಅವ ಶಾಣೆ ಇರಬೇಕು. ನಡೀತಾನೆ, ಒಂದು ಕಣ್ಣು ಮೇಲೆ ನಡೆದಾರ, ಎರಡೂ ಹೋಗಿ ನಡೆದಾರ. ಇದು ವಿಚಿತ್ರದ ಅಂತ ಶರೀರ, ಅದಕ್ಕೆ ಅದು ಇದು ವಿಚಿತ್ರದ ಅಂತ ನಾವು ವಿಚಿತ್ರಾಸು. ವಿಚಿತ್ರ ಅಂದ್ರೆ ಏನು? ಇದು ಹಿಂಗೆ ಅಂತ ಹೇಳಕ್ಕೆ ಬರಲ್ಲ, ವಿಚಿತ್ರ ಅಂತ. ಅದೇನು ಸಾಧ್ಯ ರೀ ವಿಚಿತ್ರ. ಅದಕ್ಕೆ ವಿಚಿತ್ರಾಸು ಏನು? ದೇವ, ತಿರ್ಯಂಗ, ಮನುಷ್ಯ. ಅಪ್ಪ ಅದು ಹಿಂಗೆ ನಡೆಯು, ಹಿಂಗೆ ನಡೆಯು, ಮ್ಯಾಲೆ ನಡೆಯು, ಇವೆಲ್ಲ ಆದವನು ಶರೀರ. ಇವೆಲ್ಲ ಶರೀರಗಳೇನಪ್ಪ ಅಂದ್ರೆ ಮನುಷ್ಯಾದಿ ಚತುರಶ ಲಕ್ಷ ಪ್ರಭೇದಾಸು. ಗಾಳಿಯಾಗಿ ತಿರುಗಾಡವು, ಭೂಮಿ ಮೇಲೆ ತಿರುಗಾಡವು, ನೀರಾಗಿ ತಿರುಗಾಡವು, ಬೆಂಕಿಯಾಗಿರೋವು ಬಂದ. ಇವೆಲ್ಲ ವಿಚಿತ್ರಾಸು, ಇವೆಲ್ಲ ವಿಚಿತ್ರ ಶರೀರ. ಕೆಲವೊಂದು ಬೆಂಕಿಯಾಗಿರ್ತಾವೆ, ಬೆಂಕಿ ಬಿಟ್ಟರೆ ಸಾಯ್ತಾವೆ. ಕೆಲವೊಂದು ಹೊರಗೆ ಇರ್ತಾವೆ, ಒಳಗೆ ಬಿದ್ದರೆ ಸಾಯ್ತಾವೆ. ಕೆಲವೊಂದು ನೀರಾಗಿರ್ತಾವೆ, ನೀರು ಹರಿದ್ರೆ ಸಾಯ್ತಾವೆ. ಕೆಲವೊಂದು ನೀರು ಹಾಕಿದ್ರೆ ಸಾಯ್ತವೆ. ಏನು ವಿಚಿತ್ರ. ನೀರಾಗಿ ಹಾಕಬೇಡ್ರಿ ಸಾಯ್ತಾನೆ ಅಂತ, ಮತ್ತು ಅವಾಗ ಹೊರ ತೆಗಿಬೇಡ್ರಿ ಸಾಯ್ತಾವಂತ. ಎಷ್ಟು ವಿಚಿತ್ರ ಅದ ಇದು. ವಿಚಿತ್ರದಂತ ಅದಕ್ಕೆ ಅಂತ ಅದು ವಿಚಿತ್ರದಂತ ಅನ್ನೋದು. ಉದಾಸೀನ ಭೋಜನ ಆಸ್ವಾದನಾನಿ ಚ ಕರೋತಿ. ಹೆಂಗೆ? ಪುಣ್ಯಾನಿ ಶಾಸ್ತ್ರವಿಹಿತಾನಿ, ಅಪುಣ್ಯಾನಿ ತನ್ನಿಷಿದ್ಧಾನಿ. ವಿಹಿತ ನಿಷಿದ್ಧ ಏನಪ್ಪ? ತೇಷಾಂ ಕರ್ತೃವಿಹಿತ ನಿಷಿದ್ಧ ಕರ್ಮಾಣಂ ಫಲಾನಿ. ಕರ್ತೃ ವಿಶೇಷದಿಂದ ಪುಣ್ಯವನ್ನು ಮಾಡಿದರೆ ದೇಹಗಳು, ಅದರ ಅನುಕೂಲವಾಗಿ ಸುಖ ದುಃಖಗಳು ಇವೆಲ್ಲ ಅವನಿಗೆ ಪ್ರಾಪ್ತ ಆಗ್ತವೆ. ಅವು ಹೆಂಗೆ? ವಿಚಿತ್ರ ಅದಾವೆ. ದೇವ, ತಿರ್ಯಂಗ, ಮನುಷ್ಯ ಇವೆಲ್ಲ 84 ಲಕ್ಷ ಯೋನಿಗಳಲ್ಲಿ ಅವ ಹೋಗಿ ಅಲ್ಲಿ ಫಲ ಭೋಗಿಸ್ತಾನೆ. ಅವನ ಕರ್ಮದೊಳಗೆ ಮಲ ತಿನ್ನೋದಿತ್ತು ಅಂತ ಕೇಳಿದ್ರೆ ಹಂದಿನೇ ಆಗ್ಬೇಕಲ್ರಿ, ಮನುಷ್ಯ ತಿಂತಾನೆ. ಅವನ ಕರ್ಮದೊಳಗೆ ಮಲ ತಿನ್ನೋದು ಇತ್ತು ಅಂದ್ರೆ ಏನಾಗ್ಬೇಕು ರೀ? ಹಂದಿನೇ ಆಗ್ಬೇಕು. ಹುಲ್ಲು ತಿನ್ನೋದು ಇತ್ತು ಅಂದ್ರೆ ದನನೇ ಆಗ್ಬೇಕು. ಫಲ ತಿನ್ನೋದು, ಹುಲ್ಲು ತಿನ್ನೋದು ದನ ಆಗ್ಬೇಕು. ಹೊಲಸು ತಿನ್ನೋದು ಹಂದಿ ಆಗ್ಬೇಕು. ಆದರೆ ಹಣ್ಣು ತಿನ್ನೋದು ಪಕ್ಷಿ ಆಗಬೇಕು. ಅರೆ ಮತ್ತು ಫಲ ಆದರೆ ಹಂಗೆ ಆಗಬೇಕಲ್ಲ ತಿನ್ನಕ್ಕೆ. ಅದು ಭೋಗ ಅದು ತಿನ್ನಕ್ಕೆ ನೀನು ಹಣೆ ಬರ್ದಾಗ ಹಣ್ಣು ತಿನ್ನೋದು ಗುಬ್ಬಿಕಾಯಿ ಆಗು. ಹಳ್ಳು ತಿನ್ನೋದದ ಕಲ್ಲು ಚೂರು ತಿನ್ನೋದದ ಗುಬ್ಬಿ ಆಗು. ಗುಬ್ಬಿಕ್ಕೆ ಹಳ್ಳು ತಿಂತ ಯಾವ ಫಲಕ್ಕೆ ಅದು ತಿನ್ನಕ್ಕೆ ಭೋಗ ಬೇಕು, ಶರೀರ ಬೇಕಲ್ರಿ. ನಾ ಮನುಷ್ಯ ಕಲ್ತಿದ್ದೀನಿ ಅಂದ್ರೆ ಬರೋಂಗಿಲ್ಲ, ಹಳತಿ ಬರೋಂಗಿಲ್ಲ. ಅದು ಗುಬ್ಬಿನೇ ಆಗ. ಫಲಸ್ ತಿನ್ನೋಕ್ಕಾಗಿಲ್ಲ, ಹಂದಿನೇ ಆಗ. ನೀನೇನು ಕರ್ಮದ ಫಲ ಉಣ್ಣಕ್ಕೆ ಆಯಾ ಶರೀರಗಳು ನಿರ್ಮಾಣ ಆಗ್ಯಾವ. ಹೌದಲ್ಲ? ಶರೀರ ಕುಡಿಯೋರು ಶರೀರ ಅಂಗಡಿ ಆಗ್ಯದ. ದೋಸೆ ತಿನ್ನೋರು ಉಡುಪಿ ದೋಸೆ ಹೋಟೆಲ್ ಆಗ್ಯದ. ಆಗ್ಯದಲ್ಲ? ರೊಟ್ಟಿ ಉಣೋರಿಗೆ ಖಾನಾವಳಿ ಆಗ್ಯದ. ಬೇರೆ ಬೇರೆ ಅದಾವು. ಯಾರು ತಿನ್ನೋರು ಅಂಗಡಿ ಬೇರೆ ಬೇರೆ ಅದಾವ. ದೇಹನೂ ಬೇರೆ ಬೇರೆ ಅದು. ಅವ್ರವ್ರ ಭೋಗ ಅನ್ಸೋ ದೇವರು ಪರಮಾತ್ಮ ಎಲ್ಲನೂ ಭಿನ್ನ ಮಾಡ್ಯಾನ. ಅದಕ್ಕೆ ಭೋಕ್ತೃತ್ವ ಭಕ್ತಿ ತತ್ ಫಲಾನಿ ತೇಷಾಂ ಕೃತವಿಹಿತ ನಿಷಿದ್ಧ ಕರ್ಮಾಣ ಫಲಾನಿ. ಅವನು ಜೀವನು ಮಾಡಿದ ಪುಣ್ಯ ಪಾಪ ಕರ್ಮ ಫಲವನ್ನು ಉಣ್ಣಾಕ ಏನು? ದೇಹ ಬೇರೆ ಬೇಕು. ಯಾವುದು ಫಲ ಅದ ಆ ಫಲ ಉಣ್ಣಕ್ಕೆ ದೇಹ ಬೇರೆ ಬೇಕು. ಹಣ್ಣು ಹಂಪಲು ತಿನ್ನಕ್ಕೆ ಏನಾಗಬೇಕು? ಗುಬ್ಬಿಕಾಗಿಯೇ ಆಗಬೇಕು. ಕಲ್ತಿನ ಗುಬ್ಬಿ ಆಗಬೇಕು. ಆಪಲ್ ಭಿನ್ನ ಭಿನ್ನ ದೇವತಿರ್ಯನ್ ಚತುರಶಿ 84 ಲಕ್ಷ ಪ್ರಭೇದಾಸು ಯೋನಿಷು ವ್ರಜನ್. ಆ ಶರೀರವನ್ನು ಧಾರಣ ಮಾಡಿ ಭುಂಕ್ತೆ ಏನು? ಸುಖ ದುಃಖಾನಿ ಏನಪ್ಪ ಅವ ಅನುಭವ ಮಾಡ್ತಾನೆ. ಯಾವ ಶರೀರಕ್ಕೆ ಹೋದ್ರೆ ಸುಖ ದುಃಖ ಅದಾನೆ ಅದ ಹಾರಾಡಿ ತಿರುಗಾಡು ಗಿಳಿಗೆ ತಿನ್ಕೋದ್ರೊಳಗೆ ಸುಖ ಅದ. ಪಿಂಜರದಾಗ ಹಾಕಿದ್ರೆ ಅಲ್ಲಿ ಸಿಗ್ತಾವೆ, ಕರೆ ಹಣ್ಣು ಇಡ್ತಾರೆ. ದುಃಖದ ಯಾವ ಶರೀರಕ್ಕೆ ಹೋದರೂ ಸುಖ ದುಃಖ ಇದ್ದೇ ಇರುತ್ತವೆ ಅಂತ ಹೇಳ್ತಾರೆ ಅವರು. ತದರ್ಥಂ ಅದಕ್ಕೆ ಆ ಜೀವನು ಕರ್ಮದಿಂದ ಈ ಬುದ್ಧಿಯು ಅವನಿಗೆ ಮೇಲೆ ಕೆಳಗೆ ಒಯ್ಯುತ್ತದೆ. ಮೇಲೆ ಅಂದ್ರೆ ಕೆಳಗಂದ್ರೆ ಅಂದರೆ ಅರ್ಥ ಅಧಃ ನರಕಾದವು ಆಯಾತಿ
ಆಗಚ್ಚತಿ. ಆ ಕರ್ಮ, ಈ ಬುದ್ಧಿ ಪಾಪಕರ್ಮಗಳನ್ನು ಮಾಡಿ ಅವನಿಗೆ ಎಲ್ಲಿಗೆ ಒಯ್ತದೆ? ನರಕಕ್ಕೆ ಒಯ್ತದೆ. ಊರ್ಧ್ವಂ, ಚಲೋ ಕರ್ಮ ಮಾಡಿ ಸ್ವರ್ಗಾದವು ನಿರ್ಯಾತಿ ನಿರ್ಗಚ್ಚತಿ. ಮೊದಲು ಬಹಳ ಮಹಾತ್ಮರು ಶಬ್ದಗಳನ್ನು ಪ್ರಯೋಗ ಮಾಡೋದು ಬಹಳ ಅರ್ಥ ಇರ್ತದೆ ನೋಡ್ರಿ. ಏನಾದ್ರು ನರಕಾದವು ಆಯಾತಿ, ಸ್ವರ್ಗಾದವು ಗಚ್ಚತಿ, ನಿರ್ಗಚ್ಚತಿ. ಗಚ್ಚತಿ ನಡಿಬೇಕ್ರಿ, ಆಯಾತಿ ಅಂದರೆ ಬೀಳ್ಬೇಕು. ಅಲ್ಲೇನು ಜರುತ್ತನೇ ಇಲ್ಲ, ಆಮೇಲೆ ತಾನೇ ಬೀಳ್ತದೆ. ದುಡಿದ್ರೆ ಕೆಳಗೆ ತಾನೇ ಬೀಳ್ತದೆ. ಮ್ಯಾಲೆ ಏರಕ್ಕೆ ಗಮಗಚ್ಚೆ ಧಾತುವದಲ್ಲಿ ಪ್ರಯತ್ನದಲ್ಲಿ ಬೀಳಕ್ಕೆ ಹತ್ರ ಪ್ರಯತ್ನ ರೀ, ಬೀಳಕ್ಕೇನು ಪ್ರಯತ್ನ ಇಲ್ಲ, ಧಡಮ್ಮಂತ ಬೀಳ್ತಾನೆ. ಏರಕ್ಕೆ ಸ್ವರ್ಗಕ್ಕೆ ಹೋಗೋದು ಸರಳ ಅಲ್ಲ, ಪಾಪಕ್ಕೆ ಹೋಗೋದೇನು ಜರುರತೆ ಇಲ್ಲ. ನೀವು ಧಡಮ್ಮಂತ ಬೀಳ್ತೆ. ಆಯಾತಿ, ನೀನೇ ಬರ್ತಿ, ನೀನೇ ಬರ್ತಿ. ನರಕ ದುಃಖ ಯಾರಕ ಸುಖಕ್ಕೆ ಪ್ರಯತ್ನ ಮಾಡ್ತಾನೆ, ದುಃಖಕ್ಕೆ ಯಾರು ಪ್ರಯತ್ನ ಮಾಡ್ಯಾರ ಬರ್ತದೆ. ಆಯಾತಿ, ಅದು ತಾನೇ ಬರ್ತದೆ, ತಾನೇ ಬರ್ತದೆ. ದುಃಖ ನೀ ಇದ್ದಲ್ಲಿಗೆ ಬರ್ತದೆ, ಇಲ್ಲಿಗೆ ಎಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತದೆ. ಮರಣ ಹೆಂಗೆ ನೀ ಇದ್ದಲ್ಲಿಗೆ ಬರ್ತದೆ, ಇಲ್ಲಿಗೆ ಅಲ್ಲಿ ಕರ್ಕೊಂಡು ಹೋಗ್ತದಲ್ಲ, ಹಂಗೇನಪ್ಪ ಅಂದ್ರೆ ಆಯಾತಿ. ಆಯಾತಿ ಅಂದ್ರೇನು? ಆಗಚ್ಚತಿ, ನೀ ಜರುತ್ತಿಲ್ಲ ತಾನೇ ಬರ್ತದೆ. ತಪ್ಪು ಮಾಡಿದೆ ಅಂದ್ರೆ ನೀ ಪೊಲೀಸರಿಗೆ ಹೇಳೋದು ಫೋನ್ ಮಾಡೋ ಜರುತ್ತಿಲ್ಲ, ಅವ್ರು ತಾನಾಗೆ ನಿನ್ನ ಮನೆಗೆ ಬರ್ತಾರೆ. ಲೆಕ್ಕ ಕೊಡದಿದ್ರೆ ಇನ್ಕಮ್ ಟ್ಯಾಕ್ಸ್ದವರು ತಾನಾಗೆ ನಿಮ್ಮ ಮನೆಗೆ ಬರ್ತಾರೆ, ಬೀಗರು ಬರ್ತಾರೆ. ಹಾಗೇನಪ್ಪ ಅಂತ ಕೇಳಿದರೆ ಪಾಪ ಮಾಡಿದೆ ಅಂದರೆ ದುಃಖ ಏನು ಜರುತ್ತಿಲ್ಲ, ಆಯಾತಿ ತಾನಾಗೇ ಬರುತ್ತದೆ. ಆಗಚ್ಚತಿ. ಊರ್ಧ್ವಂ ಸ್ವರ್ಗಾದವು ನಿರ್ಯಾತಿ ಗಚ್ಚತಿ ನಿರ್ಗಚ್ಚತಿ. ಸ್ವಲ್ಪ ಮೇಲೆ ಏರಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಪುಣ್ಯಕ್ಕೆ ಪ್ರಯತ್ನ, ಪಾಪ ತಾನೇ ನಡೀತಿರ್ತಾವೆ, ಮನುಷ್ಯ ಮಾಡ್ತಿರ್ತಾನೆ. ಅದಕ್ಕೆ ನಿರ್ಗಚ್ಚತಿ ಏಷ ಜೀವ ಇತ್ಯರ್ಥ. ಪುಣ್ಯವನ್ನು ಮಾಡಿ ನರಕಾದಿಗಳಿಗೆ, ಉತ್ತಮ ಕರ್ಮಗಳು ಸ್ವರ್ಗಾದಿಗಳಿಗೆ ಹೋಗತಕ್ಕಂಥದ್ದು ಏನಪ್ಪ? ಇದೇ ಬುದ್ಧಿ ಕೆಲಸ. ಜೀವ ಇದೇ ಬುದ್ಧಿ ಇದೇ ಮಾಡ್ತಾನಪ್ಪ ಅಂದ್ರೆ ಜೀವನಿಗೆ ಹಿಂಗೆ ಮಾಡ್ತದೆ. ಅಹಂ ಜಾಗರ್ಮಿ, ಅಹಂ ಸ್ವಪಿಮಿ, ಅಹಂ ಅಸ್ವಾಪ್ಸ್ಯಂ, ಅಹಂ ಸುಖಿ ದುಃಖಿ ಇತ್ಯಾದಿ ರೀತ್ಯ ಆತ್ಮನಿ ಪ್ರತೀಯಮಾನ ಧರ್ಮ ಸರ್ವೇಪಿ ಏತತ್ ತಾದಾತ್ಮ್ಯ ಅಭಿಮಾನಾದ್ ಇತಿ. ಇವೆಲ್ಲ ಏನಪ್ಪ ಅಂದ್ರೆ ಬುದ್ಧಿಯ ಜೀವನ ಜೊತೆಗೆ ಚೇತನತೆ ತಾದಾತ್ಮ್ಯ ಆಗಿ ಇಷ್ಟೆಲ್ಲ ವ್ಯವಹಾರ ಆಗ್ತವೆ. ಏನಪ್ಪ? ಅಹಂ ಜಾಗರ್ಮಿ, ನಾ ಎಚ್ಚರಾಗೀನಿ, ಈಗ ನಾ ಮಕ್ಕೊಂಡೆ, ಹೌದಲ್ಲ? ಈಗ ಮಕ್ಕೊಂಡೆ. ಅಹಂ ಅಸ್ವಾಪ್ಸ್ಯಂ, ಸ್ವಪಿಮಿ ಅಂದ್ರೆ ಅಸ್ವಾಪ್ಸ್ಯಂ, ಮಕ್ಕೊಂಡೆ. ಅಹಂ ಸುಖಿ ಅಂದ್ರೆ ದುಃಖಿ ಇತ್ಯಾದಿ ರೀತ. ಈಗ ನಾ ಸುಖಿ ಆಗೀನಿ, ನಾ ದುಃಖಿ ಆಗೀನಿ ಇತಿ ಆತ್ಮನಿ, ತನ್ನಲ್ಲಿ, ಪ್ರತ್ಯೇಕಾತ್ಮನಲ್ಲಿ, ಅಧ್ಯಾಸದಲ್ಲಿದೆ. ನಾನು ಸುಖಿ, ನಾನು ದುಃಖಿ, ಈಗ ನಾ ಎದ್ದೆ, ನಾ ಈಗ ಮಕ್ಕೊಂಡೆ ಅಂತ ತಿಳ್ಕೊಂಡೆ ಇತ್ಯಾದಿ ಆತ್ಮನಿ ಪ್ರತೀಯಮಾನ ಧರ್ಮ. ಈ ತಿಳಿಯತಕ್ಕಂಥ ಹೀಗೆ ಆತ್ಮನಲ್ಲಿ ತೋರುವ ಇವೆಲ್ಲ ಕ್ರಿಯೆಗಳು, ವಿಚಾರಗಳು, ತಿಳುವಳಿಕೆ ಏನಪ್ಪ ಅಂತ ಕೇಳಿದ್ರೆ ಇದು ಅಧ್ಯಾಸದ. ಸರ್ವೇಪಿ ಏತತ್ ತಾದಾತ್ಮ್ಯ ಅಭಿಮಾನಾತ್. ಏನಂದರೆ ಇವೆಲ್ಲ ಹೆಂಗೆ ಬರ್ತವೆ? ನಾ ಎದ್ದೆ, ನಾ ಉಂಡೆ, ನಾ ಹೋದೆ, ಇದು ತಾದಾತ್ಮ್ಯ ಆಗ್ಯದ. ಎಲ್ಲಿ ಇದು ಬುದ್ಧಿ ಕೆಲಸದ, ಪರಂತು ಇವು ಆತ್ಮನಲ್ಲಿ ಏನಪ್ಪ ಅಂದ್ರೆ ತಾದಾತ್ಮ್ಯ ಆಗಿ ಬುದ್ಧಿ ಕೆಲಸ. ಏಳೋದು, ಮಕ್ಕಳೋದು, ತಿನ್ನೋದು, ಮಾಡೋದು ಅದ್ರ ಕೆಲಸ ಅದು. ಪರಂತು ಇವ ನಾನೇ ಉಂಡೆ, ನಾನೇ ತಿಂದೆ, ನಾನೇ ಎದ್ದೆ, ನಾನೇ ಮುಖ ತಿಳ್ಕೊಂಡು ಇದೇನಾಗ್ಯದಪ್ಪ ಅಂದ್ರೆ ಅಧ್ಯಾಸ ಆಗ್ಯದ. ಇವೆಲ್ಲ ಏನಪ್ಪ? ಇದು ನ ಆತ್ಮಧರ್ಮ, ಇವು ಆತ್ಮನ ಧರ್ಮ ಅಲ್ಲ. ಸರ್ವೇಪಿ ಏತದ್ ಆತ್ಮನಿ ಅಭಿಮಾನ, ಆತ್ಮನಲ್ಲಿ ಏನಪ್ಪ? ತಾದಾತ್ಮ್ಯ ಅಭಿಮಾನದಿಂದ ನಿರ್ಧರ್ಮಕಂ ಆತ್ಮಾನಮಿತೋ ವಿವೇಚಯತಿ. ಇವೆಲ್ಲ ಬುದ್ಧಿ ಧರ್ಮದವು.
ಅಂತಃಕರಣ ಧರ್ಮದವು. ಯಾವ ಧರ್ಮರಹಿತನಾಗಿರ್ತಕ್ಕಂಥ ಆತ್ಮನ ಲೇಪ ಅಂತ ಕೇಳಿದರೆ ಇವು ಪ್ರತೀತಿಯಾಗ್ತವೆ, ಅಂದರೆ ಅಭ್ಯಾಸ ಆಗ್ಯಾವ. ಧರ್ಮರಹಿತನಾದ ಆತ್ಮನಲ್ಲಿ ಧರ್ಮದ ಕಲ್ಪನೆ, ಸುಖಿ ದುಃಖಿ ಕಲ್ಪನೆಯಪ್ಪ ಅಂತ ಕೇಳಿದರೆ ಇವು ತೋರ್ತಾವೆ. ಅದಕ್ಕೆ ಅಶೈವ ಈ ಬುದ್ಧಿಯಿಂದ ಕೂಡಿದ ವಿಜ್ಞಾನಮಯಸ್ಯ, ಈ ವಿಜ್ಞಾನಮಯ ಕೋಶ ಹೌದಲ್ಲ, ಪಂಚ ಜ್ಞಾನೇಂದ್ರಿಯಗಳು ಬುದ್ಧಿ ಈ ಕೂಡೆಯಪ್ಪ ಈ ವಿಜ್ಞಾನಮಯಸ್ಯ ಏನು ಜಾಗ್ರತ್ ಸ್ವಪ್ನಾದಿ ಅವಸ್ಥಾ. ಜಾಗ್ರ ಸ್ವಪ್ನದಲ್ಲಿ ನಿದ್ಯಾಗರ ಇರಂಗಿಲ್ಲ. ಜಾಗ್ರ ಸ್ವಪ್ನದಲ್ಲಿ ಆದಿಪದೇನ ಸುಷುಪ್ತಿ ಸಮಾಧಿ ಪರಿಗ್ರಹ ಅಲ್ಲ, ಸುಷುಪ್ತಿ ಸಮಾಧಿಯಲ್ಲಿ ಇದು ಇರುವುದಿಲ್ಲ. ವ್ಯವಹಾರ ಏನಿರಂಗಿಲ್ಲ. ಆದಿ ಅಂದ್ರಪ್ಪ ಇವು ಭಾವಗಳಿಂದ ತಿಳಿಸ್ಕೊಳ್ತದೆ ಅಂತ ಅರ್ಥ. ಜಾಗ್ರ ಸ್ವಪ್ನಗಳಲ್ಲಿ ಇದು ಇರಂಗಿಲ್ಲ. ಏನಪ್ಪ ಅಂದ್ರೆ ಸಮಾಧಿ ಪರಿಗ್ರಹ ಸುಖ ದುಃಖ ಭೋಗ ಅನುಭವ ಯೋಗ. ಇದೇನಪ್ಪ ಅಂತ ಕೇಳಿದರೆ ಇಲ್ಲಿ ಸುಖ ದುಃಖ ಎಲ್ಲಿ ಅದ? ನಾನು ನಿದ್ರೆಯಲ್ಲಿ ಏನಪ್ಪ ಸುಖವಾಗಿ ಇದ್ದೆ ಏನಂತ ನೋಡಿ. ಇದೇನಪ್ಪ ಅಂದ್ರೆ ಇವೆಲ್ಲವೂ ಕೂಡ ಏನಪ್ಪ ವಿಜ್ಞಾನಮಯ ಕೋಶ ಅದ. ಈ ವಿಜ್ಞಾನಮಯ ಕೋಶಪ್ಪ ಅಂತ ಕೇಳಿದರೆ ಇದು ಆನಂದಮಯ ಕೋಶ ಅಂದ್ರೆ ನಿದ್ದಿದದ. ವಿಜ್ಞಾನಮಯ ಕೋಶ ಹಿಡ್ಕೊಂಡು ಮೇಲಿನ ಕೋಶಗಳೆಲ್ಲಪ್ಪ ಎಲ್ಲಿ ಸ್ಥೂಲ ಶರೀರ, ಎಲ್ಲಿ ಮನಸ್ಸು, ಎಲ್ಲಿ ಬುದ್ಧಿ. ಈ ಬುದ್ಧಿ ಇವು ಅಷ್ಟು ಕೋಶಗಳಲ್ಲಿ ಅದ. ಆನಂದಮಯ ಕೋಶದಲ್ಲಿ ಮಾತ್ರ ಅದು ಇರಂಗಿಲ್ಲ. ಎಲ್ಲ ಕೋಶಗಳಲ್ಲಿ ಅನುವೃತ್ತಿಯಾಗಿ ಇರತಕ್ಕಂಥದ್ದರಿಂದ ಈ ಬುದ್ಧಿಯ ಸಮಸ್ತ ವ್ಯವಹಾರಗಳಿಗೆ ಇದು ಮೂಲ ಕಾರಣದ. ಅಶೈವ ವಿಜ್ಞಾನಮಯಸ್ಯ ಈ ವಿಜ್ಞಾನಮಯ ಕೋಶ ಜಾಗೃತ್ ಸ್ವಪ್ನಾದಿ ಅವಸ್ಥಾ. ಜಾಗ್ರ ಸ್ವಪ್ನ ಆಮೇಲೆ ಸುಷುಪ್ತಿ ಸಮಾಧಿ ಪರಿಗ್ರಹ. ಬುದ್ಧಿ ಎಲ್ಲಿ ಸಮ ಆಗ್ತದೆ ಅದು ಸಮಾಧಿ. ಧೀ ಸಮ ಎತ್ತರ ಅದು ಸಮಾಧಿ. ನಿದ್ರೆಯಾಗ ಬುದ್ಧಿ ಏನಪ್ಪ ಇರಂಗಿಲ್ಲ ಅಂತ ತಿಳ್ಕೊಳಕ್ಕೆ ಸುಖ ಅನ್ನಿಸ್ತವೆ. ಇವೆಲ್ಲ ವೃತ್ತಿಗಳೇನಪ್ಪ ಅಂತ ಕೇಳಿದರೆ ಇದು ಬುದ್ಧಿಯಿಂದನೇ. ಯಾಕೆ ನಿದ್ರೆಯಾಗ ಬುದ್ಧಿ ಇಲ್ಲ ಅಂತ ಅಲ್ಲ. ಮತ್ತು ಎದ್ದು ಹೇಳ್ತಾನಲ್ಲ ಅಹಂ ಸುಖಂ ಅಸ್ವಾಪ್ಯಂ ಅಂತ ಹೇಳ್ತಾನೆ. ಅಲ್ಲಿ ಏನಪ್ಪ ಹೇಳ್ತಾನೆ. ಹಾಗೆ ಸುಷುಪ್ತಿಯಿಂದ ಎದ್ದ ಮನುಷ್ಯ, ಸಮಾಧಿಯಿಂದ ಎದ್ದ ಮನುಷ್ಯ ಅವನೇನು ಹೇಳ್ತಾನೆ ಅಂತ ಕೇಳಿದರೆ ಅವು ಬುದ್ಧಿಯ ವ್ಯವಹಾರ ಇವೆಲ್ಲ. ಸುಷುಪ್ತಿ ಬುದ್ಧಿ ತನ್ನ ಕೆಲಸ ಮಾಡದೇ ಇರುವುದು ಸುಷುಪ್ತಿ. ಆಮೇಲೆಪ್ಪ ಅಂದ್ರೆ ಬುದ್ಧಿ ಏನು ವ್ಯವಹಾರ ಮಾಡದೇ ಇರುವುದು ಸಮಾಧಿ. ಇವೆಲ್ಲವುಗಳಲ್ಲಿ ಏನಪ್ಪ ಅಂದರೆ ವ್ಯಾಪಕವಾಗಿರ್ತಕ್ಕಂಥದ್ದು ಇದು ಬುದ್ಧಿ ವಿಜ್ಞಾನಮಯ ಕೋಶದ. ಸುಖ ದುಃಖ ಭೋಗ ಅನುಭವ. ಭೋಗ ಅಂತ ಹೇಳಿದ್ರೆ ಎಲ್ಲಿ ಸುಖ ದುಃಖ ಭೋಗ ಸ್ವಪ್ನಾದ್ಯವಸ್ಥಾ ಅಂತ ಹೇಳಿದ್ರು. ಸ್ವಪ್ನ ಸುಸುಪ್ತಿಯಾದಿ ಅವಸ್ಥೆಗಳಲ್ಲಿ ಇದು ಬುದ್ಧಿ ಇರ್ತದೆ ಅಂತ ತಿಳ್ಕೊಂಡೆ ಎದ್ದಾಗ ಪುನಃ ಮತ್ತೆ ವ್ಯವಹಾರ ಮಾಡ್ತದೆ. ಆದ್ದರಿಂದ ಈ ಬುದ್ಧಿ ಏನಪ್ಪ ಇದು ವಿಜ್ಞಾನಮಯ ಕೋಶ. ಹೆಂಗದು ನೋಡಿ, ವಿಜ್ಞಾನಮಯ ಮನಸ್ಸು ವಿಜ್ಞಾನಮಯ ಕೋಶದಾಗಿಲ್ಲ. ಪಂಚ ಜ್ಞಾನೇಂದ್ರಿಯ ಬುದ್ಧಿ ಅದು. ಮನೋಮಯ ಕೋಶದಲ್ಲಿ ಜ್ಞಾನೇಂದ್ರಿಯ ಕೂಡಿ ಮನಸ್ಸದು, ಅಲ್ಲಿ ಇಲ್ಲ, ಬರೀ ಬುದ್ಧಿ ಒಂದೇ ಅದ. ಅದಕ್ಕೆ ಹೇಳೋದ್ರಪ್ಪ ಅಂತ ಕೇಳಿದರೆ ಈ ವಿಜ್ಞಾನಮಯ ಕೋಶವು ಆತ್ಮನಿಗೆ ಅತ್ಯಂತ ಸಮೀಪವಾಗಿರತಕ್ಕಂಥದ್ದು. ಹೌದಾ? ಯಾರು ಬಹಳ ಸಮೀಪ ಇರ್ತಾರೋ ಅವ್ರ ಮೇಲೆ ಪ್ರೀತಿ ಬೆಳೀತದೆ. ಸ್ವಾಭಾವಿಕದಲ್ರಿ. ಬುದ್ಧಿ ಯಾಕೆ ಅಷ್ಟು ವಿಜ್ಞಾನಮಯ ಕೋಶಕ್ಕೆ ಮಾಡ್ತಾನೆ ಅಂತ ಕೇಳಿದ್ರೆ ಹಮೇಶ ಆತ್ಮನ ಸಮೀಪ ಇರ್ತಾವೆ. ಅದು ಆತ್ಮ ಅಂತ ಅನ್ನಿಸ್ತದೆ. ರಾಜದ ಪಕ್ಕದಲ್ಲಿ ಕೂತ ಮಂತ್ರಿಯೂ ಕೂಡ ಎಂದೂ ನೋಡಲಾರ್ದವನೇ ಇವನು ಏನು ಮಂತ್ರಿನೂ ನೇಪ ರಾಜನ ಏನಂತ ಮಗ್ಗಲ ಕಡೆ ಸಮಾನ ಡ್ರೆಸ್ ಇರ್ತಾವೆ ಗೊತ್ತಾಗಿಲ್ಲ ಅವನು. ಅದರಲ್ಲಿ ಯುವರಾಜನು ರಾಜನಂಗೆ ಕಾಣುತ್ತಾನೆ. ಈಗ ಆತ್ಮನ ಯುವರಾಜ ಇದ್ದಂಗೆ ರೀ ಇವ, ಯಾವುದು ಬುದ್ಧಿ. ಅದಕ್ಕೆ ಇವನು ಆತ್ಮನ ಏನು ಅಂತ ಅನ್ನಿಸ್ತದೆ. ಪರಂತು ಇದು ಕೋಶ ಅದ. ಇದು ಆತ್ಮನ ಮುಚ್ಚಿಬಿಡಂಗಿಲ್ಲ, ಆತ್ಮನ ಅರಿಬಿಡಂಗಿಲ್ಲ ಅಂತ ತಿಳ್ಕೊಂಡು ಇದು ಕೋಶ ಅಂತ ನಮಗೆ ಹೇಳಿದರು. ಎಲ್ಲಿಗೆ ಬಂತ್ರಿ? ಮುಗಿತೇನು? ಹಾಂ, 89 ಮುಗೀತು. ಆಯ್ತು, ಮುಗೀತು.